ಮನೋಹರ್ ಮಾಳಗಾಂವ್ಕರ್ ಆದ ನಂತರದಲ್ಲಿ ಈ ಮನೆಯನ್ನ ಖರೀದಿ ಮಾಡಿದ್ದು ರವಿ ಬೆಳಗೆರೆ ಅವರು. ಮತ್ತೆ ಕೆಲವು ಸರಿ ಯಾವಾಗೋ ಈ ತರ ಬಿಟ್ಕೋತಾ ಇದ್ದಾಗ ಯಾರೋ ಅವ್ರದ್ದು ಮುಖ್ಯವಂತ ಎಂಟಿಕ್ ಪೀಸ್ ಗಳೆಲ್ಲ ಈ ಮನೆಯಲ್ಲಿ ಇದಾವೆ, ಅದನ್ನೆಲ್ಲ ಎತ್ಕೊಂಡು ಹೋದ್ರಂತೆ. ಆವಾಗಿಂದ ಅವರಿಗೆ ಇಲ್ಲಿಯ ಒಂದು ನಂಬಿಕೆ ಕಮ್ಮಿ ಆಯ್ತು, ಜನರ ಮೇಲೆ ವಿಶ್ವಾಸ ಕಡಿಮೆ ಆಯ್ತು. ಹಾಗಾಗಿ ಯಾರನ್ನು ಕೂಡ ಬಿಟ್ಕೊಳ್ತಾ ಇರ್ಲಿಲ್ಲ. ಅವ್ರ ಹೆಂಡತಿ ಇಂಥ ಜಾಗದಲ್ಲಿ ಈ ಕಲ್ಲು ಇರಬೇಕು, ಇಲ್ಲಿ ಈ ವಿಗ್ರಹ ಇರಬೇಕು, ಇಲ್ಲಿ ಈ ಬಾಗಲ ಬರಬೇಕು, ಇಲ್ಲಿ ಕಿಟಕಿ ಬರ್ಬೇಕಂತ ಬೆಳಿಗ್ಗೆ 8:00 ಕೆಲಸವ್ರು ಬಂದ್ರೆ ಸಂಜೆ 6 ಗಂಟೆವರೆಗೂ ಅವಳು ನಿಂತ್ಕೊಂಡು, ಮನೋರಮಾ ಅಂತ ಅವರು ಮನೆಯವರ ಹೆಸರು, ಅವಳು ನಿಂತ್ಕೊಂಡು ಕೆಲಸ ಮಾಡಿಸಿದ್ರು. ಇದು ಬ್ರಿಟಿಷ್ ಶೈಲಿ ಮನೆ ಅಂತೆ, ಕೆಲವು ಜನ ಫ್ರೆಂಚ್ ಶೈಲಿ ಅಂತ ಹೇಳಿದ್ದಾರೆ. ಒಟ್ಟಾರೆ ಇದರಲ್ಲಿ ವಾಸ್ತು ಕೂಡ ಅಳವಡಿಸಿಕೊಂಡು ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ. ಸೊ ಇಲ್ಲೆಲ್ಲ ರವಿ ಬೆಳಗೆರೆ ಅವರ ಫೋಟೋ ಇದೆ, ಒಂದೊಂದು ಇದ್ರಲ್ಲೂ ಒಂದೊಂದು ಫೋಟೋಗಳು ಕಾಣಿಸ್ತಾ ಇದೆ ನಮಗೆ. ಅಂದ್ರೆ ರವಿ ಬೆಳಗೆರೆ ಅವರು ಈ ಮನೆಯನ್ನು ತಗೊಂಡ್ಮೇಲೆ ಆ ಫೋಟೋಗಳನ್ನ ಹಾಕಿದ್ದ. ಸಾಮಾನ್ಯವಾಗಿ ಮಾಳಗಾಂವ್ಕರ್ ಇದ್ದಾಗಲೇ ರವಿ ಬೆಳಗೆರೆ ಅವರು ಇಲ್ಲಿ ಈ ಮನೆ ಬಂದು ತುಂಬಾ ಬರಿತಾ ಇದ್ರು. ಹೆಂಡತಿ ತೀರಿದ ಮೇಲೂ ಅವಳ ಹಾಸಿಗೆ ಹಾಗೆ ಇತ್ತು, ಹಾಸಿಗೆ ದಿಂಬು ಎಲ್ಲದು. ಪ್ಲಸ್ ಇವ್ರು ತನಗೇನಾದ್ರು ಬೆಡ್ಶೀಟ್ ತಂದ್ರು ಅಂತ ಇಟ್ಕೊಳ್ಳಿ, ಏನೇ ತಂದ್ರು ಕೂಡ ಹೆಂಡತಿಗೆ ಒಂದು ಇಡ್ತಿದ್ರು. ಇಡೀ ಮನೆ ತುಂಬಾ ಅವರ ಹೆಂಡತಿ ಬಿಡಿಸಿರುವಂತ ಫೋಟೋಗಳನ್ನ ನಾವು ಇವತ್ತಿಗೂ ನೋಡಬಹುದು. ಸರ್, ಈಗ ಈ ಮನೆಯನ್ನ ಯಾರು ನೋಡ್ಕೊಂತಾರೆ ಸರ್? ಈಗ ರವಿ ಬೆಳಗೆರೆ ಅವ್ರ ಮಗ ಕರ್ಣ ನೋಡ್ಕೊತಾರೆ, ಅವರೇ ಪೂರ್ತಿ ಇದನ್ನ ನೋಡ್ಕೊಳ್ಳೋರು. ಇಲ್ಲೊಂದು 5 ಜನ ಕೆಲಸದವರು ಇಡೀ ಮನೆಯನ್ನ, ಈ ಏರಿಯಾನ. ಒಟ್ಟು 6.25 ಎಕರೆ ಜಾಗ ಇದು. ಇದು ನೋಡಿ, ಇದು ಬೆಳಗೆರೆ ಅವರು ಬರೀತಿದ್ದಂತ ಟೇಬಲ್. ನೋಡಿ ಸರ್, ನಾವೆಲ್ಲ ಮನೆ ಕಟ್ತೀವಿ, ಮಾಳಿಗೆ ಮಾಡ್ತೀವಿ, ಅದಕ್ಕೆ ಬೇಕಾಗಿರೋ ತರ ಲೈಟ್ ಎಲ್ಲ ಹಾಕ್ತಿವಿ. ಇಲ್ಲಿ ಯಾವ ಲೈಟು ಇಲ್ಲ, ಏನು ಇಲ್ಲ, ಎಷ್ಟು ನೀಟಾಗಿ ಕಾಣಿಸ್ತಿದೆ ಅಂದ್ರೆ ಮನೆಗೆ ಬೆಳಕು ಗಾಳಿ ಎರಡು ಕೂಡ ಸರಿಯಾಗಿ ಬರುತ್ತೆ. ತುಂಬಾ ಚೆನ್ನಾಗಿ ವಾಸ್ತು ಶೈಲಿ ಪ್ರಕಾರ ಬಹಳ ಚೆನ್ನಾಗಿ ಕಟ್ಟಿದ್ದಾರೆ. ಹೌದು, ಇಲ್ಲಿ ನೋಡಿ ಎಲ್ಲ ಒಂದ್ಸಲ ನೋಡಿ, ಬೆಳ್ಳಿ ಚಮಚಗಳು ನೋಡಿ, ಬಾತ್ರೂಮ್ ಇದು ಹೆಂಗಿದೆ ನೋಡಿ. ವಾವ್, ಇದೆಲ್ಲ ನಮ್ಗೆ 50 ವರ್ಷ ಹಳೇತು ಅಂತ ಅನ್ಸ್ತಾನೆ ಇಲ್ಲ ಸರ್. ಇವತ್ತಿಗೂ ಅದೊಂಥರ ನವೀನವಾಗಿ ಇದೆ. ಕರೆಕ್ಟ್. ಒಂದ್ ದಿವಸ ಅಂದ್ರು, ನರಸಿಂಹ ಮಾಳಗಾಂವ್ಕರ್ ತುಂಬಾ ವಯಸ್ಸಾದಾಗ ಸುಸ್ತಾಗ್ತಾ ಇದ್ರು, ಬೆಡ್ ಅಲ್ಲಿ ಮಲಗ್ತಿದ್ರು. ಯಾರು ಹಿಡ್ಕೊಂಡು ಹೋಗಿ ಸ್ನಾನ ಬೇರೆಯವರೇ ಮಾಡಿಸ್ಬೇಕಾಗಿತ್ತು. ಇದು ಮಾಡ ನಾನು ಒಂದ್ ದಿವಸ ಸ್ಮೋಕ್ ಮಾಡಲ್ಲ, ಡ್ರಿಂಕ್ಸ್ ಮಾಡಲ್ಲ, ಮನೋಹರ್ ಮಾಳಗಾಂವ್ಕರ್ನ ನನ್ನ ತಂದೆಯನ್ನ ಹೇಗೆ ನೋಡ್ಕೊತಿದ್ನೋ ಹಾಗೆ ನಾನು ಎಲ್ಲಾ ಆರೈಕೆಯನ್ನು ಮಾಡೋನು ಅಂತಂದ್ರು. ಫಸ್ಟಿಗೆ ಮಾಳಗಾಂವ್ಕರ್ ಒಪ್ಲಿಲ್ಲ, ಇಲ್ಲ ಬೇಡ ಅಂತಂದ್ರು. ಮನೆಗೆ ಒಪ್ಕೊಂಡ್ರು. ಒಂದು ಇಡೀ ದಿವಸ ಇವತ್ತು ಬೆಳಗಿಂದ ನಾಳೆ ಬೆಳಗ್ವರೆಗೆ ಮಾಳಗಾಂವ್ಕರನ್ನ ಬೆಳಗೆರೆಯವರು ಯಾವ ತರ ನೋಡ್ಕೊಂಡ್ರಂದ್ರೆ, ಒಯ್ದು ಬಾತ್ರೂಮ್ ಸ್ನಾನ ಮಾಡಿಸಿದ್ರು, ಅವರ ನಿಕ್ಕರನ್ನ ಕುತ್ತು ಬೆಳಗೆರೆ ಹೋಗಿದ್ರು. ಈ ಮನೆಯನ್ನ ಶೂಟಿಂಗ್ ಮಾಡಕ್ಕೆ ಅವಕಾಶ ಕೊಟ್ಟಂತ ಬೆಳಗೆರೆ ಮಗ ಕರ್ಣ ಹೀಗೆ ನಾನು ಈ ತರ ಅವ್ರು ಕೇಳ್ತಾ ಇದ್ದಾರೆ, ಕರ್ಕೊಂಡು ಹೋಗ್ಲಾ ಅಂತ ಹೇಳಿದಾಗ ಕರ್ಣ ಒಂದ್ ಯೋಚನೆ ಮಾಡಿದೆ, ಆಯ್ತು ನರಸಿಂಹ ತೋರ್ಸಪ್ಪ, ಮಾಡ್ಲಿ, ಅದು ಉಳಿಲಿ, ಒಂದು ಡಾಕ್ಯುಮೆಂಟರಿ ಆಗಿ ಉಳಿಲಿ ಅಂತ ಹೇಳಿದವರು ಕರ್ಣ. ಬಹಳ ಒಳ್ಳೆ ವ್ಯಕ್ತಿ ಅವರು. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್, ಹಲೋ, ನಮಸ್ಕಾರ ವೀಕ್ಷಕರೇ. ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಅಲ್ಲ, ಇಡೀ ಡಿಜಿಟಲ್ ಇತಿಹಾಸದಲ್ಲೇ ಇದು ಮೊದಲ ಬಾರಿಗೆ ನಾವು ಮಾಡ್ತಿರುವಂಥ ಒಂದು ಸಾಹಸ ಭರಿತ ಕೆಲಸ ಅಂತ ಹೇಳ್ಬೋದು. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನನ್ನ ಹಿಂದೆ ಒಂದು ಬಂಗ್ಲೆ ಕಾಣಿಸ್ತಾ ಇದೆ. ಇದು ಮನೋಹರ್ ಮಾಳಗಾಂವ್ಕರ್ ಎನ್ನುವಂಥ ಒಬ್ಬ ಮೇರು ವ್ಯಕ್ತಿಯ ಮನೆ ಇದು. ಮನೋಹರ್ ಮಾಳಗಾಂವ್ಕರ್ ಅಂತ ಹೇಳಿದ್ರೆ ಯಾರು ಅನ್ನುವಂಥ ಪ್ರಶ್ನೆ ಬರುತ್ತೆ. ಸೊ ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತೀನಿ. ಅದ್ರ ಜೊತೆಗೆ ಈ ಮನೆ 1976ರಲ್ಲಿ ನಿರ್ಮಾಣ ಆಗಿರುವಂಥದ್ದು. ಈ ಮನೆಯ ಒಂದೊಂದು ಕಲ್ಲುಗಳು ಕೂಡ ಮನೋಹರ್ ಮಾಳಗಾಂವ್ಕರ್ ಅವರ ಹೆಂಡತಿಯೇ ಇರಿಸಿ ಹಿಂಗೆ ಬೇಕು ಅಂತ ಹೇಳಿ ಮಾಡಿರುವಂಥ ಮನೆ ಇದು. ಹೊರಗಡೆಯಿಂದ ನೋಡ್ತಿರ್ಬೇಕಾದ್ರೆ ನಿಮ್ಗೇನು ಅನ್ಸಲ್ಲ, ಒಳಗಡೆ ಹೋದರೆ ಒಂದೊಂದು ಪೀಸ್ಗಳು ಎಷ್ಟು ಚೆನ್ನಾಗಿದೆ. ಮತ್ತು ಒಂದೊಂದು ರೂಮ್ಗಳನ್ನು ನಾವು ಇವತ್ತಿನ ದಿನಮಾನಸದ ವ್ಯಕ್ತಿಗಳೇನಿದ್ದೀವಿ ನಾವೆಲ್ಲರೂ ಕೂಡ ಇದನ್ನು ನೋಡಲೇಬೇಕು ಅಂತಹ ಮನೆ. ಈ ವಿಡಿಯೋನ ಯಾರಾದರೂ ಮಿಸ್ ಮಾಡಿಕೊಂಡ್ರೆ ನಿಮ್ಮಷ್ಟು ದೌರ್ಭಾಗ್ಯವಂತರು ಯಾರೂ ಇಲ್ಲ ಅಂತ ನಾನು ಖಂಡಿತ ಹೇಳ್ತೀನಿ. ನಾನು ಇದು 2ನೇ ಬಾರಿ ವಿಸಿಟ್ ಮಾಡ್ತಾ ಇರುವಂಥದ್ದು. ನಮಗೆ ಇಲ್ಲಿ ಮನೋಹರ್ ಮಾಳಗಾಂವ್ಕರ್ ಅನ್ನೋದಕ್ಕಿಂತ ಈ ಮನೆಯ ವಾರಸುದಾರರು ಸದ್ಯ ರವಿ ಬೆಳಗೆರೆ ಅನ್ನುವಂಥ ಹೆಮ್ಮೆ ಕೂಡ ಇದೆ. ಹಾಗಾಗಿ ಮನೋಹರ್ ಮಾಳಗಾಂವ್ಕರ್ ಆದ ನಂತರದಲ್ಲಿ ಈ ಮನೆಯನ್ನು ಖರೀದಿ ಮಾಡಿದ್ದು ರವಿ ಬೆಳಗೆರೆ ಅವರು. ಸೊ ರವಿ ಬೆಳಗೆರೆ ಅವರ ನೆನಪುಗಳು ಕೂಡ ಈ ಮನೆಯಲ್ಲಿದೆ. ಜೊತೆಗೆ ಈ ವಿಡಿಯೋದಿಂದ ಮನೋಹರ್ ಮಾಳಗಾಂವ್ಕರ್ ಅವರು ಯಾರು, ಅವರ ವ್ಯಕ್ತಿತ್ವ ಎಂಥದ್ದು, ಅವರೇ ನಿರ್ಮಿಸಿ ಕಾಲ ಆಗಿರುವಂತಹ ಈ ಮನೆಯ ವೈಶಿಷ್ಟ್ಯಗಳೇನು ಎಲ್ಲವನ್ನ ತಿಳಿಸೋದಕ್ಕೆ ನನ್ನ ಜೊತೆಗೆ ಇಲ್ಲಿ ಅಂದರೆ ನಿಮಗೆ ಹಿಂದಿನ ಒಂದು ಕಾಡು ಮನೆಯ ವಿಡಿಯೋದಲ್ಲಿ ಇವರ ಪರಿಚಯ ಕೂಡ ಆಗಿರುತ್ತೆ, ನರಸಿಂಹ ಭಟ್ ಅವರು ಇದ್ದಾರೆ. ಸೊ ಅವರನ್ನ ನಿಮ್ಮೆಲ್ಲರ ಪರವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ.
ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಇದು ಬಹಳ ಸುದೀರ್ಘ ವಿಡಿಯೋ, ಇದು ಸಣ್ಣ ವಿಡಿಯೋ ಅಲ್ಲ, ಇದನ್ನ ಪ್ರತಿಯೊಬ್ಬನು ನೋಡ್ಲೇಬೇಕು. ಈ ವಿಡಿಯೋನ ನೋಡಿಲ್ಲ ಅಂತ ಹೇಳಿದ್ರೆ ಈ ಮನೆ ಅವ್ನ ಲೈಫಲ್ಲಿ ಮತ್ತೆ ನೋಡೋಕೆ ಆಗೋದಿಲ್ವೇನೋ. ನಮಗೊಂದು ಅವಕಾಶ ಸಿಕ್ಕಿದೆ, ನಾವು ಈ ಮನೆಯನ್ನ ಒಳಗಡೆ ಹೋಗಿ ತೋರಿಸ್ಬಿಡೋಣ. ಏನೇನು ಆಂಟಿಕ್ ಪೀಸ್ಗಳಿದೆ ಅದನ್ನು ತೋರಿಸೋಣ, ಏನೇನು ನೆನಪುಗಳಿದೆ ಅದನ್ನು ತೋರಿಸೋಣ. ಜೊತೆಗೆ ಮನೋಹರ್ ಮಾಳಗಾಂವ್ಕರ್ ಯಾರು ಅನ್ನೋದು ಇವತ್ತಿನ ಒಂದು ವಿಡಿಯೋದಲ್ಲಿ ಗೊತ್ತಾಗಬೇಕು ಸರ್. ಬನ್ನಿ ಅಲ್ಲಿಗೆ ಹೋಗಿ ಮಾತಾಡೋಣ. ಸರ್, ನಿಮಗೆ ಈ ಮನೆ ಎಷ್ಟು ವರ್ಷದಿಂದ ಗೊತ್ತು ಸರ್? ಸುಮಾರು 15 ವರ್ಷದಿಂದ ನಾನು ಈ ಮನೆಗೆ ಬರ್ತಾ ಇರೋದು. ಹಾಗಂತ ಈ ಮನೆ ನನಗೆ ಸುಮಾರು ಒಂದು 25 ವರ್ಷ ಹಿಂದಿಂದ ಗೊತ್ತು, ಬಟ್ ಎಂಟ್ರಿ ಇರಲಿಲ್ಲ. ಓಕೆ. ಮನೋಹರ್ ಮಾಳಗಾಂವ್ಕರ್ ಅವರು ಒಬ್ಬ ಒಳ್ಳೆಯ ಲೇಖಕ ಅನ್ನೋದು ನನಗೆ ಗೊತ್ತು ಸರ್. ಮತ್ತೆ 2ನೇ ಮಹಾಯುದ್ಧದಲ್ಲಿ ಅವರು ಭಾಗವಹಿಸಿದ್ರು ಅನ್ನುವಂಥ ಹೆಮ್ಮೆ ಕೂಡ ನಮಗಿದೆ. ಜೊಯ್ಡಾದಲ್ಲಿ ಅವರು ಇದ್ರು ಅನ್ನೋದು ಸರಿಸುಮಾರು ಯಾರಿಗೂ ಕೂಡ ಗೊತ್ತಿರಲಿಲ್ಲ. ವಿದೇಶಿಗರಿಗೆ ಗೊತ್ತಂತೆ. ಅವರ ಕೃತಿಗಳನ್ನೆಲ್ಲ ಅಲ್ಲಿಗೆ ತಗೊಂಡು ಹೋಗಿ ಅಲ್ಲಿಂದ ವರಮಾನಗಳನ್ನ ಇಲ್ಲಿ ಕಳಿಸುವರು ಅನ್ನೋದು ಇವತ್ತಿಗೂ ದುಡ್ಡು ಬರ್ತಾ ಇದೆ ಅನ್ನೋದು ಕೂಡ ಗೊತ್ತಿರುವಂತಹ ವಿಚಾರ. ಅವರೇ ಒಂದು ಕಲ್ಪನೆಯಲ್ಲಿ ನಿರ್ಮಿಸಿರುವಂತಹ ಮನೆ ಅನ್ನೋದು ಗೊತ್ತಾಯ್ತು. ಪ್ರಾರಂಭ ಇಲ್ಲಿಂದ ಶುರುವಾಗ್ಲಿ ಸರ್. ಇಲ್ಲಿಂದ ಇದ್ರ ಒಳಗಡೆ ಹೋಗಿ ಕಂಪ್ಲೀಟ್ ಮನೆಯನ್ನ ತೋರ್ಸೋಕೆ ಸರಿಸುಮಾರು ಅರ್ಧ ಗಂಟೆ ಆದ್ರೂ ಬೇಕಾಗುತ್ತೆ. ಓಕೆ, ನೀವೇ ಶುರು ಮಾಡಿಬಿಡಿ ಸರ್. ಸರ್, ನೀವು ಕೇಳಿದ್ರಿ ಈ ಮನೆ ಹೇಗೆ ಗೊತ್ತು ನಿಮ್ಗೆ, ಎಷ್ಟು ವರ್ಷದಿಂದ ಗೊತ್ತು? ನಾನು ಪತ್ರಿಕೋದ್ಯಮದಲ್ಲಿದ್ದೆ. ಮನೋಹರ್ ಮಾಳಗಾಂವ್ಕರ್ ಬಗ್ಗೆ ನಾನು ಕೇಳ್ತಾ ಇದ್ದೆ. MD ಮಾಳಗಾಂವ್ಕರ್ ಅಂತ ಇಲ್ಲಿ ಹೇಳ್ತಾ ಇದ್ರು. ಸರಿ, ಅವ್ರನ್ನ ಭೇಟಿ ಆಗ್ಬೇಕು ಅಂತ 2 ಸರಿ ಇಲ್ಲಿ ಗೇಟ್ ಹತ್ರ ಹೊರಗೆ ಬಂದು ಹೋಗಿದ್ದೆ. ನನ್ನನ್ನ ಬಿಟ್ಟಿರ್ಲಿಲ್ಲ. ಅವರು ತುಂಬಾ ಸ್ಟ್ರಿಕ್ಟ್ ಆಗಿರುವಂತ ವ್ಯಕ್ತಿ. ಆರ್ಮಿಯಲ್ಲಿ ಒಂದು ಶಿಸ್ತನ್ನ ಅವರು ಇಲ್ಲಿ ತಮ್ಮ ಜೀವನದಲ್ಲಿ ಕೂಡ ಅಳವಡಿಸ್ಕೊಂಡಂತವ್ರು. ಹಾಗಾಗಿ ಸುಮ್ನೆ ಯಾರನ್ನು ಬಿಡ್ತಾ ಇರ್ಲಿಲ್ಲ. ಮತ್ತೆ ಕೆಲವು ಸರಿ ಯಾವಾಗೋ ಈ ತರ ಬಿಟ್ಕೋತಾ ಇದ್ದಾಗ ಯಾರೋ ಅವ್ರದ್ದು ಮುಖ್ಯವಂತ ಆಂಟಿಕ್ ಪೀಸ್ಗಳೆಲ್ಲ ಈ ಮನೇಲಿ ಇದಾವೆ, ಅದನ್ನೆಲ್ಲ ಎತ್ಕೊಂಡು ಹೋದ್ರಂತೆ. ಆವಾಗಿಂದ ಅವರಿಗೆ ಇಲ್ಲಿಯ ಒಂದು ನಂಬಿಕೆ ಕಮ್ಮಿ ಆಯ್ತು, ಜನರ ಮೇಲೆ ವಿಶ್ವಾಸ ಕಡಿಮೆ ಆಯ್ತು. ಹಾಗಾಗಿ ಯಾರನ್ನು ಕೂಡ ಬಿಟ್ಕೊಳ್ತಾ ಇರ್ಲಿಲ್ಲ. ಯಾರು ಅವ್ರು ಅಳಿಯ ಬರ್ಬೇಕು ಅಂತ ಆದ್ರೂ ಕೂಡ ಅಪಾಯಿಂಟ್ಮೆಂಟ್ ತಗೊಂಡೇ ಬರ್ಬೇಕಾಗಿತ್ತು. ಹಿಂದೊಮ್ಮೆ SP ಅವ್ರಿಗೇನೋ ಲೆಟರ್ ಕೊಡ್ಲಿಕ್ಕೆ ಬಂದಿದ್ರಂತೆ. ಆ SP ಅಪಾಯಿಂಟ್ಮೆಂಟ್ ತಗೊಂಡು ಬಂದಿಲ್ಲ ಅನ್ನೋ ಕಾರಣಕ್ಕೆ ಅರ್ಧ ದಿವಸ ಗೇಟ್ ಹೊರಗಡೆ ನಿಲ್ಸಿದ್ರಂತೆ. ಆ ತರದ ವ್ಯಕ್ತಿ ಅವರು. ತುಂಬಾ ಸ್ಟ್ರಿಕ್ಟ್, ಶಿಸ್ತು ಅಂದ್ರೆ ಮಾಳಗಾಂವ್ಕರ್ ತರ ಇರಬೇಕು ಅಂತ. ನಾನು ಸುಮ್ನೆ ತಮಾಷೆ ಕೆಲಸ ಹೇಳ್ತೀನಿ, ದುಡಿದ್ರೆ ರವಿ ಬೆಳಗೆರೆ ತರ ದುಡಿಬೇಕು, ಶಿಸ್ತು ನಲ್ಲಿ ಇರ್ಬೇಕು ಅಂದ್ರೆ ಮಾಳಗಾಂವ್ಕರ್ ತರ ಇರ್ಬೇಕು. ಈ ಇಬ್ಬರಿಗೂ ಕೂಡ ಈ ಮನೆ ಲಿಂಕ್ ಇದೆ ಅಲ್ವಾ ಸರ್? ಎಂಟ್ರಿ ಆಗ್ತಾ ಇರ್ಬೇಕಾದ್ರೆ 2 ದ್ವಾರದಲ್ಲಿ ದ್ವಾರಪಾಲಕರ ತರ 2 ವಿಗ್ರಹಗಳಿದೆ. ಎಸ್, ಇದು ಏನು ಎತ್ತ ಅನ್ನೋದ್ರ ಬಗ್ಗೆ ನಮಗೆ ಪರಿಕಲ್ಪನೆಗಳು ಬಹಳ ಕಡಿಮೆ ಇದೆ, ಗೊತ್ತಿಲ್ಲ. ಆದ್ರೆ ಅವರಿಗೆ ಅಂದಿಗೆ ಬಹುಶಃ ಇದೆಲ್ಲೋ ಯಾರೋ ಕೆತ್ತನೆ ಮಾಡಿ ಕೊಟ್ಟಿರಬಹುದು, ಇಟ್ಕೊಂಡಿರಬಹುದು. ಮತ್ತೆ ಅವರು ಅಥವಾ ಯಾವ್ದಾದ್ರು ಹಳೆ ದೇವಸ್ಥಾನಗಳಲ್ಲೆಲ್ಲ ಅದನ್ನ ತೆಗೆದಿಟ್ಟಿರೋದು, ಆ ತರದ್ ಯಾವ್ದಾದ್ರು ಇದ್ರು ಇರ್ಬೋದು. ಯಾಕಂದ್ರೆ ಕೆಲವು ಕಡೆ ಮುಕ್ಕಾಗಿರೋದು, ಹಾಳಾಗಿರೋದು ಎಲ್ಲದನ್ನು ಅವ್ರು ಬಿಟ್ಟಿಲ್ಲ. ಅಲ್ಲಲ್ಲಿ ಯಾವ ಜಾಗದಲ್ಲಿ ಏನ್ ಬೇಕಲ್ಲ ಅಲ್ಲಿ ತಂದು ಕೂರಿಸಿದ್ದಾರೆ. ಎಲ್ಲಕ್ಕಿಂತ ನಿಮ್ಗೊಂದು ವಿಚಾರ ಹೇಳ್ಬೇಕು, ನೀವು ಕೂಡ ಪ್ರಸ್ತಾಪ ಮಾಡ್ತಾ ಇದ್ರು. ಅವ್ರ ಹೆಂಡತಿ ಇಂಥ ಜಾಗದಲ್ಲಿ ಈ ಕಲ್ಲು ಇಡಬೇಕು, ಇಲ್ಲಿ ಈ ವಿಗ್ರಹ ಇರಬೇಕು, ಇಲ್ಲಿ ಈ ಬಾಗಲ ಬರಬೇಕು, ಇಲ್ಲಿ ಈ ಕಿಟಕಿ ಬರ್ಬೇಕಂತ ಬೆಳಿಗ್ಗೆ 8:30 ಕೆಲಸವ್ರು ಬಂದ್ರೆ ಸಂಜೆ 6 ಗಂಟೆವರೆಗೂ ಅವಳು ನಿಂತ್ಕೊಂಡು, ಮನೋರಮಾ ಅಂತ ಅವರು ಮನೆಯವರ ಹೆಸರು, ಅವಳು ನಿಂತ್ಕೊಂಡು ಕೆಲಸ ಮಾಡಿಸಿದ್ರಂತೆ. ಹಾಗಾಗಿ ಈ ಮನೆಯಲ್ಲಿ ಬರೀ ಮನೆ ಒಂದೇ ಅಲ್ಲ, ಅದರಲ್ಲಿ ಅವರ ಬಾಂಧವ್ಯ, ಅವರ ಶ್ರಮ, ಅವರ ಬೆವರು ಎಲ್ಲ ಸೇರಿದೆ. ಎಸ್ ವೀಕ್ಷಕರೇ, ಇನ್ನೂ ಸಾಕಷ್ಟು ಮಾಹಿತಿಯನ್ನ ನಾವು ಒಳಗಡೆ ಮಾತಾಡ್ತಾ ಕೊಡೋಣ. ಈಗಷ್ಟೇ ಎಂಟ್ರಿ ಆಗ್ತಿದೀವಿ, ಸೊ ಒಳಗಡೆ ನೋಡ್ಲೇಬೇಕು. ಅದಕ್ಕೂ ಮುಂಚೆ ಇಲ್ಲೊಂದು ಲೈಟ್ ಇದೆ ನೋಡಿ. ಇವೆಲ್ಲವೂ ಕೂಡ ಹಳೆ ಕಾಲದ್ದು, ಅಂದ್ರೆ 1976ರಲ್ಲಿ ಈ ಮನೆ ನಿರ್ಮಾಣ ಆಗುತ್ತೆ ಅನ್ನೋದನ್ನ ನಾವು ಕೇಳ್ಪಟ್ವಿ. ಹಾಗಾಗಿ ಅವತ್ತಿನ ಕಾಲದ ಲೈಟ್ ಹೆಂಗಿತ್ತು ಅನ್ನೋದು ಇಲ್ಲಿ ಕಾಣಿಸುತ್ತೆ. ಬನ್ನಿ ಸರ್, ಒಳಗಡೆ ಹೋಗೋಣ. ಇದು ಮೈನ್ ಮನೆಯ ಒಂದು ಎಸ್ ಇಲ್ಲಿಗೆ ಬಂದ್ರೆ ನೋಡಿ ಎಷ್ಟು ಚೆನ್ನಾಗಿದೆ. ಇದ್ರನ್ನ ವರ್ಣನೆ ಮಾಡೋಕೆ ಆಗ್ತಿಲ್ಲ, ನಿಜವಾಗ್ಲೂ ಅಸಾಧ್ಯ. ಇದು ಕೆಳಗಡೆಯಿಂದ ಅಲ್ಲಿ ನೋಡಿದ್ರೆ ಆ ಡಿಸೈನ್ಗಳು ಅವತ್ತಿನ ಕಾಲದ್ದು ಇವತ್ತು ಹಾಳಾಗದೆ ಹಂಗೆ ಇದೆಯಲ್ಲ, ಹಾಗೆ ಇದೆ. ಮತ್ತೆ ಅದನ್ನ ಇಲ್ಲಿಯ ಕೆಲಸಗಾರರು ಕೂಡ ಅಷ್ಟು ನೈಪುಣ್ಯ. ನೀವು ಎಲ್ಲಾದ್ರೂ ಇಡೀ ಮನೆಯಲ್ಲಿ ನನ್ನ ಸುಮ್ಮನೆ ಹಿಂಗ್ ಮುಟ್ಟಿ ನರಸಿಂಹ ನೋಡಿ ಧೂಳು ಸಿಕ್ತು ಅಂತ ತೋರಿಸಬಹುದು. ಟೋಟಲ್ ನಿಮ್ಗೊಂದು ಚಾಲೆಂಜ್ ಅದು ಅಲ್ವಾ? ಚಾನ್ಸೇ ಇಲ್ಲ. ನಾನು ಒಂದೆರಡು ರೋಡ್ ಓಡಾಡಿ ಬಂದಾಯ್ತು, ಸೊ ಚಾನ್ಸೇ ಇಲ್ಲ. ಮನೋಹರ್ ಮಾಳಗಾಂವ್ಕರ್ ಯಾರು ಅಂತ ಕೇಳೋರ್ಗೆ ಇಲ್ಲಿದೆ ನೋಡಿ, ಇವರೇ. ಸೊ ಅತ್ಯಂತ ದೊಡ್ಡ ಮೇರು ವ್ಯಕ್ತಿತ್ವವನ್ನ ಹೊಂದಿರುವಂತಹ ವ್ಯಕ್ತಿ. ಇಲ್ಲಿ ನೋಡಿ, ನಿಮ್ಗೆ ಕಾಣಿಸ್ತಿರ್ಬಹುದು, ಟೈಪ್ ಮಾಡ್ತಾ ಇದ್ದಾರೆ. ಇದನ್ನ ಅವ್ರ ವೈಫ್ ಕೊಟ್ಟಿದ್ದಂತೆ. ಸೊ ಗಿಫ್ಟ್ ಕೊಟ್ಟಿರೋದ್ರಿಂದ ಅವರು ಬರವಣಿಗೆಯಲ್ಲಿ, ಅಂದ್ರೆ ಅವ್ರಿಗೆ ಏನ್ ಆಸಕ್ತಿ ಇತ್ತು ಅದನ್ನ ತುಂಬಾ ಜಾಸ್ತಿ ಮಾಡ್ಕೊಂಡು ಸಾಕಷ್ಟು ಸಂಖ್ಯೆಯಲ್ಲಿ ಪುಸ್ತಕಗಳನ್ನ ಅವರು ಬರೀತಾರೆ ಅಲ್ವಾ ಸರ್? ಎಸ್. ಇಡೀ ಮನೆಯನ್ನ ನೋಡಿದ್ರೆ ವೈಟ್ ಅಲ್ಲೇ ಇರುತ್ತೆ. ಯಾಕೆ ಸರ್? ಸರ್, ಈ ಮನೆಯ ಕಲ್ಪನೆ ಇದೆಯಲ್ಲ,
ನನಗೆ ಈ ಮನೆಗೆ ಫಸ್ಟ್ ನಾವು ಬಂದಾಗ ಓಕೆ ಬೆಳಗೆರೆನ ನಾನು ಅಪಾಯಿಂಟ್ಮೆಂಟ್ ತಗೊಂಡೆ ಮಾಳಗಾಂವ್ಕರ್ ಹತ್ರ. ಅದೊಂದು ಕತೆ ಇದೆ, ಮುಂದೆ ಯಾವಾಗ ಹೇಳ್ತೀನಿ. ಓಕೆ ಬಂದಾಗ ಈ ಮನೆ ಕಾಲು ಇಡ್ತಾ ಇದ್ದಂತೆ ಬೆಳಗೆರೆ ಅವರು ಈ ಮನೆ ಖರೀದಿಸ್ಬೇಕು ಅಂತ ಮನಸ್ಸಲ್ಲಿ ಬಂತಂತೆ. ಓಕೆ ನನಗೆ ಜೀವನದಲ್ಲಿ ಇಂಥದ್ದೊಂದು ಮನೆ ಕಟ್ಟಬೇಕು ಅನ್ನೋದು ಆಸೆ ಬಂತು. ಅದು ನನ್ನ ಆಸೆ ಈಡೇರಿಲ್ಲ, ಬೆಳಗೆರೆಯವರು ಆಸೆ ಈಡೇರಿದೆ, ಖರೀದಿ ಆಗಿದೆ. ಈ ಮನೆಯ ವೈಶಿಷ್ಟ್ಯಗಳೇ ಹಾಗೆ. ನೀವು ಯಾವ ಭಾಗಕ್ಕೆ ಹೋಗಿ ಏನು ನೋಡಿ ನಿಮ್ಗೆ ಅರ್ಥನೇ ಆಗಲ್ಲ. ಅರ್ಥ ಆಗಲ್ಲ ಅಂದ್ರೆ ಅಷ್ಟು ಒಂದು ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ. ಇಂಜಿನಿಯರ್ಗಳನ್ನ ತಗೊಂಬಂದೆ. ನಾನು ಹೇಳದ್ನಲ್ಲ ನಮ್ಗೆ ಈ ತರ ಮನೆ ಕಟ್ಟಬೇಕು ಆಸೆ ಇತ್ತು ಅಂತ. ತಂದ್ರೆ ಅವರು ಒದ್ದಾಡ್ಬಿಟ್ರು. ಇರೋ ಮನೆಯ ಮ್ಯಾಪ್ ತೆಗಿಯಕ್ಕೆ ಒದ್ದಾಡಿದ್ರು. ಅಷ್ಟರ ಮಟ್ಟಿಗೆ ಅಷ್ಟು ಒದ್ದಾಟ ಆಗೋಯ್ತು. ವೈಟ್ ಯಾಕಿದೆ ಅಂದ್ರೆ ಆ ಒಂದು ಬೆಳಕು ಅಲ್ಲಿಂದ ಹೊಡೆದಿದ್ದು ಈ ಮನೆಗೆ ಎಲ್ಲೂ ಕೂಡ ನಿಮ್ಗೆ ಮೇಲಿಂದ ಬೆಳಕು ಬರುವಂತ ಸಿಸ್ಟಮ್. ಲೈಟಿಂಗ್ ಇಲ್ಲ, ಬೇರೆ ಕಡೆ ಲೈಟೇ ಇಲ್ಲ, ಎಲ್ಲ ಹೊರಗಡೆಯಿಂದ ಬರಬೇಕು. ಮತ್ತೆ ಲೈಟ್ ಇದ್ರು ಮೇಲ್ಭಾಗದಲ್ಲಿ ಗೋಡೆಗಿದೆ, ಆ ಲೈಟ್ ಇಲ್ಲಿ ರಿಫ್ಲೆಕ್ಟ್ ಆಗುತ್ತೆ, ಅಲ್ಲಿಂದ ಇಲ್ಲಿ ಬರುತ್ತೆ. ನಿಮ್ ಕಣ್ಣಿಗೆ ಒಂಥರ ಹಿತ. ಅದು ಡೈರೆಕ್ಟ್ ಲೈಟ್ ಬೀಳೋದೇ ಇಲ್ಲ ಸೂರ್ಯನ ಬೆಳಕು. ಇದು ಬ್ರಿಟಿಷ್ ಶೈಲಿ ಮನೆ ಅಂತೆ, ಕೆಲವು ಜನ ಫ್ರೆಂಚ್ ಶೈಲಿ ಅಂತ ಹೇಳಿದ್ದಾರೆ. ಒಟ್ಟಾರೆ ಇದರಲ್ಲಿ ವಾಸ್ತು ಕೂಡ ಅಳವಡಿಸ್ಕೊಂಡು ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ. ನಾನು ಹೇಳಿದ್ರೆ ಸಾಕಾಗಲ್ಲ, ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಖಂಡಿತ. ಈಗ ನಮ್ಗೆ ಎಲ್ಲಿಗೆ ಯಾವ ರೂಮ್ ಕರ್ಕೊಂಡು ಸರ್? ಈಗ ಇಲ್ಲಿ ಅವ್ರ ಮಗಳು ರೂಮ್ ಆಗಿತ್ತು ಹಿಂದೆ, ಮನೋಹರ್ ಮಾಳಗಾಂವ್ಕರ್ ಮಗಳು ರೂಮಿಗೆ ಕರ್ಕೊಂಡು ಹೋಗ್ತೀನಿ. ಬನ್ನಿ. ಓಕೆ ಶೋರ್, ಬನ್ನಿ 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 ಸರ್. ತುಂಬಾ ಪೇಂಟಿಂಗ್ಗಳು ಕಾಣಿಸ್ತಿದೆ ಸರ್ ನನಗೆ ಎಲ್ಲಾ ಕಡೆನೂ. ಏನಿದು ಸರ್? ಅವರ ಮಾಳಗಾಂವ್ಕರ್ ಅವ್ರ ಮನೆಯವರು ಏನಿದ್ರಲ್ಲ, ಅವ್ರು ತುಂಬಾ ಒಳ್ಳೆ ಆರ್ಟಿಸ್ಟ್ ಅಂತೆ. ಅವ್ರು ಮೊದ್ಲು ಗಗನಸಖಿ ಆಗಿರೋಂಥ ಏರೋಸ್ಟ್ ಆಗಿರೋಂಥವ್ರು. ಇವ್ರು ಮದುವೆ ಆದ್ಮೇಲೆ ಅವರು ಈ ಕಡೆ ಬಂದು ಗಂಡ ಟೈಪ್ ಮಾಡ್ತಾ ಕೂತಿದ್ರೆ ಹೆಂಡತಿ ಕೆಳಗಡೆ ಕೂತ್ಕೊಂಡು ಅವ್ರ ಚಿತ್ರ ಬಿಡಿಸ್ತಾ ಕೂತಿರ್ತಾರೆ. ಇಡೀ ಮನೆಯಲ್ಲಿ ಅವರು ಕರೆಯೋವರೆಗೆ ಯಾರು ಬರುವಂಗಿಲ್ಲ. ಬರೀ ಮನೋಹರ್ ಮಾಳಗಾಂವ್ಕರ್ ಮತ್ತೆ ಅವ್ರ ಮನೆಯವರು ಇಬ್ಬರೇ ಓಡಾಡ್ಕೊಂಡು ಖುಷಿಯಾಗಿದೆ. ಎಂತ ಪ್ರೀತಿ ಸರ್ ಅದು ಅಲ್ವಾ? ಆ ಪ್ರೀತಿನ ಸವಿಯೋ ರೀತಿನೇ ಒಂಥರ ಚೆನ್ನಾಗಿದೆ ಅಂತ ನಿಮ್ಮ ಮಾತುಗಳಿಂದ ನನಗೆ ಅನ್ನಿಸ್ತಾ ಇದೆ. ಅಂದ್ರೆ ಗಂಡ ಹೆಂಡತಿ ಅನ್ನೋರು ಅಷ್ಟು ಪ್ರೀತಿಯಿಂದ ಇರ್ಬೇಕು ಅನ್ನೋದಕ್ಕೆ ಇವರೇ ಬೆಸ್ಟ್ ಎಕ್ಸಾಂಪಲ್. ಒಂದೇ ಅಲ್ಲ, ಅವರ ಬೆಡ್ರೂಮಿಗೆ ಹೋದಾಗ ಇನ್ನೊಂದು ತುಂಬಾ ವಿಶೇಷವಾದಂತ ಸಂಗತಿಯನ್ನ, ಗಂಡ ಹೆಂಡತಿ ತೀರ್ಕೊಂಡ ಮೇಲೂ ಗಂಡ ಅವಳನ್ನ ಎಷ್ಟು ಪ್ರೀತಿ ಮಾಡ್ತಿದ್ದ, ಎಷ್ಟು ಅವಳನ್ನ ಒಂದು ಆಧರಿಸ್ತಿದ್ದ ಅನ್ನೋದನ್ನ ಹೇಳ್ತೀನಿ. ಖಂಡಿತ ಸರ್, ಖಂಡಿತ. ಸೊ ಇಲ್ಲೆಲ್ಲ ರವಿ ಬೆಳಗೆರೆ ಅವರ ಫೋಟೋ ಇದೆ. ಒಂದೊಂದು ಇದ್ರಲ್ಲೂ ಒಂದೊಂದು ಫೋಟೋಗಳು ಕಾಣಿಸ್ತಾ ಇದೆ ನಮಗೆ. ಅಂದ್ರೆ ರವಿ ಬೆಳಗೆರೆ ಅವರು ಈ ಮನೆಯನ್ನು ತಗೊಂಡ್ಮೇಲೆ ಆ ಫೋಟೋಗಳನ್ನ ಹಾಕಿದ್ದ. ಸಾಮಾನ್ಯವಾಗಿ ಮಾಳಗಾಂವ್ಕರ್ ಇದ್ದಾಗಲೇ ರವಿ ಬೆಳಗೆರೆ ಅವರು ಇಲ್ಲಿ ಈ ಮನೆ ಬಂದು ತುಂಬಾ ಬರಿತಾ ಇದ್ರು. ನಿಮ್ಗೆ ಇನ್ನೊಂದು ಸಂಗತಿ ಹೇಳ್ಬೇಕು, ಇಡೀ ರಾಜ್ಯಕ್ಕೆ ಜೋಯಿಡಾ ಅನ್ನೋದು ಗೊತ್ತೇ ಇರ್ಲಿಲ್ಲ. ಜೋಯಿಡಾ ಇದೆ, ಕರ್ನಾಟಕದಲ್ಲೇ ಇದೆ ಅನ್ನೋದನ್ನ ಮೊದಲು ರಾಜ್ಯದ ಜನತೆ ಗೊತ್ತು ಮಾಡಿದವ್ರು ರವಿ ಬೆಳಗೆರೆ ಅವರು. ನಾನು ಕೂಡ ಫೇಸ್ಬುಕ್ ಅಲ್ಲಿ ನೋಡಿದ್ದೆ, ಟೇಬಲ್ ಹಾಕೊಂಡು ಬರಿತಾ ಇದ್ದೆ, ನಾನು ಜೋಯಿಡಾದಲ್ಲಿ ಬರಿತಾ ಇದ್ದೀನಿ ಅಂತ ಮೆನ್ಷನ್ ಮಾಡಿ ಅದೊಂದು ಫೋಟೋವನ್ನ ಹಾಕಿದ್ರು. ತುಂಬಾ ಸರಿ, ಅದನ್ನ ನೋಡಿದ್ದೆ ನಾನು. ಜೋಯಿಡಾ ಅನ್ನೋದು ಎಲ್ಲರಿಗೂ ಗೊತ್ತೇ ಇಲ್ಲ, ಜೋಯಿಡಾ ಅನ್ನೋದು ಇದೆ ಅಂತ. ಆ ನಂತರ ಮಾಳಗಾಂವ್ಕರ್ ಅನ್ನೋರು ಜೋಯಿಡಾ ತಾಲೂಕಲ್ಲೇ ಇದ್ದಾರೆ ಅನ್ನೋದು ಗೊತ್ತು ಮಾಡಿದವರು ಇಡೀ ಜಗತ್ತಿಗೆ, ಅಂದ್ರೆ ನಮ್ ದೇಶಕ್ಕೆ ಗೊತ್ತು ಮಾಡಿದವರು ಬೆಳಗೆರೆ ಅವರು. ಅಲ್ಲಿವರೆಗೆ ಎಲ್ಲರೂ ಏನ್ ಅನ್ಕೊಂಡಿದ್ರು, ಅವರೆಲ್ಲ ಮಹಾರಾಷ್ಟ್ರದಲ್ಲಿ ಇದ್ದಾರೆ, ಎಲ್ಲ ಗೋವಾ ಕಡೆ ಇದ್ದಾರೆ ಅಂತ ತಿಳ್ಕೊಂಡಿದ್ರು. ಬಿಟ್ರೆ ಕರ್ನಾಟಕದ ಒಂದು ತಾಲೂಕಿನಲ್ಲಿ ಇದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಎಸ್ ಸರ್, ಈ ರೂಮ್ ಅನ್ನ ಅಬ್ಸರ್ವ್ ಮಾಡ್ಬೇಕಾದ್ರೆ ಈ ಡೋರ್ ಲಾಕ್ ಇಂದ ಹಿಡಿದು ಪ್ರತಿ ಒಂದು ವಿಶೇಷ ಅನ್ಸುತ್ತೆ. ಇಲ್ಲಿ ನೋಡಿ, ಡೋರ್ ಅಲ್ಲಿ ಈ ಲಾಕ್ ಇದೆಯಲ್ಲ ಸರ್, ಇವಾಗೆಲ್ಲ ಈ ತರ ಸಿಸ್ಟಮ್ಗಳು ಬಂದಿದೆ. 1976ರಲ್ಲೇ ಇದನ್ನೆಲ್ಲ ಹಾಕಿದ್ದಾರೆ ಇವ್ರ ಮನೆಗೆ ಅಂತ ಹೇಳಿದ್ರೆ ಏನ್ ಯೋಚನೆ ಮಾಡಿರ್ಬೇಕು. ಹೆಂಗ್ ಹಾಕಿ, ನಿಮ್ ಹಿಂದೆ ಒಂದು ಕನ್ನಡಿ ಇದೆ, ಒಂದು ಸ್ಕ್ರಾಚ್ ತೋರಿಸಿ ಸರ್. ಇಲ್ಲ ಸರ್, ಚಾನ್ಸ್ ಅದು ಬೆಳಗೆರೆ ಅವರ ಹಿರಿಯ ಅಳಿಯ ರಂಜಿತ್ ಅಂತ, ಅವರು ದೊಡ್ಡ ಬಿಲ್ಡರು, ತುಂಬಾ ಒಳ್ಳೆ ವ್ಯಕ್ತಿ. ಅವ್ರು ಒಂದ್ಸರಿ ನಾನು ಮತ್ತೆ ಬೆಳಗೆರೆ ಇದ್ದಾಗಲೇ ಬಂದಿದ್ರು. ಈ ಮನೆ ನೋಡಿ ಅವ್ರು ಬಹಳ ಆಶ್ಚರ್ಯಪಟ್ರು. ಮಾಮ, ಈ ತಾತ ಅವಾಗಲೇ ಇದೆಲ್ಲ ಮಾಡ್ಬಿಟ್ಟಿದಾರಲ್ಲ, ಈಗ ನಾವು ಮಾಡ್ತಾ ಇರೋದು ಅಷ್ಟು ವರ್ಷ ಹಿಂದೆ ಮಾಡಿದಾರಲ್ಲ ಅಂತ. ಅಂದ್ರೆ ಮಾಳಗಾಂವ್ಕರ್ ಅವರ ಮುಂದಾಲೋಚನೆ ಇರ್ಬೋದು ಅಥವಾ ಕಾನ್ಸೆಪ್ಟ್ ಇರ್ಬೋದು. ಮಾತಿಲ್ಲ ಅದಕ್ಕೆ. ಖಂಡಿತ ಸರ್, ಖಂಡಿತ. ಇದು ಬೆಡ್. ಸೊ ಇಲ್ಲಿಗೆ ಬಂದ್ರೆ ಕೆಲವೊಂದು ಟೇಬಲ್ ಟಿಪೈಗಳೆಲ್ಲ ಮಾಡಿದ್ದಾರೆ ನೋಡಿ. ಇವು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ನಾವೆಲ್ಲ ಇದನ್ನ ನೋಡ್ಲೇಬೇಕು ಸರ್. ಇವತ್ತಿನ ಯಂಗ್ಸ್ಟರ್ಸ್ ಇದನ್ನ ನೋಡ್ಲೇಬೇಕು. ನೋಡಿ, ಇವತ್ತು ಇದು ಖಂಡಿತ ಸಿಗೋದಿಲ್ಲ ಸರ್. ಆಮೇಲೆ ಎಷ್ಟೇ ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರು ಈ ತರ ವರ್ಕ್ ಮಾಡೋರು ಕೂಡ ನಮ್ಮಲ್ಲಿ ತುಂಬಾ ಕಡಿಮೆ ಇದ್ದಾರೆ ಅಂತ ನನ್ನ ಒಂದು ಅನಿಸಿಕೆ. ಒಂದು ಲೈಟ್ ಇರಬಹುದು, ಅದನ್ನ ಇಟ್ಟಿರುವಂತ ರೀತಿ ಇರಬಹುದು, ಇವೆಲ್ಲ ಕಂಪ್ಲೀಟ್ಲಿ ಶುದ್ಧವಾಗಿದೆ. ಜೊತೆಗೆ ಇಲ್ಲಿಗೆ ಬಂದ್ರೆ ನೋಡಿ ಹೆಂಗಿದೆ ಇದು. ಡೋರ್ಸ್ಗಳಿರ್ಬಹುದು, ಪ್ರತಿ ಒಂದು ತುಂಬಾ ನೀಟ್ ಅಂಡ್ ಕ್ಲೀನ್. ಮತ್ತೆ ನೀವು ಹೇಳ್ತಾ ಇದ್ರಿ ಸರ್, ಯಾವುದೇ ಒಂದು ಡೋರ್ ಸೌಂಡ್ ಬರೋದಿಲ್ಲ ಡೋರ್ ಓಪನ್ ಮಾಡಿದ್ರು ಅಂತ. ನಾವು ಕೆಲವೊಂದನ್ನು ನಿಮ್ಗೆ ಚಾಲೆಂಜ್ ಕೊಡ್ತೀವಿ. ಯಾವ್ದಾದ್ರು ಡೋರ್ ಸೌಂಡ್ ಬಂದ್ರೆ ಹೇಳಿ, ಎಲ್ಲಾರು ಧೂಳು ಸಿಕ್ಕಿದ್ರೆ ಹೇಳಿ, ಅಥವಾ ನೀವು ಇಲ್ಲ ಇದೊಂದು ಇಲ್ಲಿ ಸರಿ ಇಲ್ಲಾಗಿತ್ತು, ಅಲ್ಲಿ ಬೇಕಾಗಿತ್ತು ಅಂತ ಹೇಳಲಿಕ್ಕೆ ಆದ್ರೆ ಹೇಳಿ.
ಅಥವಾ ಇಡೀ ಮನೆಯಲ್ಲಿ ಒಂದ್ ಕಡೆ ನ್ಯಾಚುರಲ್ ಬೆಳಕಿಲ್ಲ ಅಂತಾದ್ರೆ ಹೇಳಿ. ಈ ತರ ಸಾಕಷ್ಟು ನಾನು ನಿಮ್ಗೆ ಚಾಲೆಂಜ್ ಕೊಡ್ಬೋದು. ನ್ಯಾಚುರಲ್ ಬೆಳಕು. ಇನ್ನೊಂದು ವಿಶೇಷ ಹೇಳ್ತೀನಿ, ನನಗೆ ಈ ಮನೆಗೆ ಬಂದ ಬಹಳ ಖುಷಿ ಆಗುತ್ತೆ ಮಾತಾಡಕ್ಕೆ. ತುಂಬಾ ಒಂಥರ ಇಲ್ಲಿ ಇಬ್ರು ದಿಗ್ಗಜರು, ಬರವಣಿಗೆಯಲ್ಲಿ ದಿಗ್ಗಜರು ಇರುವಂತ ಕಳೆದಿರುವಂತ ಮನೆ ಇದು. ಈ ಮನೆಯ ಯಾವುದೇ ವಿಂಡೋ ಓಪನ್ ಮಾಡಿ ನಿಮ್ ಕಾರ್ಡ್ ಕಾಣಿಸ್ಲೇಬೇಕು. ಯಾವುದೇ ರೂಮಿಗೆ ಹೋಗಿ ಹಿಂಗ್ ಓಪನ್ ಮಾಡಿ ಕಾರ್ಡ್ ಕಾಣಿಸ್ಬೇಕು. ಈ ಮನೆಯನ್ನ ನೀವು 8 ಕಡೆಗಿಂದ ಫ್ರಂಟಿಗೆ ಬರೋದನ್ನ ನೋಡ್ಬೋದು ಮನೆಯಿಂದ. ಅಂದ್ರೆ ಅಷ್ಟು ಪ್ಲಾನ್ ಆಗಿ ಮಾಡಿರುವಂತ ಮನೆ. ಎಸ್, ಖಂಡಿತ ಇದೊಂದು ತೋರಿಸ್ಬಿಡೋಣ. ಇದು ವಾಶ್ರೂಮ್. ಇದು ಹೆಂಗಿದೆ ಅಂತ ಹೇಳಿದ್ರೆ ನೋಡಿ, ಈ ಟೈಲ್ಸು, ಈ ತರ ಒಂದು ಏನಂತಾರೆ, ಈ ಲೈಟಿಂಗ್ ಸಿಸ್ಟಮ್ಗಳು, ಇದೆಲ್ಲ ಅವತ್ತಿನ ಹಂಗೆ ಇದೆ, ಇವತ್ತಿಗೂ ಕೂಡ ಇದೆ. ಸರಿಸುಮಾರು 50 ವರ್ಷ ಆಗಿದೆ ಅಲ್ವಾ? 50 ವರ್ಷ ಆದ್ರೂ ಎಷ್ಟು ನೀಟ್ ಅಂಡ್ ಕ್ಲೀನ್ ಆಗಿದೆ ಅಂತ ಹೇಳಿದ್ರೆ ಇಲ್ಲಿರುವ ಕೆಲಸಗಾರರಿಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳ್ಬೇಕು ಸರ್. ಈಗ ನಾವು ಎಕ್ಸ್ಕ್ಲೂಸಿವ್ ಆಗಿ ಮನೋಹರ್ ಮಾಳ್ಗಾಂವ್ಕರ್ ಅವರ ರೂಮ್ಗೆ ಹೋಗೋಣ ಸರ್. ಅವ್ರ ರೂಮ್ ಅನ್ನ ನೋಡ್ಬೇಕು, ಅಲ್ಲಿ ಕೂತ್ಕೊಳ್ಳೇಬೇಕು ನಾನು ಒಂದು 5 ನಿಮಿಷ ಆದ್ರೆ. ಬನ್ನಿ ಖಂಡಿತ. ಇಲ್ಲೂ ಒಂದೇನೋ ಇದೆ, ಇಲ್ಲಿ ಎಲ್ಲದೂ ಅದು ಬಟ್ಟೆಗಳು ಆ ಕಾಲದಿಂದನೇ ಏನೇ ಬಟ್ಟೆ ಇರ್ಲಿ ಅದನ್ನ ಇಸ್ತ್ರಿ ಮಾಡಿ ಇಡುವಂತದ್ದು ಇದು. ಇನ್ನೊಂದು ನಿಮ್ಗೆ ವಿಶೇಷ ಹೇಳ್ಬೇಕು. ಓಕೆ, ಮನೋಹರ್ ಮಾಳ್ಗಾಂವ್ಕರ್ದು ಶೂಗಳು ಆ ಟೈಮಿಗೆ ಹಾಕಿರೋದು ಅಥವಾ ಅವ್ರ ಕೋಟು ಟೈ ಎಲ್ಲ ಇರ್ತಿತ್ತು. ಪ್ರತಿ ತಿಂಗಳ 1ನೇ ತಾರೀಕಿಗೆ ಎಲ್ಲವನ್ನು ವಾಶ್ ಮಾಡ್ಬೇಕಂದ್ರೆ ಪ್ರತಿ ತಿಂಗಳ 1ನೇ ತಾರೀಕಿಗೆ ಮಾಡೋದು. 50 ವರ್ಷದಿಂದ 1ನೇ ತಾರೀಕಿಗೆ ಆಗ್ತಾ ಇತ್ತು. ಅವ್ರು ಹಾಕೊಳ್ತಾರೋ ಇಲ್ಲೋ ಪ್ರಶ್ನೆ ಇಲ್ಲ. ಪ್ರತಿ ತಿಂಗಳ 1ನೇ ತಾರೀಕು ಅವ್ರ ಎಲ್ಲಾ ಶೂಗಳು ಕ್ಲೀನ್ ಆಗ್ಬೇಕಂದ್ರೆ ಅದು 1ನೇ ತಾರೀಕಿಗೆ ಆಗ್ಬೇಕು. ಮೇ 26ಕ್ಕೆ ಮನೆ ಮೇಲ್ಗಡೆ ಹಾಕಿರೋ ಹುಲ್ಲಿನ ಛಾವಣಿಯನ್ನ ತೆಗಿತಿದ್ರು, ಮಳೆ ಬರುತ್ತೆ ಅಂತ. ಅದು ಪ್ರತಿ ವರ್ಷ ಮೇ 26ಕ್ಕೆ ಆ ಹುಲ್ಲನ್ನ ತೆಗೆಯುವಂಥದ್ದು. ಸೂಪರ್. ನೋಡಿ, ಇಲ್ಲಿ ಕೆಳಗಡೆ ಬಂದ್ರೆ ಈ ಮೆಟ್ಟಿಲುಗಳು ಎಷ್ಟು ಚೆನ್ನಾಗಿದೆ ಸರ್. ಒಂದು ಚೂರು ಬಾಡಿಗೆ ಅದು ಅನಾಯಾಸ ಆಗ್ತಿದೆ ಅಂತ ಅನ್ಸೋದೇ ಅಷ್ಟು ನೀಟ್ ಅಂಡ್ ಕ್ಲೀನ್ ಆಗಿ ಒಂದನ್ನು ಅಂದ್ರೆ ತೂಗಿ ಅಳದು ಅಂತ ಹೇಳ್ತೀವಿ, ಆ ತರ ಈ ಮನೆಯನ್ನ. ಖಂಡಿತ ಸರ್. ಸೊ ಇದು ಬಂದ್ರೆ ಬಹುಶಃ ಅವರು ಲೈಬ್ರರಿ ತರ ಅಂತ ಅನ್ಸುತ್ತೆ. ಇನ್ನೊಂದು ಲೈಬ್ರರಿ ಆ ಕಡೆ ಇದೆ, ಅದನ್ನು ನಾವು ತೋರಿಸ್ತೀವಿ. ಇದು ಅವರು ಓದ್ತಾ ಇದ್ದಿದ್ದಂತಹ ಕೆಲವೊಂದು ಪುಸ್ತಕ, ಇದರಲ್ಲಿ ಅವ್ರ ಪುಸ್ತಕಗಳು ಕೆಲವು ಇರಬಹುದು. ನಾನು ಮುಂದೆ ಅವ್ರ ಲೈಬ್ರರಿಗೆ ಹೋದಾಗ ಅವ್ರ ಪುಸ್ತಕ ಸಿಕ್ಕರೆ ನಾನು ಖಂಡಿತ ಅದನ್ನ ತೋರಿಸ್ತೀನಿ. ಇಲ್ಲಿ ಸಿಕ್ಕಾಪಟ್ಟೆ ಹಳೆ ಪುಸ್ತಕಗಳಿದೆ ನೋಡಿ. ನಾನು ಹೇಳ್ತಾ ಇದ್ನಲ್ಲ, ಯಾ ಕಡೆ ನೀವು ವಿಂಡೋ ಓಪನ್ ಮಾಡಿದ್ರು ಕಾಡು ಲೈಟೇ ಬೇಡ. ನೋಡಿ, ನಾವು ಶೂಟಿಂಗ್ ಮಾಡ್ತಾ ಇದೀವಿ ಈ ಮನೆಯನ್ನ, ನಾವು ಒಂದು ಲೈಟ್ ಅನ್ನ ಕೂಡ ಯೂಸ್ ಮಾಡಿಲ್ಲ. ವಿದೌಟ್ ಲೈಟ್ ಅಲ್ಲಿ ಈ ಮನೆಯನ್ನ ತೋರಿಸ್ತಾ ಇದೀವಿ. ಇಲ್ಲೊಂದಿಷ್ಟು ಪೇಂಟಿಂಗ್, ಇದು ವೈಲ್ಡ್ ಲೈಫ್ ಫೋಟೋಗ್ರಫಿ ಕೂಡ ಇದೆ. ಇದು ನಂದೇ ಒಬ್ರು ಸ್ನೇಹಿತರು ಮೈಸೂರವರು ಹಿರಿಯರು, ಅವರು ಜೀವನ್ಧಾರ ಕುಮಾರ್ ಅನ್ನೋರು ರವಿ ಬೆಳಗೆರೆ ಅವರಿಗೆ ಗಿಫ್ಟ್ ಕೊಟ್ಟಿರುವಂತ ಫೋಟೋಗಳು. ಎಸ್, ಇಲ್ಲೂ ಕೂಡ ರವಿ ಬೆಳಗೆರೆ ಅವರ ಫೋಟೋ ಇದೆ ಸರ್. ಇವತ್ತಿಗೂ ಅವರನ್ನ ಬೆಳಗೆರೆ ಅವ್ರು ನೋಡಿದ್ರೆ ಎಲ್ಲೋ ಏನೋ ಹೇಳ್ತಾ ಇದ್ದಾರೇನೋ, ಮಾತಾಡ್ತಾ ಇದ್ದಾರೇನೋ, ಅಥವಾ ನಮ್ ಜೊತೆ ಎಷ್ಟೊತ್ತಿಗೂ ಇದ್ದಾರೆ ಅಂತಾನೆ ಅನ್ಸುತ್ತೆ. ಎಸ್, ಅಲ್ಲೊಂದು ಆಂಟಿಕ್ ಪೀಸ್ ಇದೆ, ಅದನ್ನ ಒಮ್ಮೆ ತೋರಿಸ್ಬಿಡಿ. ಅದು ಬಹುಶಃ ಎಲ್ಲೋ ಗಿಫ್ಟ್ ಬಂದಿರೋದು ಏನೋ ಇರಬೇಕು, ಉಡ್ಡಿಂದಾನೇ ಕೆತ್ತನೆ ಆಗಿದೆ ಅಂತ ಅನ್ಸುತ್ತೆ ಅದು. ಎಸ್, ಸೂಪರ್ ಸರ್. ಈಗ ಇಲ್ಲಿ ಇದು ಮನೋಹರ್ ಮಾಳ್ಗಾಂವ್ಕರ್ ಅವರು ಮತ್ತೆ ರವಿ ಬೆಳಗೆರೆ ಅವರು ಪರ್ಸನಲ್ ಆಗಿ ಯೂಸ್ ಮಾಡಿರುವಂತಹ ಒಂದು ಬಾತ್ರೂಮ್ ಇದು. ಬನ್ನಿ ಒಳಗಡೆ ಹೋಗೋಣ. ಬಾತ್ರೂಮ್ ಒಳಗಡೆ ಹೋದ್ರೆ ಅಲ್ಲೇ ಕುತ್ಕೊಂಡಿರ್ಬೇಕು. ಇದು ಬಾತ್ ಟಬ್ ಇದು. ಸೊ ಇಲ್ಲಿ ನೋಡಿ, ಇದು ಸ್ಟೀಮ್ ತಗೊಳಕ್ಕೆ ಇಲ್ಲೊಂಥರ ಇದೊಂದು ಒಳ್ಳೆ ರೂಮ್. ಇದು ಆರಾಮಾಗಿ ಕೂತ್ಕೋಬಹುದು ಅಲ್ವಾ? ಬೆಳಗೆರೆ ಅವ್ರು ಯಾವಾಗೂ ಹೇಳ್ತಿದ್ರು, ಬಾತ್ರೂಮ್ ಅಂದ್ರೆ ಬೆಡ್ರೂಮ್ ಹಂಗಿರ್ಬೇಕು, ಅಷ್ಟು ಚೆನ್ನಾಗಿರ್ಬೇಕು ಅಂತ. ಅದನ್ನ ಮಾಳ್ಗಾಂವ್ಕರ್ ಕೂಡ. ಯಾಕೆ ಮಾಳ್ಗಾಂವ್ಕರ್ ಬೆಳಗೆರೆ ಒಟ್ಟೊಟ್ಟಿಗೆ ಅದರ ಇಂಟ್ರೆಸ್ಟ್ ಬೆಳೀತು ಅಂತ ಅಂದ್ರೆ, ಇಬ್ರದ್ದು ಹೆಚ್ಚು ಕಮ್ಮಿ ಯೋಚನೆಗಳು ಸೇಮ್ ಇದಾವೆ, ಬರವಣಿಗೆ ಸೇಮ್ ಇದೆ. ಅಂದ್ರೆ ಇದೆಲ್ಲ ಕಾರಣ ಅಲ್ಲಿ ಅವರು ಸೇರಕ್ ಒಂದಾಯ್ತು ಅಂತ ಅನ್ಸುತ್ತೆ. ಖಂಡಿತ. ಈಗ ಎಕ್ಸ್ಕ್ಲೂಸಿವ್ ಆಗಿ ನಾವು ಮನೋಹರ್ ಮಾಳ್ಗಾಂವ್ಕರ್ ಅವರು ಜೊತೆಗೆ ರವಿ ಬೆಳಗೆರೆ ಅವರು ಇಬ್ರು ಕಳೆದಿರುವಂತಹ ಒಂದು ರೂಮ್ ಇದು. ಇದು ಪರ್ಸನಲ್ ರೂಮ್. ಈ ರೂಮಿಗೆ ಬಂದಾಗ ನನಗೆ ತುಂಬಾ ಖುಷಿ ಆಗಿದ್ದು ಇದು ಇಲ್ಲಿದೆ ನೋಡಿ. ಎಸ್, ಇದು ಹೆಂಗಿದೆ ಸರ್? ಇದು ತುಂಬಾ ಚೆನ್ನಾಗಿದೆ ನೋಡಿ. ಇದನ್ನ ಎತ್ತೀನಿ, ಎಷ್ಟು ಭಾರ ಇದೆ. ಅಬ್ಬಾ, ನಿಜವಾಗೂ ಬಹಳ ಭಾರ ಇದೆ. ಇದು ಏನು ಇದೆ, ಕಣ್ಣು ನೋಡಿ ಅದ್ರದ್ದು. ಈ ಮನೆಗೆ ಬಂದಾಗ ರವಿ ಬೆಳಗೆರೆ ಫಸ್ಟ್ ಕಣ್ಣು ಹಿಂಗೆ ಬಿದ್ದಿದ್ದೆ ಇದು. ನರಸಿಂಹ ಎತ್ಕೊಂಡು ಹೋಗೋಣ ಅಂತಂದ್ರು, ಸುಮ್ನೆ ಅಂದ್ರೆ ತಮಾಷೆಗೆ. ಆಮೇಲೆ ನೋಡಿದ್ರೆ ಈ ಮನೆನೇ ಅವ್ರದ್ದಾಯ್ತು, ಅವರೇ ಖರೀದಿ ಮಾಡಿದ್ರು. ಬಹುಶಃ ಇದು ಒಂದೇ ಪೀಸಲ್ಲಿ ಕೆತ್ತನೆ ಮಾಡಿರೋದು ಸರ್, ಒಂದೇ ವುಡ್ ಅಲ್ಲಿ ಕಂಪ್ಲೀಟ್ ಕೆತ್ತನೆ ಮಾಡಿರೋದು. ಇದ್ರ ಕಾಲನ್ನು ನೋಡಿದ್ರೆ ಆ ಕೆತ್ತನೆ ಮಾಡಿರೋವನ ಕೈ ಚಳಕ ಎಷ್ಟು ನೀಟ್ ಆಗಿದೆ. ಸೇಮ್ ಹೇಗಿರ್ತಾ ಹಾಗೆ ಮಾಡಿದ್ದಾರೆ. ಹೌದು. ಹೋರಿ ಇದು. ಎಸ್, ವಾವ್ ಸರ್.
ಇಲ್ಲಿ ಕತೆ ಹೇಳಿ ಸರ್. ಇಲ್ಲೊಂದು ಏನೋ ಎಕ್ಸ್ಕ್ಲೂಸಿವ್ ಕತೆ ಇದೆ, ಗಂಡ ಹೆಂಡತಿಯ ಕತೆ ಅಂತ ನೀವು ಹೇಳಿದ್ರಿ. ಪ್ರೀತಿ ಇದೆ ಅಂತ. ಪ್ರೀತಿಯ ಕಥೆ Yes, ಇದೆ. yes, yes, ಖಂಡಿತ. ಇದು ಈ ರೂಮ್ ಇದೆಯಲ್ಲ ಮನೋಹರ್ ಮಾಳಗಾಂವ್ಕರ್ ಪರ್ಸನಲ್ ರೂಮ್ ಆಗಿತ್ತು. ನಂತರ ಬೆಳಗೆರೆ ಅವ್ರು ತಗೊಂಡ್ಮೇಲೆ ಬೆಳಗೆರೆ ಅವ್ರ ರೂಮ್ ಇದೆ. ಓಕೆ. ನಾನು ಬೆಳಗೆರೆ ಅವ್ರ ಜೊತೆ ಸಾಕಷ್ಟು ಸಾರಿ ಇಲ್ಲಿ ಉಳ್ಕೊಂಡಿದ್ದೀನಿ. ನಾವು ಖರೀದಿ ಮಾಡೋಕ್ಕಿಂತ ಮೊದಲು ಬೆಳಗೆರೆ ಅವ್ರು ಇಲ್ಲಿ ಬಂದು ಬರೀತಾ ಇದ್ರು. ನಾವು ಇಲ್ಲಿ ಬಂದಾಗ ಬೆಳಗೆರೆ ಅವ್ರು ಕೂಡ ಮಾಳಗಾಂವ್ಕರ್ನ ಎಷ್ಟು ಪ್ರೀತಿ ಮಾಡ್ತಿದ್ರು ಅಂದ್ರೆ, ನಾವು ಬರೋತ್ತಿಗೆ ಅವರ ಮನೆಯವ್ರು ತೀರ್ಕೊಂಡು, ಮನೋಹರ್ ಮಾಳಗಾಂವ್ಕರ್ ಅವ್ರ ಮನೆಯವ್ರು ತೀರ್ಕೊಂಡು ಒಂದು 15-18 ವರ್ಷ ಆಗಿತ್ತು. ಆದ್ರೂ ಕೂಡ ಬೆಳಗೆರೆ ಅವರು ಮಾಳಗಾಂವ್ಕರಿಗೆ ಒಂದು ಬೆಡ್ ಶೀಟ್ ತರ್ತಿದ್ರು, ಇನ್ನೊಂದು ಅವ್ರ ಮನೆಯವರಿಗೆ ಅಂತ ಒಂದು ಬೆಡ್ ಶೀಟ್ ತಿದ್ರು. ಮಾಳಗಾಂವ್ಕರ್ ಕೂಡ ಅಷ್ಟೇ ಪ್ರೀತಿಯಿಂದ ಆ ಬೆಡ್ ಶೀಟ್ ಅನ್ನು 2 ತಂದು ಕೊಟ್ಟೆ. ಒಂದನ್ನ ತನ್ನ ಹೆಂಡತಿ ತೀರಿದ ಮೇಲೂ ಅವಳ ಹಾಸಿಗೆ ಹಾಗೆ ಇತ್ತು, ಹಾಸಿಗೆ ದಿಂಬು ಎಲ್ಲದು. ಪ್ಲಸ್ ಇವ್ರಿ ತನಗೇನಾದ್ರು ಬೆಡ್ ಶೀಟ್ ತಂದ್ರು ಅಂತ ಇಟ್ಕೊಳ್ಳಿ, ಏನೇ ತಂದ್ರು ಕೂಡ ಹೆಂಡತಿಗೆ ಒಂದು ಇಡ್ತಿದ್ರು. ಈಗ ನಂತರ ನಾವು ತಗೊಂಡ್ಮೇಲೆ ಕಾಟ್ ಒಂದಾಗಿದೆ, ಎಲ್ಲರೂ ಬೇರೆ ಬೇರೆ ಇತ್ತು, ಅದು ಹೆಂಡತಿ ಸಲಾಗಿ ಒಂದು ಇಟ್ಕೊತಿದ್ರು. ಅದು ಅವರ ಒಂದು ಪ್ರೀತಿ, ಬಹಳ ಪ್ರೀತಿಯಿಂದ. ಇಡೀ ಮನೆ ತುಂಬಾ ಅವರ ಹೆಂಡತಿ ಬಿಡಿಸಿರುವಂತ ಫೋಟೋಗಳನ್ನ ನಾವು ಇವತ್ತಿಗೂ ನೋಡಬಹುದು. ಅದೇ ಹೇಳ್ತೀವಲ್ಲ ಸರ್, ನಾವು ಉಳಿತೀವೋ ಬಿಡ್ತೀವೋ, ನಾವು ಮಾಡಿರುವಂತ ಕೆಲಸಗಳು ಉಳಿಯುತ್ತೆ ಅನ್ನೋದಕ್ಕೆ ಒಂದು ಬೆಸ್ಟ್ ನಿದರ್ಶನ. ಮತ್ತೆ ಮನೆಯನ್ನ ಹೊರಗಡೆಯಿಂದ ನೋಡ್ಬೇಕಾದ್ರೆ ಒಂದ್ ಕಲ್ಲು ಹಿಂಗಿದೆ, ಒಂದ್ ಕಲ್ಲು ಹಿಂಗಿದೆ, ಒಂದ್ ಬೇರೆ ತರ ಇದೆ, ಏನೇನೋ ಆಕೃತಿಲಿದೆ. ಆಮೇಲೆ ಇಡೀ ಮನೆಯನ್ನು ಅಬ್ಸರ್ವ್ ಮಾಡೋದು ನೀವು ಹೇಳಿದ್ರಿ, ಕಿಟಕಿಗಳಿಗೆ ಜಾಸ್ತಿ ಪ್ರಾಮಿನೆನ್ಸ್ ಇಲ್ಲಿ. ಕಿಟಕಿ ಕಾಡಿಗೆ ನೋಡಿ, ಈ ಕಡೆ ನೋಡಿ. ಸುಮ್ಮನೆ ನೀವು ಮನೆಯಲ್ಲಿ ಮಲ್ಕೊಂಡಿದ್ರೆ ಕೂತ್ಕೊಂಡಿದ್ರೆ ಜಿಂಕೆ ಬರೋದು ನೋಡ್ಬೋದು, ಕಾಡ್ಕೊಂಡ ನೋಡಿದೀವಿ ನಾವು ಇಲ್ಲಿ. ಅದು ಒಂಥರ ಸುತ್ತಲೂ ಕಾಡು ಮಧ್ಯೆ ಒಂದು ಮನೆ ಇದೆ. ಸರ್, ಈಗ ಈ ಮನೆಯನ್ನ ಯಾರು ನೋಡ್ಕೊಂತಾರೆ ಸರ್? ಈಗ ರವಿ ಬೆಳಗೆರೆ ಅವ್ರ ಮಗ ಕರ್ಣ ನೋಡ್ಕೊತಾರೆ. ಅವರೇ ಪೂರ್ತಿ ಇದನ್ನ ನೋಡ್ಕೊಳ್ಳೋರು. ಇಲ್ಲೊಂದು 5 ಜನ ಕೆಲಸದವರು ಇಡೀ ಮನೆಯನ್ನ, ಈ ಏರಿಯಾನ. ಒಟ್ಟು 6.25 ಎಕರೆ ಜಾಗ ಇದು. ಇದನ್ನ ಅವರೇ ನೋಡ್ಕೊಳ್ಳೋರು. ಅದ್ರ ಜೊತೆಲಿ ಆ ಜವಾಬ್ದಾರಿನ ನಾನು ವಹಿಸಿದ್ದಾರೆ. ಖಂಡಿತ ಸರ್. ಸರ್, ಇಲ್ಲಿ ಬೆಳಗೆರೆ ಅವರು ಮಲಗ್ತಾ ಇದ್ರ ಮನೋಹರ್ ಮಾಳಗಾಂವ್ಕರ್ ಆದ್ಮೇಲೆ ಇಲ್ಲಿ ಇದೇ ಜಾಗ, ಇದು ಯಾವಾಗಲೂ ಬೆಳಗೆರೆ ಅವರು ಮಲಗುವಂತದ್ದು. ನಾನು ಬೆಳಗೆರೆ ಅವರು ಅಂತ ಹೇಳಲ್ಲ, ಅಣ್ಣ ಅಂತ ಕರೆಯೋದು ಅವ್ರನ್ನ ಯಾವಾಗಲೂ. ಅವರು ಎಷ್ಟು ಸಲ ತಮ್ಮ ಅಂತಿದ್ರು, ಮಗ ಅಂತಿದ್ರು, ಪ್ರೀತಿಯಿಂದ ನೋಡ್ಕೊತಾ ಇದ್ರು. ನಾನು ತುಂಬಾ ನಂದು ಅವ್ರದ್ದು ಸುಮಾರು ಒಂದು 20-22 ವರ್ಷದ ಆತ್ಮೀಯತೆ ನಂದು ಬೆಳಗೆರೆ ಅವ್ರದ್ದು. ಇಲ್ಲೇ ಕೂತಿದ್ರು. ಕೆಲವು ಸಾರಿ ಇಲ್ಲೇ ಕೂತ್ಕೊಂಡವ್ರು ನಿದ್ರೆ ಮಾಡ್ತಿದ್ರು. ರಾತ್ರಿ 2 ಗಂಟೆಗೆ ಎದ್ದು ನರಸಿಂಹ ಅಂತ ಕೂಗೋರು, ನಾವು ಇಲ್ಲೇ ಮಲ್ಕೊಂಡಿರ್ತಿದ್ವಿ. ಎದ್ದ ತಕ್ಷಣ ಮತ್ತೆ ಬರೀಲಿಕ್ಕೆ ಕೂತ್ ಬಿಡೋರು ಬೆಳಗೆರೆ ಅವರು. ಆ ತರ ಅವ್ರಿಗೆ ಬರಿಬೇಕು ಅಂತ ಅನಿಸಿದ ಮೇಲೆ ಬರೀಲೇಬೇಕು. ಅದು ಬೆಳಗೆರೆ ಅವ್ರ ವಿಶೇಷ. ತುಡಿತ ಏಕದಮ್ ತುಡಿತ. ಅವ್ರು ಹೇಳ್ತಿದ್ರು, ಕೈ ನಡುಗುತ್ತೆ ನರಸಿಂಹ, ಬರ್ದಿಲ್ಲ ಅಂದ್ರೆ ಆಗೋದೇ ಇಲ್ಲ ಅಂತ. ಆ ಮಟ್ಟಕ್ಕೆ ಅವ್ರಿಗೆ ಬರಿಬೇಕು ಅನ್ಸ್ತಿತ್ತು. ಓಕೆ. ನೋಡಿ, ಇಲ್ಲೊಂದು ಕನ್ನಡಿ ಜೊತೆಗೆ ಈ ಸ್ಲೈಡಿಂಗು ನಾವು ಇವತ್ತು ಏನ್ ನೋಡ್ತಿದೀವಿ ಸರ್, ಸಿಟಿಗಳಲ್ಲಿ ಜಾಗ ಇಲ್ಲ, ಅದಕ್ಕೆ ನಾವು ಸ್ಲೈಡಿಂಗ್ ಇಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಸುಮಾರು ಜನ ಇಂಟೀರಿಯರ್ ವರ್ಕ್ಸ್ ಮಾಡೋರನ್ನ ಹೇಳೋದನ್ನ ನಾನು ಕೇಳ್ಪಟ್ಟಿದ್ದೆ. ನೋಡಿ, ಇದು ಕಂಪ್ಲೀಟ್ಲಿ ಸ್ಲೈಡಿಂಗು 1976ರಲ್ಲೇ ರೆಡಿ ಆಗಿತ್ತು. ಇದು ಮನೋಹರ್ ಮಾಳಗಾಂವ್ಕರ್ ಅವರ ಮನೆ. ಇಲ್ಲಿ ನೋಡಿ, ಇಲ್ಲಿಗೆ ಹೋದ್ರೆ ಇಲ್ಲೂ ಕೂಡ ಸ್ಲೈಡ್ಸು ಎಷ್ಟು ಚೆನ್ನಾಗಿ. ಇದು ನೋಡಿ, ಇದು ಬೆಳಗೆರೆ ಅವರು ಬರೀತಿದ್ದಂತ ಟೇಬಲ್. ಹೌದೌದು. ಅದು ಒಂದು ಇದಿತ್ತು ಅದ್ರ ಮೇಲೆ. ಹೀಗೆ ಅಂದ್ರೆ ನಾವು ಎಲ್ ಬೇಕಾದ್ರೂ ಹೋದಾಗ 4 ಕಾಲು ರೆಡಿ ಆಗುತ್ತಲ್ಲ, ಆ ತರ ಮಾಡಿ ಇಟ್ಕೊಂಡು ಅದ್ರ ಮೇಲೆ ಟೇಬಲ್ ತರ ರೆಡಿ ಮಾಡ್ಕೊಂಡು ಬರೆಯುವಂತ ಇದು. ಸೂಪರ್ ಸರ್. ಎಸ್. ಇದು ಸ್ಲೈಡ್ ಡೋರ್ ಆದ್ರೆ ಇಲ್ಲಿ ನೋಡಿ ಟೇಬಲ್. ಈ ಟೇಬಲ್ಗಳನ್ನ ನಾವು ತೋರಿಸ್ಲೇಬೇಕು ಸರ್. ತೋರಿಸಿಲ್ಲ ಅಂದ್ರೆ ನನಗೆ ಗೊತ್ತು, ನೀವು ಬಂದಾಗಿಂದ ನಿಮ್ ಕಣ್ಣು ಅದ್ರ ಮೇಲೆ ಇದೆ. ಯಾಕೆ ಗೊತ್ತಾ ಸರ್, ನಮ್ಮ ಹಳೆ ಕಾಲದ ನಮ್ಮ ಮನೆಯಲ್ಲೂ ಕೂಡ ಈ ತರದ ಟೇಬಲ್ಗಳಿತ್ತು. ಅದನ್ನೆಲ್ಲ ನಾವ್ ಇವತ್ತು ಕಳ್ಕೊಂಡಿದೀವಿ ನಾನಾ ಕಾರಣಕ್ಕೆ. ನಮ್ಗೆ ಇಟ್ಕೊಳಕ್ ಆಗದೆ ಇರೋದಕ್ಕೆ, ನಮ್ಮ ಪೂರ್ವಜರಿಗೆ ಅದೆಲ್ಲ ಬೇಡ ಅಂತಾನೋ ಏನೋ ಗೊತ್ತಿಲ್ಲ, ಒಂದಿಷ್ಟು ನಾವು ಲಾಸ್ಟ್ ಮಾಡ್ಕೊಂಡಿದೀವಿ. ಹಂಗಾಗಿ ಇಂಥದ್ದೆಲ್ಲ ನೋಡಿದ್ರೆ ನನಗದ್ನ ಇರ್ಸ್ಕೋಬೇಕು ಅಂತ ಆಸೆ. ಸೊ ನಮ್ಮನೆಯಲ್ಲೂ ಕೆಲವೊಂದು ಇರ್ಸ್ಕೊಂಡಿದೀವಿ. ಮತ್ತೆ ಇದನ್ನ ಇಲ್ಲಿ ತೋರಿಸ್ತಿದ್ದೀನಿ. ಯಾರೇ ನಿಮ್ಮ ಮನೆಯಲ್ಲಿ ಏನೇ ಹಳೆ ಕಾಲದ ವಸ್ತುಗಳು ಪೂರ್ವಜರು ಯೂಸ್ ಮಾಡೋದಿದ್ರೆ ಅದನ್ನ ದಯವಿಟ್ಟು ಬಿಸಾಕೋಕ್ ಹೋಗ್ಬೇಡಿ. ಈಗ ರೆಡಿ ಮಾಡ್ಬೇಕು ಅಂತ ಖಂಡಿತ ಸಾಧ್ಯ ಇಲ್ಲ ಅಲ್ವಾ? ಈಗಿನ ಆಚಾರ್ಯಗಳಿಗೆ ಮಾಡ್ಲಿಕ್ಕೂ ಮಾಡೋದಕ್ಕೂ. ಹೌದು ಖಂಡಿತ. ಇಲ್ಲೂ ಒಂದಿದೆ ಈ ತರ ವುಡ್ ಐಟಮ್, ಪೆಟ್ಟಿಗೆಗಳೆಲ್ಲ ಸಿಕ್ಕಾಪಟ್ಟೆ ಇದೆ ಈ ಮನೆಯಲ್ಲಿ. ನೋಡಿ, ಅದ್ರ ಒಳಗಡೆ ಇನ್ನೊಂದೇನೋ ಇದೆ ನೋಡಿ ಸರ್. ಇಲ್ಲಿ ಏನಿದೆ, ಏನೋ ಇಡೋದಕ್ಕೆ ಕನ್ನಡಿ, ಪೆಟ್ಟಿಗೆ, ಇದೆರಡು ಮಾಮೂಲು ಈ ಮನೆಯಲ್ಲಿ. ಸರ್, ನಾನ್ ನಿಮ್ಮ ಹತ್ರ ಒಂದೆರಡು ವಿಚಾರವನ್ನ ಕೇಳಲೇಬೇಕು. ಈಗ ನಾವು ಮಾತಿನ ಮಧ್ಯೆ ತುಂಬಾ ಹೇಳಿದ್ವಿ, ರವಿ ಬೆಳಗೆರೆ ಅವರು ಈ ಮನೆಯನ್ನ ಖರೀದಿ ಮಾಡ್ತಾರೆ 2012 ಸಮಥಿಂಗ್ ಅಷ್ಟರಲ್ಲೇನೋ ಖರೀದಿ ಮಾಡ್ತಾರೆ ಅನ್ನೋದು ಗೊತ್ತಾಯ್ತು. 2010ರಲ್ಲಿ ಮನೋಹರ್ ಮಾಳಗಾಂವ್ಕರ್ ಅವರು ತೀರೋಗ್ತಾರೆ. ಸೊ ನಾನು ನಿಮ್ಮ ಹತ್ರ ವೈಯಕ್ತಿಕವಾಗಿ ಕೇಳೋದು ಸರ್, ನಿಮಗೆ ಮತ್ತೆ ಬೆಳಗೆರೆ ಅವರಿಗೆ ಹೆಂಗೆ ಪರಿಚಯ ಆಗೋದು? ಯಾಕಂದ್ರೆ ನೀವು ತುಂಬಾ ಕ್ಲೋಸ್ ವ್ಯಕ್ತಿ ಬೆಳಗೆರೆಗೆ. ಈ ಭಾಗಕ್ಕೆ ಬಂದ್ರೆ ನೀವೇ ಅವರಿಗೆಲ್ಲವನ್ನ ಸರ್ವ್ ಮಾಡ್ತಿದ್ದು, ನೋಡ್ಕೊಂತ ಇದ್ದಿದ್ದು. ಇವನ್ ಅವ್ರ ಫ್ಯಾಮಿಲಿಯವರು ಕೂಡ ಸಿಕ್ಕಾಪಟ್ಟೆ ಆತ್ಮೀಯರಾಗಿದ್ದೀರಾ. ಅದ್ರ ಬಗ್ಗೆ ಒಂದ್ ಹೇಳೋದು ನಮ್ಗೆ ಕೇಳಿಸ್ಕೋಬೇಕು ಅನ್ನುವಂತ ತುಡಿತಾ ಇದೆ. ಬೆಳಗೆರೆಯವರು ನನಗೆ ಪರಿಚಯ ಆಗಿದ್ದು ಸಿರ್ಸಿಲಿ. ನಾನು ಲಾ ಓದ್ತಾ ಇದ್ದೆ. ಅವಾಗ ಅದು ಯಾವ್ದೋ ಒಂದು
ಸುದ್ದಿಯನ್ನ ನಾನು ಪತ್ರಿಕೋದ್ಯಮದಲ್ಲಿದ್ದೆ, ಸುದ್ದಿಯನ್ನ ಮಾಡಿ ಅವ್ರಿಗೆ ಕಳ್ಸಿಕೊಟ್ಟೆ. ಓಕೆ. ಅವ್ರು ನೋಡಿ ಅದು ಸ್ವಲ್ಪ ಸ್ಟ್ರಾಂಗ್ ಇತ್ತು ಆ ಸುದ್ದಿ. ಸರಿ, ಸಿರಿಸಿ ಒಂದು ಪ್ರೋಗ್ರಾಮಿಗೆ ಬಂದಿದ್ರು. ಬಂದಾಗ ನಾನು ಅವ್ರನ್ನ ಮಾತಾಡಿಸ್ಬೇಕು ಅಂತ ಒದ್ದಾಡ್ತಾ ಇದ್ದೆ. ನನ್ನ ಹಿಂದೆ ಒಬ್ರು ಬರಹಗಾರ, ಇನ್ನೊಬ್ರು ಶಿವಾನಂದ್ ಕಳವೆ ಅಂತಿದ್ದಾರೆ. ಅವ್ರು ಏನ್ ಹೆದರ್ತೀಯ ಹೋಗು ಅಂತ ನಾನು ದೂಡ್ಬಿಟ್ರು ಬೆಳಗೆರೆ ಮುಂದೆ. ಸಾವಿರಾರು ಜನ ಇವ್ರು ಆಟೋಗ್ರಾಫ್ ತಗೊಳ್ಳಿಕ್ಕೆ ಮಾತಾಡಕ್ಕೆ ಒದ್ದಾಡ್ತಾ ಇದ್ರು. ದೂಡ್ಬಿಟ್ರು. ನಾನು ಸೀದಾ ಹೋಗಿ ಬೆಳಗೆರೆ ಮುಂದೆ ನಿಂತು, ಏನಪ್ಪಾ ಅಂತ ಕೇಳಿದ್ರು. ಇಲ್ಲ, ನಾನೊಂದು ಹಿಂಗೆ ಲೆಟರ್ ಕಳಿಸಿದ್ದೆ, 1-2 ಫೋಟೋ ಕಳಿಸಿದ್ದೆ. ನೀನೇನಾ ಅಂತ ತಕ್ಷಣ ಕೇಳಿ ಮಾತಾಡಿ ಅವ್ರದ್ದು ಎಲ್ಲೋರ್ನ ಬಿಟ್ಟು ಗಾಡಿ ಹತ್ತಿ, ನನ್ನ ರೂಮ್ ಇತ್ತು, ಚಿಕ್ಕ ರೂಮ್, ನಾನು ಓದಕ್ಕೆ ಇಟ್ಕೊಂಡಿರೋಂಥ ರೂಮ್, ಅಲ್ಲಿ ಬಂದು ಕೂತ್ಕೊಂಡು ಅದೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟೆ ಅವರಿಗೆ. ಆಮೇಲೆ ಇದು ಒಂದು ಮಾವಿನ ಹಣ್ಣು ಇತ್ತು ನನ್ನ ಹತ್ರ, ನಾನು ರೂಮಲ್ಲಿ ಅದನ್ನು ಕಟ್ ಮಾಡಿಕೊಟ್ಟೆ, ತಿಂದೋದ್ರು. ನನ್ನ ಬಹಳ ಖುಷಿಯ ಕ್ಷಣ ಅದು. ನಾನು ನಂಬಕ್ಕೆ ಆಗ್ತಾ ಇಲ್ಲ. ಬೆಳಗೆರೆ ನನ್ನ ಆ ಕಾಲದಲ್ಲಿ ಅಂದ್ರೆ ಉತ್ತುಂಗದ ಸ್ಥಿತಿಯಲ್ಲಿ ಇರುವಂತಹ ಕ್ಷಣಗಳಲ್ಲೂ ಕೂಡ ಅವ್ರು ನನ್ನ ಬಂದೋದು, ಅಲ್ಲಿಂದ ನಾನು ಪರಿಚಯ ಆಯ್ತು. ಆಮೇಲೆ ಇನ್ಯಾವುದೋ ಒಂದು ವಟಾರ್ ಶಿವ ಅನ್ನೋನು ಜೈಲಲ್ಲಿ ಇದ್ದಾಗ ಹೋಗಿ ನಾನು ಸಂದರ್ಶನ ಮಾಡಿದ್ದೆ. ಈ ತರ ಸಾಕಷ್ಟು ನಂದು ಅವ್ರದ್ದು ಬಾಂಧವ್ಯ ಬೆಳೀತಾ ಹೋಯ್ತು. ಅಷ್ಟರ ಮಧ್ಯೆ ಅವರು ಸ್ವಲ್ಪ ಆರೋಗ್ಯದಲ್ಲಿ ಏರ್ಪೇರಾಗಿತ್ತು. ಅವರು ಧಾರವಾಡದಲ್ಲಿ ಡಾಕ್ಟರ್ ಆನಂದ್ ಪಾಂಡುರಂಗಿ ಅಂತಿದ್ದಾರೆ, ಅವರಲ್ಲಿ ಅಲ್ಲಿಗೆ ಬಂದಿದ್ರು. ಬಂದಾಗ ಡಾಕ್ಟರ್ ಹೇಳಿದ್ರಂತೆ, ನೀವು ಸ್ವಲ್ಪ ದಿನ ಕಾಡಿಗೆ ಹೋಗಿ ರೆಸ್ಟ್ ಮಾಡಬೇಕು, ಕಾಡಿಗೆ ಹೋಗ್ಬಿಡಿ ಅಂತಂದ್ರು. ಆವಾಗ ತಕ್ಷಣ ನಾನು ನೆನಪಾದೆ ಅವರಿಗೆ, ನರಸಿಂಹ ನಾನು ಜೋಯ್ಡಾಗ್ ಬರ್ತಾ ಇದ್ದೀನಿ, ನನಗೆಲ್ಲರೂ ಉಳ್ಕೊಳ್ಳೋಕೆ ವ್ಯವಸ್ಥೆ ಮಾಡಿಕೊಡು ಅಂತಂದ್ರು. ಅಲ್ಲಿಂದ ನಂದು ಅವ್ರದ್ದು ಸಂಬಂಧಗಳು ಬೆಳೀತಾ ಹೋಯ್ತು ಅಂತ ಹೇಳೋದಕ್ಕಿಂತ ಗಟ್ಟಿ ಆಗ್ತಾ ಹೋಯ್ತು. ಗ್ರೇಟ್. ನಾನು ಕೇಳಿದ್ದೆ ಬೆಳಗೆರೆ ಅಂತ ಹೇಳಿದ್ರೆ ಅದೊಂದು ದೊಡ್ಡ ನೆನಪಿನ ಶಕ್ತಿ ಅದು ಅಂತ ಕೇಳಿದ್ದೆ. ಬಹುಶಃ ಆ ಪತ್ರ ಅವತ್ತು ನಿಮ್ದು ಓದಿ ಅದನ್ನ ನೆನ್ಪಿಟ್ಕೊಂಡು ಮತ್ತೆ ಪರಿಚಯ ಹಿಡ್ಕೊಂಡಿದ್ದು ಅದು ಬೆಳಗೆರೆ ಶಕ್ತಿ ಅಂತ ಹೇಳ್ಬೋದು. ಬೆಳಗೆರೆ ಶಕ್ತಿ ಯಾವ ಮಟ್ಟಕ್ಕೆ ಅಂದ್ರೆ 22 ವರ್ಷದಿಂದ ನಾನು ಸಿಕ್ಕ ಇದನ್ನ, ನರಸಿಂಹ ನೀನು ಯಾವ ಕಲರ್ದ ಅಂಗಿ ಹಾಕೊಂಡಿದ್ದೆ ನಾ ಫಸ್ಟ್ ಸಿಕ್ಕಾಗ ಗೊತ್ತಾ ಅಂತ ಕೇಳಿ ಅವ್ರು ಹೇಳಿದ್ರು. ನನಗೆ ನೆನಪಿಲ್ಲಾಗಿತ್ತು ಆ ಮಟ್ಟಕ್ಕೆ. ಓಕೆ. ಎಸ್, ಮನೆಯ ಹಾಲ್ಗೆ ಬಂದಿದ್ದೀವಿ ಈಗ. ನೋಡಿ, ಇದು ಏನಂತಾರೆ ಸರ್, ಈ ಬಹುಶಃ ಡ್ರಿಂಕ್ಸ್ ಮಾಡೋಕೆ ಯೂಸ್ ಮಾಡ್ತಾರೆ. ನನ್ಗೆ ಕರೆಕ್ಟಾಗಿ ಗೊತ್ತಿಲ್ಲ, ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಕೆಳಗಡೆ ಏನೋ ಬೆಂಕಿ ಇದೆಲ್ಲ ನಿಮ್ಗೆ ಫೈರ್ ಕ್ಯಾಂಪ್, ಈ ಬ್ರಿಟಿಷ್ ಕಾನ್ಸೆಪ್ಟ್ ಮನೆ ಇದು ಸ್ವಲ್ಪ. ಅಂದ್ರೆ ಇಲ್ಲಿ ಫೈರ್ ಕ್ಯಾಂಪ್ ಆಗ್ತದೆ. ನಾ ರಾತ್ರಿ ನಿಮ್ಗೆ ಬೆಂಕಿ ಹಾಕಿ ತೋರ್ಸೋಣ ಇದನ್ನ ಹೇಗಿರುತ್ತೆ ಚಳಿಗಾಲ. ಖಂಡಿತ ನೀವು ಬೆಂಕಿ ಹಾಕಿ ತೋರಿಸಿದ್ರೆ ಆ ಫುಟೇಜ್ ಅನ್ನ ಇಲ್ಲೇ ಫ್ಲೋ ಮಾಡ್ತೀನಿ ಅಲ್ವಾ? ಖಂಡಿತ. ಇಲ್ಲಿ ಬೆಂಕಿ ಹಾಕಿ ಏನಾದ್ರೂ ಒಂದು ಪೆಗ್ ಅನ್ನ ಸವಿಯೋರಿದ್ರೆ ಇದಕ್ಕೆ ಒಂದು ಒಳ್ಳೆ ಜಾಗ ಇದು. ಮತ್ತೆ ಪೂರ್ತಿ ಚಿಮ್ನಿ ಇದೆ ಇದಕ್ಕೆ, ಇದ್ರೊಳಗೆ ಸ್ವಲ್ಪ ಕೂಡ ಹೊಗೆ ಬರೋದಿಲ್ಲ, ಹೊರಗಡೆ ಬರೋದಿಲ್ಲ, ಪೂರ್ತಿ ಮೇಲ್ಗಡೆ ಎಳ್ಕೊಂಡು ಹೋಗ್ಬಿಡುತ್ತೆ. ಅಷ್ಟ್ರ ಮಟ್ಟಿಗೆ ಇದಿರುವಂತದ್ದು. ನಾನು ಸದ್ಯ ಒಂದ್ 2-3 ಜನರನ್ನ ಬೇರೆ ಕರ್ಕೊಂಡ್ ಬಂದೆ ಇಲ್ಲಿ. ನನಗೆ ಈ ತರದ್ದು ಒಂದು ಮಾಡ್ಕೊಡಕ್ ಸಾಧ್ಯನಂತ ಅವ್ರು ಆಗಲ್ಲ ಅಂತ ಹೇಳಿದ್ರು. ಅಂದ್ರೆ ಇವತ್ತಿನ ಕಾಲಕ್ಕೆ ಸಾಧ್ಯನೇ ಗೊತ್ತಿಲ್ಲ, ಅಂದ್ರೆ ಸಾಧ್ಯ ಇಲ್ಲ ಮಾಡಿ ಅವರಿಗೆ ಗೊತ್ತಿಲ್ಲ, ಇದು ರೂಢಿ ಇಲ್ಲ. ನೋಡಿ ವೀಕ್ಷಕರೇ, ಈಗ ಸಂಜೆಯ ಸಮಯ, ನಾವು ಈ ಮನೆಯ ಲೈಟಿಂಗ್ ಅಲ್ಲಿ ಈ ಮನೆಯನ್ನ ನೋಡ್ತಾ ಇದ್ದೀವಿ. ಈ ಮನೆಯನ್ನ ಕಂಪ್ಲೀಟ್ ಆಗಿ ಅಂದ್ರೆ ಈ ಒಂದು ವಾತಾವರಣದಲ್ಲಿ ನೋಡೋದೇ ಒಂಥರ ಚಂದ ಅಂತ ಹೇಳ್ಬೋದು. ಡೇ ಅಲ್ಲಿ ಒಂಥರ ಕಾಣಿಸುತ್ತೆ, ನೈಟ್ ಅಲ್ಲಿ ಒಂಥರ ಕಾಣಿಸುತ್ತೆ. ನಾವು ಆಗ್ಲೇ ಇದ್ರ ಬಗ್ಗೆ ಮಾತಾಡ್ತಿದ್ವಿ. ಅಂದ್ರೆ ಶೂಟ್ ಆಗೋ ಸಂದರ್ಭದಲ್ಲಿ ಇದು ಬೆಂಕಿ ಹಾಕೊಂಡು ಸುಮ್ಮನೆ ಕೂತ್ಕೋಬಹುದು. ಇಲ್ಲಿ ವೈಟ್ ಪೈಂಟ್ ಇದೆ, ಕೆಳಗಡೆ ಬೆಂಕಿ ಹಚ್ಚಿದ್ರೆ ಯಾವುದೇ ಕಾರಣಕ್ಕೂ ಹೊಗೆ ಹೊರಗಡೆ ಬರೋದಿಲ್ಲ, ಎಲ್ಲೂ ಕೂಡ ಒಂದ್ ಸಣ್ಣ ಕಪ್ಪು ಕೂಡ ಆಗೋದಿಲ್ಲ ಇದು ಅಂತ ಹೇಳಿದ್ವಿ. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಮುಟ್ಟಿದ್ರೆ ತಣ್ಣಗಿದೆ ಸರ್. ಇದು ಹೆಂಗ್ ಸಾಧ್ಯ ಸರ್? ಇದು ನೋಡಿ, ಬೆಂಕಿ ಹೆಂಗ್ ಅದ್ರ ಒಳಗಡೆನೆ ಹೋಗುತ್ತೆ. ಅದ್ ಯಾವ ಇಂಜಿನಿಯರ್ ಇದ್ ಮಾಡಿರಬಹುದು ಏನು ಅನ್ನೋದು ಗೊತ್ತಲ್ಲ. ನಿಮ್ಗೆ ಏನ್ ಅನ್ಸುತ್ತೆ ಸರ್ ಇದು? ಇಲ್ಲ ಸರ್, ಇದು ಈ ಆವಾಗ ಚಿಮ್ನಿ ಅಂತ ಇದನ್ನ ರೆಡಿ ಮಾಡ್ತಾ ಇದ್ರಂತೆ. ಹೌದು, ಈಗಿನವ್ರಿಗೆ ಇದು ಮಾಡಕ್ಕೆ ಬರಲ್ಲ. ನಾನು ನನ್ನ ಕಾಡು ಮನೆಯಲ್ಲಿ ಈ ತರ ಒಂದೇನು ಮಾಡ್ಸೋಣ ಅಂತ ಒಂದು 3-4 ಗಾರೆ ಅವ್ರನ್ನ ಗೌಂಡಿಗಳನ್ನ ಕರ್ಕೊಂಡ್ ಬಂದೆ. ಸರ್ ಇದಾಗಲ್ಲ ಸರ್, ನೀವು ಹೊಗೆ ಹೆಚ್ಚು ಕಮ್ಮಿ ಆದ್ರೂ ಅಡ್ಡಿಲ್ಲ ಅಂದ್ರೆ ಮಾಡ್ಕೊಡ್ತೀನಿ ಅಂತಂದ್ರು. ಅಂದ್ರೆ ಈಗಿನವ್ರಿಗೆ ಅದು ಗೊತ್ತೇ ಇಲ್ಲ ಅಷ್ಟ್ರ ಮಟ್ಟಿಗೆ. ಸರ್ ಯೋಚನೆ ಮಾಡಿ, ಇದೊಂದು ಬೆಂಕಿ ಹಾಕೊಂಡು ನಾವೊಂದು ಫ್ಯಾಮಿಲಿ ಕೂತ್ಕೊಂಡು ಬಿಸಿ ಬಜೆನೋ ಗೇರ್ ಬೀಜನೋ ಹಲಸಿನ ಬೀಜನೋ ತಿಂತ ಕೂತಿದ್ರೆ ಹೇಗಿರುತ್ತೆ? ಎಷ್ಟು ಮಜಾ ಇರುತ್ತೆ ಸರ್, ಚೆನ್ನಾಗಿರುತ್ತೆ. ಅಲ್ಲ, ಇದೊಂಥರ ಇಡೀ ಮನೆ ಒಂದ್ ಸ್ವಲ್ಪನೂ ಹೊಗೆನೆ ಬರಲ್ಲ ಸರ್, ಬರೋದೇ ಇಲ್ಲ. ಇಲ್ಲಿ ಒಂದೇ ಅಲ್ಲ, ಸೇಮ್ ಇದೇ ತರ ಆ ಕಡೆ ಒಳಗಡೆ ಪೊಸಿಷನ್ ಇದೆ, ಮನೆ ಒಳಗಡೆ ಇನ್ನೊಂದಿದೆ, ಅಲ್ಲೂ ಕೂಡ ಒಂದು ನಿಮ್ಗೆ ಹೊಗೆ ಸ್ಮೋಕ್ನು ಸ್ಮೆಲ್ಲರ್ ಬರ್ತಾ ಇದೆ. ಇಲ್ಲ ಏನು ಇಲ್ಲ, ಮುಟ್ಟಿದ್ರೂ ಗೊತ್ತಾಗ್ತಿಲ್ಲ. ಅಷ್ಟು ಏನ್ ಟೆಕ್ನಾಲಜಿ ಇದ್ದಿರ್ಬೋದು, ಎಷ್ಟು ಬಗ್ಗೆ ನೋಡಿದ್ರು ಬಗೆಹರಿಯಲ್ಲ. ಹೌದು, ನನಗೂ ಗೊತ್ತಾಗ್ತಾ ಇಲ್ಲ ಒಳಗಡೆ ಏನಿರ್ಬೋದು. ಅಲ್ಲಿ ಹೋಗ್ತಿದೆ ನೋಡಿ ಬೆಂಕಿ, ಅದು ಹಿಂಗಿದ್ದು ಹಿಂಗ್ ಒಳಗಡೆ ಇದೆ, ಹೀಗಾಗಿ ಹೀಗ್ ಬಗ್ಗೆ ಮತ್ತೆ ಅಲ್ಲೋಗಿ ಸೇರುತ್ತೆ ಅದು ನೋಡಿ. ಆ ಕಡೆದು ಮತ್ತೆ ಈ ಕಡೆ ಎರಡು ಹೋಗಿ ಒಟ್ಟಿಗೆ ಹೋಗುತ್ತೆ. ಅದು ಈ ಮನೆಯ ತುಂಬಾ ಗ್ರೇಟ್ ಸರ್. ಇದು ಯಾವುದೇ ಹೊಗೆ, ಈಗ ನಿಮ್ಗೆ ಕಾಣಿಸ್ತಿರ್ಬೋದು, ಇಲ್ಲಿ ಹೊಗೆ ಬಂದ್ರೂ ಅದು ಹೊರಗಡೆ ಬರಲ್ಲ, ಇಲ್ಲಿ ಕಪ್ಪು ಆಗಲ್ಲ. ಇಲ್ಲಿ ನೋಡಿ ತಣ್ಣಗಿದೆ, ಇದು ಇಲ್ಲಿ ಆರಾಮ ಮುಟ್ಬೋದು. ಅದು ಏನ್ ಟೆಕ್ನಾಲಜಿ ಯೂಸ್ ಮಾಡಿದಾರೋ ಗೊತ್ತಿಲ್ಲ.
ನಿಜವಾಗಿಯೂ ಇದೊಂಥರ ಚೆನ್ನಾಗಿರುತ್ತೆ ಸರ್. ಅಂದ್ರೆ ಈ ಡ್ರಿಂಕ್ಸ್ ಮಾಡೋರಿಗೆಲ್ಲ ಒಂದು ಅಂದ್ರೆ ಏನೋ ಒಂಥರ ಫೈರ್ ಕ್ಯಾಂಪ್ ತರ ಬೇಕು ಅಂತ ಹೇಳ್ತಾರೆ. ಸೊ ನಮ್ಮಂತ ಫ್ಯಾಮಿಲಿ ಮೆನ್ಸ್ಗಳಿಗೆಲ್ಲ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಆರಾಮಾಗಿ ಊಟ ಮಾಡೋಕ್ಕೂ ಒಂಥರ ಚೆನ್ನಾಗಿರುತ್ತೆ. ಸೊ ಇದನ್ನು ನೀವು ನಮ್ಗೆ ತೋರಿಸಿದ್ದಕ್ಕೆ ಥ್ಯಾಂಕ್ಸ್ ಸರ್ ನಿಮ್ಗೆ. ಖಂಡಿತ ಸರ್. ನಾನು ಏನ್ ಅವಕಾಶ ಇದೆಯಲ್ಲ ಇಲ್ಲಿ ತೋರ್ಸೋಂಥದ್ದು ಅದನ್ನೆಲ್ಲ ನಿಮ್ಗೆ ತೋರಿಸ್ಬೇಕು ಅನ್ನೋದೇ ನನ್ನ ಖುಷಿ ಆಗಿತ್ತು. ಇದು ಒಂದು ಅದಕ್ಕೆ ನಿಮ್ಮನ್ನ ಸಂಜೆವರೆಗೂ ನೀವು ಹೋಗ್ಬೇಕು ಅಂತ ಗಡಬಡಿ ಮಾಡಿದ್ರೆ ನಾನು ನಿಮ್ಮನ್ನು ಬಿಡ್ಲಿಲ್ಲ. ಹಾಗಂತ ಡೇ ಟೈಮ್ಗೆ ಬೆಂಕಿ ಹಾಕಿ ತೋರಿಸಬಹುದಾಗಿತ್ತು, ಅದು ಖುಷಿ ಆಗಲ್ಲ ಅನ್ನೋ ಕಾರಣಕ್ಕೆ ಈಗ ರಾತ್ರಿ ಹಾಕಿರೋದು. ಇದು ಒಂದು ಹಾಲ್, ಸಾಮಾನ್ಯವಾಗಿ ಮಾಳಗಾಂವ್ಕರು ರೆಸ್ಟ್ ಮಾಡ್ತಾ ಇರುವಂತ ಹಾಲ್ ಇದು. ಊಟ ಅಲ್ಲಿ ಡೈನಿಂಗ್ ಅಲ್ಲಿ ಮಾಡಿ ಇಲ್ಲೊಂದು ಅರ್ಧ ಗಂಟೆ ಕೂತ್ಕೋತಿದ್ವಿ. ಓಕೆ ಓಕೆ ಎಸ್. ಇಲ್ಲಿ ಕೆಲವೊಂದು ಗ್ಲಾಸ್ಗಳನ್ನ ಇಟ್ಟಿದ್ರು ಅಂತ ಹೇಳಿದ್ರಿ ನೀವು, ಆಗ್ಲೇ ನಂಗೆ ತೋರಿಸಿದ್ರಿ, ಅದನ್ನು ತೋರಿಸ್ಬಿಡೋಣ. ಗ್ಲಾಸ್ ಅನ್ನು ತೋರಿಸ್ಬೇಕಾ? ಎಸ್ ಖಂಡಿತ ಸರ್, ಯಾವ್ದನ್ನು ಬಿಡೋದಿಲ್ಲ ನಾವು, ಅದನ್ನು ಬಿಡೋದು. ನೋಡಿ ಒಂದ್ ಗ್ಲಾಸ್ ಅನ್ನು ತೆಗಿತೀನಿ ಸರ್. ಖಂಡಿತ ಸರ್. ಎಷ್ಟು ನೀಟಾಗಿ ಇಟ್ಟಿದ್ದಾರೆ ಸರ್. ಬ್ಯೂಟಿಫುಲ್. ಆ ಕಾಲದಿಂದಾನೇ ಇರುವಂತದ್ದು ಇದು. ಬೆಳಗೆರೆಯವ್ರ ಗ್ಲಾಸ್ ಅಲ್ಲ, ಮತ್ತೆ ಇದು ಗ್ಲಾಸ್ ಬೆಳಗೆರೆಯವರದ್ದಲ್ಲ. ಅವತ್ತಿನ ಕಾಲದಲ್ಲಿ ಮನೋಹರ್ ಮಾಳಗಾಂವ್ಕರ್ ಏನ್ ಯೂಸ್ ಮಾಡಿದ್ದಾರೆ ಆ ಗ್ಲಾಸ್. ಸರ್ ಕೃತಿಯಲ್ಲಿ ಸಿಕ್ಕಾಪಟ್ಟೆ ಕೃತಿಗಳನ್ನ ಬರೆದು ವಿದೇಶದಿಂದಲೂ ಕೂಡ ಅವರ ಕೃತಿಗಳಿಗೆ ಇವತ್ತು ಕೂಡ ಒಂದಿಷ್ಟು ಹಣ ಅಲ್ಲಿನ ಗೌರ್ಮೆಂಟ್ ಅವರು ಕಳಿಸ್ತಾರೆ ಅನ್ನೋದೆಲ್ಲ ನಾನು ಕೇಳ್ಪಟ್ಟಿದ್ದೆ. ಅದ್ರ ಬಗ್ಗೆ ಅದೇ ಈಗ ಮನೋಹರ್ ಮಾಳಗಾಂವ್ಕರ್ದು ಸಾಕಷ್ಟು ಪುಸ್ತಕಗಳು ವಿದೇಶಗಳಲ್ಲಿ ಪ್ರಿಂಟ್ ಆಗಿದಾವೆ, ರೀಪ್ರಿಂಟ್ ಆಗಿದಾವೆ. ಅದನ್ನೆಲ್ಲ ಈಗ ರಾಯಲ್ಟಿ ಅವ್ರಿಗೆ ಬರ್ತಿತ್ತಂತೆ. ಆ ರಾಯಲ್ಟಿ ಮಾಳಗಾಂವ್ಕರ್ ಇದ್ದಾಗ, ಮನೋಹರ್ ಮಾಳಗಾಂವ್ಕರ್ ಇದ್ದಾಗ ಅವ್ರಿಗೆ ಬರ್ತಾ ಇತ್ತು. ಅದ ನಂತರ ಅವ್ರ ಅಳಿಯನಿಗೆ ಇವಾಗ್ಲೂ ಹೋಗ್ತಾ ಇರುವಂತದ್ದು. ವಿದೇಶಗಳಲ್ಲಿ ಇವರ ಪುಸ್ತಕ ತುಂಬಾ ಫೇಮಸ್. ಇಂಗ್ಲೆಂಡ್ ನಲ್ಲಿ ಇವತ್ತಿಗೂ ಟೆಕ್ಸ್ಟ್ ಬುಕ್ ಆಗಿ ಮನೋಹರ್ ಮಾಳಗಾಂವ್ಕರ್ ಬರೆದಿರುವಂತ ಪುಸ್ತಕ ಅಲ್ಲಿಯ ವಿದ್ಯಾರ್ಥಿಗಳು ಓದ್ತಾರಂತೆ. ವಾವ್, ಎಂತ ಗ್ರೇಟ್ ಅಲ್ಲ ಸರ್ ಇದು. ಈ ಸೋಫಾಗಳೆಲ್ಲ ಅವತ್ತಿಂದೇ ಸರ್ ಇದು. ಈ ಸೋಫಾಗಳು ಆಮೇಲೆ ಅವ್ರ ಅಳಿಯನ ಕೈಗೆ ಬಂದ್ಮೇಲೆ ಈ ಸೋಫಾಗಳನ್ನ ಕೆಲವು ತಗೊಂಡಿರುವಂತ. ಆದ್ರೆ ಇಲ್ಲಿ ಏನು ಕಟ್ಟಿಗೆದಿರ್ಬೋದು, ಬೆತ್ತದಿರ್ಬೋದು, ಇದೆಲ್ಲ ಇದೆಯಲ್ಲ, ಇದಷ್ಟು ಮಾಳಗಾಂವ್ಕರ್ ಮತ್ತು ಅವ್ರ ಮನೆಯವರು ಸೇರಿಸಿ ಮಾಡಿರೋ. ಹಿಂದ್ಗಡೆ ಕಾಣಿಸ್ತಿರುವಂತ ಪೈಂಟ್ ಗಳೆಲ್ಲ ಅವರ ವೈಫ್ ಅವರೇ ಬಿಡಿಸಿರುವಂತ. ಇಲ್ಲಿ ನೋಡಿ, ಇಲ್ಲೂ ಒಂದು ಕೂಡ ಶಿಲಾಬಾಲಿಕೆ ಅಂತ ಹೇಳ್ಬೋದು, ಅದು ಕೂಡ ಇದೆ. ಇನ್ನು ಲೈಟಿಂಗ್ ವಿಚಾರಕ್ಕೆ ಬರೋದಾದ್ರೆ ಎಲ್ಲೂ ಕೂಡ ಒಂದು ಟ್ಯೂಬ್ ಲೈಟ್ ಆಗ್ಲಿ ಅಥವಾ ಬೇರೆ ಏನೇ ಲೈಟ್ ಆಗ್ಲಿ ಇಲ್ಲಿ ಇಲ್ಲ. ಇಲ್ಲಿ ಇರೋದೆಲ್ಲವೂ ಕೂಡ ಅವತ್ತಿಗೆ 0 ವೋಲ್ಟೇನೋ ಇದು ಅಥವಾ ಬೇರೆ ಏನೋ ಇರಬಹುದು. ಅವೆಲ್ಲವೂ ಕೂಡ ಗೋಡೆ ಹೊಡೆದು ರಿಫ್ಲೆಕ್ಟ್ ಆಗಿ ನಮ್ಗೆ ಲೈಟ್ ಬರುತ್ತೆ. ಅಲ್ಲಿ ನೋಡಿ, ಅಲ್ಲ ಆ ಬೆಳಕು, ಮೇಲಿನ ಬೆಳಕು ಏನಿದೆಯಲ್ಲ ಅದು ಇಲ್ಲಿ ಹೊಡೆಯುತ್ತೆ, ಇಲ್ಲಿಂದ ಇಲ್ಲಿ ಹೊಡೆಯುತ್ತೆ. ಇದೆ ಅಲ್ವಾ ಸರ್ ಅವ್ರ ಫೋಟೋ? ಹೌದು, ಇದು ಮನೋಹರ್ ಮಾಳಗಾಂವ್ಕರ್ ಅವರು ಅವ್ರ ಮನೆಯವರು ಬಿಡಿಸಿರುವಂತ ಫೋಟೋ ಇದು. ಫೋಟೋ ಆ ಕಾಲದಲ್ಲಿ ಎಷ್ಟು ವರ್ಷಗಳಾಯ್ತು ಅದಕ್ಕೆ. ಇವ್ರು ಮನೋಹರ್ ಮಾಳಗಾಂವ್ಕರ್ ಏನಿದಾರಲ್ಲ, ಅಲ್ಲಿ ಹೊರಗಡೆ ಒಂದು ಆರಾಮ್ ಕುರ್ಚಿ ಹಾಕಿ ಕುತ್ಕೊಂಡು ಕಾಡ್ ನೋಡ್ತಾ ಕೂರ್ತಿರು. 2 ತಾಸು ಹಾಗೇ ಕೂತಿರೋರು. ಆಮೇಲೆ ಬೆಳಗೆರೆ ಕೂಡ ಅದೇ ತರ ಕೂತ್ಕೊಳ್ಳಿ ಸ್ಟಾರ್ಟ್ ಮಾಡೋರು. ಅವರಿಗೂ ಮನೋಹರ್ ಮಾಳಗಾಂವ್ಕರ್ ಒಂಥರ ಬಹಳ ಇಷ್ಟ ಆಗಿದ್ರು. ಬೆಳಗೆರೆ ಬರವಣಿಗೆ ಇರ್ಬೋದು, ಅವ್ರ ಜೀವನ ಶೈಲಿ ಇರ್ಬೋದು. ನಾನು ಕೂಡ 100 ವರ್ಷ ಬದುಕಬೇಕು, ಮಾಳಗಾಂವ್ಕರ್ ತರ ಈ ಕಾಡಲ್ಲೇ ಇರಬೇಕು ಅನ್ನೋದು ಬೆಳಗಾರರು ಡಿಸೈಡ್ ಮಾಡಿದ್ರು. ಎಸ್ ಎಸ್. ಇಲ್ಲಿ ನೋಡಿ, ಅವತ್ತಿಂದ ಇವತ್ತಿನವರೆಗೂ ಇದು ವುಡ್ ಅಲ್ಲಿ ಹಂಗೆ ಇದೆ ಅಲ್ವಾ? ನೀವ್ ಏನ್ ಬೇಕಾದ್ರೂ ನೋಡಿ ಸರ್. ಹೌದು, ನಾನು ಒಂದ್ ಹೇಳ್ತೀನಿ, ಈ ಮನೆಗೆ ಯಾರು ಕಾಲಿಟ್ರೆ ಈ ಮನೆ ಪೂರ್ತಿ ಕಟ್ಟಕ್ ಆಗತ್ತೋ ಇದಾರ ಗೊತ್ತಿಲ್ಲ. ಆದ್ರೆ ಇಂಥದೊಂದು ಹಾಲ್ ಕಟ್ಟಬೇಕು, ಇಂಥದೊಂದು ಬೆಡ್ರೂಮ್ ಕಟ್ಟಬೇಕು ಅಂತ ಅವನಿಗೆ ಅನಿಸಿಲ್ಲ ಅಂದ್ರೆ ಅವನು ನೋಡಿ ಸರ್, ನಾವೆಲ್ಲ ಮನೆ ಕಟ್ತೀವಿ, ಮಾಳಿಗೆ ಮಾಡ್ತೀವಿ, ಅದಕ್ಕೆ ಬೇಕಾಗಿರೋ ತರ ಲೈಟ್ ಎಲ್ಲ ಹಾಕ್ತಿವಿ. ಇಲ್ಲಿ ಯಾವ ಲೈಟು ಇಲ್ಲ, ಏನು ಇಲ್ಲ. ಎಷ್ಟು ನೀಟಾಗಿ ಕಾಣಿಸ್ತಿದೆ ಅಂದ್ರೆ ಮನೆಗೆ ಬೆಳಕು ಗಾಳಿ ಎರಡು ಕೂಡ ಸರಿಯಾಗಿ ಬರುತ್ತೆ. ತುಂಬಾ ಚೆನ್ನಾಗಿ ವಾಸ್ತು ಶೈಲಿ ಪ್ರಕಾರ ಬಹಳ ಚೆನ್ನಾಗಿ ಕಟ್ಟಿದ್ದಾರೆ. ಇದನ್ನ ಈಗ ನೀವು ಹಗಲೊತ್ತಿ ನೋಡ್ತಾ ಇದ್ದೀರಾ. ಈ ಮನೆ ರೊಮ್ಯಾಂಟಿಕ್ ಆಗಿರೋದೇ ರಾತ್ರಿ ಹೊತ್ತು. ಎಸ್, ಅದ್ರ ಫುಟೇಜ್ ಅನ್ನ ಕೂಡ ನಾವು ಕೊಡೋಣ. ರಾತ್ರಿ ಲೈಟ್ ಆನ್ ಮಾಡಿಯೂ ಕೂಡ ನಾವು ಇದನ್ನ ಇವತ್ತು ನೋಡ್ಕೊಂಡೇ ಹೋಗ್ಬೇಕು ಬೆಂಗಳೂರಿಗೆ. ಅಲ್ಲಿವರೆಗೆ ಹೋಗೋದೇ ಇಲ್ಲ, ನಾವು ಇಲ್ಲೇ ಇರ್ತೀವಿ. ಎಸ್, ಈ ಕಡೆ ಬಂದ್ರೆ ಇನ್ನೊಂದಿದೆ. ಇದು ಒಂಥರ ಗ್ಯಾಲರಿ ತರ, ಹೊರಗಡೆ ವರಾಂಡ ಅಂತೀವಲ್ಲ, ಆರಾಮಾಗಿ ಕೂತ್ಕೊಂಡು ಮಾತಾಡಕ್ಕೆ ಒಂದು ಪ್ರೈವಸಿ ಜಾಗ ಇದೆ. ಎಸ್ ಎಸ್, ಹೌದು. ನಾವು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ವಿ, ಒಂದೊಂದು ಕಲ್ಲನ್ನ ಅವರ ವೈಫ್ ಅವರು ಇಟ್ಟು ಕಟ್ಸಿರೋದು ಅಂತ. ಇಲ್ಲಿ ನೋಡಿ, ಈ ಕಲ್ಲು ಈ ತರ ಇದೆ, ಇದು ಒಂದು ಚಿಕ್ಕ ಕಲ್ಲು, ಇದು ಸ್ಟ್ರೈಟ್ ಇಟ್ಟಿದ್ದಾರೆ, ಇದನ್ನ ಅಡ್ಡ ಇಟ್ಟಿದ್ದಾರೆ. ಹೀಗೆ ಒಂದೊಂದು ಡಿಸೈನ್, ಇಲ್ಲೇ ಒಂದು ಡಿಸೈನ್ ರೆಡಿ ಆಗ್ಬಿಡ್ತಾವೆ. ಅದನ್ನೇ ಅವರು ನಾರಾಯಣ್ ಅಂತ ಇಲ್ಲಿ ಅವ್ರ ಜೊತೆ 42 ವರ್ಷದಿಂದ ಕೆಲಸ ಮಾಡಿದ ವ್ಯಕ್ತಿ ಇದ್ರು. ಅವ್ರ ಜೊತೆ ನನ್ಗೆ ಮಾತಾಡೋದು ಖುಷಿ ಆಗಿತ್ತು. ಬೆಳಗ್ಗೆ ಒಂದ್ ಕಡೆ ಬರಿತಾ ಇದ್ರು, ನಾನು ಖಾಲಿ ಇರ್ತಾ ಇದ್ದಲ್ಲ, ನಾರಾಯಣ್ ಮಾಮನ ಕರ್ಕೊಂಡು ಅವ್ರು ಮಾಳಗಾಂವ್ಕರ್ ಹೇಗೆ ಬದುಕ್ತಾ ಇದ್ರು ಅಂತ ಕೇಳ್ತಾ ಇದ್ರು. ಒಂದೊಂದೇ ಕತೆ ಹೇಳ್ತಾ. ಡಾಕ್ಯುಮೆಂಟ್ರಿ ಸರ್ ಇದು. ಈಗ ನೀವು ನನ್ನ ಹತ್ರ ಏನ್ ಮಾತಾಡ್ತಿದ್ದೀರಾ, ಇದು ಜಗತ್ತಿಗೆ ನಾವು ಕೊಡ್ತಿರುವಂತಹ ಡಾಕ್ಯುಮೆಂಟ್ರಿ ಅಲ್ವಾ? ಈಗ ಒಂದು ಡೋರ್, ಅಲ್ಲಿರುವಂತಹ ಡೋರ್ ಅನ್ನ ನೋಡಿದ್ರೆ ಅದ್ರ ಬಗ್ಗೆ 1 ಗಂಟೆ ಮಾತಾಡ್ಬೋದು ಅಲ್ವಾ? ಇಲ್ಲಿರುವಂತ ಈ ವುಡ್ ಇದು ನೋಡಿ ಎಷ್ಟು ಗಟ್ಟಿಯಾಗಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಅದ್ರ ಬಗ್ಗೆನೇ ಮಾತಾಡೋದು. ಇದು ನೋಡಿ, ಗುರಾಣಿ
ಅದು ಗೆಂಡಾಮೃಗದ್ದು ಇದಂತೆ. ಆ ಕಾಲದಲ್ಲಿ ಅವ್ರು ಯುದ್ಧ ಮಾಡ್ಬೇಕಾರೆ ಅದನ್ನ ಬಳಸ್ತಾ ಇರುವಂತದ್ದು. ವಾವ್, ಇವತ್ತಿಗೂ ಹಂಗೆ ಇದೆ. ಅದು ಇನ್ನೂ 100 ವರ್ಷ ಇಟ್ಟರು ಅದು ಹಾಳಾಗ್ಲಿಕ್ಕಿಲ್ಲ. ಐ ಥಿಂಕ್ ಈ ಮನೆ ಆಂಟಿಕ್ ಪೀಸ್ ಸಿಕ್ಕಾಪಟ್ಟೆ ವ್ಯಾಲ್ಯೂಯಬಲ್ ಇದೆಯೇನೋ ಅಂತ. ತುಂಬಾ ವ್ಯಾಲ್ಯೂಬಲ್. ಈ ಮನೆ ಎಷ್ಟು ವ್ಯಾಲ್ಯೂಬಲ್ ಇದೆಲ್ಲ ಅಷ್ಟು ಇಲ್ಲಿ ಇರುವ ಆಂಟಿಕ್ ಪೀಸ್ ಗಳದ್ದು ವ್ಯಾಲ್ಯೂ. ಇಲ್ಲಿ ನೋಡಿ, ಇದೆಲ್ಲ ನೀವು ಹುಡ್ಕೋಕೋದ್ರೂ ಸಿಗೋದಿಲ್ಲ. ಹೌದು. ಇದೆಲ್ಲ ಎಷ್ಟು ವೇಟ್ ಇದೆ ಸರ್? ಕಂಚಿಂದು ಪೂರ್ತಿ ಇಲ್ಲಿ ಇದೆ. ಓಕೆ ಓಕೆ. ಖಂಡಿತ. ಈಗ ನಾನು ಗೆಸ್ಟ್ ರೂಮ್ ಕರ್ಕೊಂಡು ಹೋಗ್ತೇನೆ. ಇಲ್ಲೊಂದು ಹೇಗ್ ಗೊತ್ತಾ, ಮಾಳಗಾಂವ್ಕರ್ದು ಪ್ಲಾನ್ ಅಂದ್ರೆ ಪ್ಲಾನ್ ಅದು ಮಗಳಿಗೆ, ಅದ್ರ ಪಕ್ಕದಲ್ಲಿ ಅವರು ಅಂದ್ರೆ ತಂದೆ ಮಗಳು ಅಥವಾ ಅವರ ಹತ್ತತ್ರ ಇರ್ಬೇಕು ಅನ್ನೋಂಥದ್ದು. ಇದು ಯಾರು ಅತಿಥಿಗಳು ಬಂದ್ರಪ್ಪ ಅವ್ರಿಗೆ ಕೂಡ ಒಂದು ಏನು ಕಮ್ಮಿ ಆಗ್ಬಾರ್ದು, ಅಷ್ಟು ಚೆನ್ನಾಗಿರ್ಬೇಕು. ಹೊರಗಡೆ ನೋಡೋಕ್ ಏನು ಅನ್ಸಲ್ಲ ಸರ್, ಒಳಗಡೆ ಬಂದ್ರೆ ಇಷ್ಟೊಂದ್ ಜಾಗ. ನೀವ್ ಹೇಳ್ತಾ ಇದ್ರಿ ಎಷ್ಟೋ ದಿಕ್ಕಲ್ಲಿ ಇದು ಕಾಣಿಸುತ್ತೆ ಅಂತ. ಏನ್ ಸರ್ ಅದು? ಸರ್, ನೀವು ಯಾವ ದಿಕ್ಕಿ ಹೋದ್ರು ಕಾಡು ಕಾಣಿಸುವಂತದ್ದು ಒಂದೇದು. ಈ ಮನೆಯನ್ನ ನೀವು ಸಾಧಾರಣ ಅಂದಾಜ್ ಮಾಡಕ್ ಆಗೋದೇ ಇಲ್ಲ. ಮತ್ತೆ ಈ ಮನೆಯಿಂದ 8 ಕಡೆಗಳಿಂದ ಫ್ರಂಟ್ ಗೇಟ್ ಇಂದ ಯಾರು ಬರ್ತಾರಲ್ಲ, ಒಂದು ಬೆಡ್ರೂಮ್ ಇಂದ ಇರ್ಬೋದು ಅಥವಾ ಇನ್ನೊಂದು ಕಿಚನ್ ಇಂದ ಇರ್ಬೋದು, ಡೈನಿಂಗ್ ಇಂದ ಇರ್ಬೋದು, ಹೀಗೆ ಯಾವ ಕಡೆಯಿಂದ ಬಂದ್ರು ಕೂಡ ಕಾಣೋ ತರ ಅಷ್ಟು ದೊಡ್ಡ ಪ್ಲಾನ್ ಆಗಿ ಮಾಡಿದ್ದಾರೆ. ಮತ್ತೆ ಎಲ್ಲೂ ಕೂಡ ನಿಮ್ಗೆ ಒಂದು ರೂಮಿಗೆ ಇನ್ನೊಂದು ರೂಮ್ ಕಾಣೋದಿಲ್ಲ. ಒಂದ್ ರೂಮಿಗೆ ಇನ್ನೊಂದು ಒಬ್ರು ರೂಮಿಗೆ ಒಬ್ರು ರೂಮ್ ಕಾಣುವಂತದಿಲ್ಲ, ಒಬ್ರು ಗೌಜ್ ಒಬ್ರಿಗಿಲ್ಲ. ನಮ್ಮ ಹತ್ರ ಒಂದು ಡ್ರೋನ್ ಇಲ್ಲ ಇವತ್ತು. ಡ್ರೋನ್ ಇದ್ದಿದ್ರೆ ಮೇಲೊಂದು ಹಾರಿಸ್ಬಿಟ್ಟು ಅದನ್ನು ತೋರಿಸಬಹುದಿತ್ತು ಹೆಂಗಿತ್ತು ಅಂತ. ಬಹುಶಃ ಇದು ಹಿಂಗೆ ಈ ತರ ಶೇಪ್ ಅಲ್ಲಿ ಇದೆಯಾ ಅಂತ ಆತರ ಇರಬಹುದು ಅನ್ಕೊಂಡಿದ್ದೀನಿ. ಇದು ಎಲ್ಲದು ಆ ಟೇಬಲ್ ಅಂತ ಇಲ್ಲ, ಎಲ್ಲದೂ ನಮ್ದು ತುಂಬಾ ವರ್ಷಗಳಿದೆ. ಕೆಲವುದಕ್ಕೆ ಲಾಕ್ ಹಾಕಿಲ್ಲ. ಇಲ್ಲೊಂದು ಚೇರ್ ಇದೆ, ಇದ್ರ ಮೇಲೆ ಕೂತ್ಕೊಳ್ಳೋಣ ಸರ್. ಖಂಡಿತ ಇದು ಮಾಳಗಾಂವ್ಕರು ಮುಖ್ಯವಾಗಿ ಈ ತರ ಕೂತ್ಕೊತಾ ಇರುವಂತಹ ಕುರ್ಚಿ. ಎಷ್ಟು ಕಂಫರ್ಟ್ ಇದೆ ಇದು. ಅವತ್ತಿನ ಕಾಲದ ಚೇರ್ ಇದು. ಎಷ್ಟು ಆರಾಮಾಗಿದೆ ಇದು. ತುಂಬಾ ಚೆನ್ನಾಗಿದೆ. ಎಸ್ ಎಸ್ ಖಂಡಿತ. ಅವರು ಯಾವುದೇ ಒಂದು ವಸ್ತುನಾರು ತಂದು ಇಡಬೇಕು ಅಂತ ಇಟ್ಟಿದ್ದಲ್ಲ, ಅದನ್ನ ಸ್ವಾದಿಸಿ ಅನುಭವಿಸಿ ತಂದಿರುವಂತದ್ದು. ಇಲ್ಲಿ ಯಾವ ವಸ್ತುಗಳನ್ನು ಬೇಕಾದ್ರೂ ನೀವು ನೋಡ್ತಾ ಹೋಗಿ. ಅಷ್ಟು ಪ್ರತಿಯೊಂದನ್ನು. ನನಗೆ ಬೆಳಗೆರೆಯವರು ಒಂದು ಮಾತು ಹೇಳ್ತಾ ಇದ್ರು, ನರಸಿಂಹ, ನಿನಗೆ ಈ ಮನೆಯನ್ನು ಮಾಳಗಾಂವ್ಕರ್ ನೋಡಿದಾಗ ನಿಂಗೆ ಅರ್ಥ ಆಗಲ್ಲ. ಯಾರೋ ಒಬ್ಬನ್ ತೋಟ ಮಾಡ್ದವ್ನು ನೋಡ್ದ, ಅಡಿಕೆ ತೋಟ ಮಾಡ್ದವ್ನು ನೋಡ್ದ ನಿಂಗೆ ಗೊತ್ತಾಗುತ್ತೆ, ವಾವ್ ಇನ್ ಎಷ್ಟು ಒಳ್ಳೆ ಅಡಿಕೆ ತೋಟ ಮಾಡಿದಾನೆ ಅಂತ. ಯಾಕಂದ್ರೆ ನೀವು ಒಬ್ಬ ಕೃಷಿಕ, ನಿಂಗೆ ಗೊತ್ತಾಗುತ್ತೆ. ಹಾಗೆ ನನಗ್ ಗೊತ್ತಾಗುತ್ತೆ ಈ ಮಾಳಗಾಂವ್ಕರ ಒಂದು ಏನು ರುಚಿ ಇತ್ತು, ಸವಿ ಇತ್ತು, ಅದು ನನಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ರು. ಹಾಗೆ ನೋಡಿ ಕುರ್ಚಿ ಸಿಗೋದೇ ಇಲ್ಲ ಸರ್. ನಾವು ಬೆಂಗಳೂರಲ್ಲಿ ಯಾವ್ದು 3-4 ಸಾವಿರ, 5 ಸಾವಿರ, 10 ಸಾವಿರ, 15 ಸಾವಿರ ಕೊಟ್ಟು ವೀಲ್ ಚೇರ್ ತಗೊಂಡ್ರು ಈ ಫೀಲ್ ಸಿಗೋದಿಲ್ಲ. ಎಸ್ ಎಸ್. ಈಗ ಮಾಳಗಾಂವ್ಕರ್ ಅವರ ಒಂದು ಬರವಣಿಗೆ ರೂಮ್ಗೆ ಹೋಗಿ ಬರೋಣ. ಲೈಬ್ರರಿ ಅಂತೂ ಸಖತ್ತಾಗಿದೆ. ಲೈಬ್ರರಿ ಇಲ್ಲೂ ಕೂಡ ಕೆಲವೊಂದು ಲೈಟು ಮತ್ತೆ ನಾರ್ಮಲ್ ಆಗಿ ನಾವೇನು ಹೇಳಿದ್ವಿ ಅದೆಲ್ಲವೂ ಕೂಡ ಈ ರೂಮ್ ಅಲ್ಲೂ ಇದೆ. ಮತ್ತೆ ಎಕ್ಸ್ಟ್ರಾ ಹೇಳೋ ಅವಶ್ಯಕತೆ ಇಲ್ಲ. ಇದೊಂದು ಮೂರ್ತಿ ಬಹುಶಃ ನೋಡಿ, ನಾನು ಆವಾಗ ಹೇಳಿದ್ನಲ್ಲ, ಈಗ ಕೆಲವು ಕಡೆ ಮುಕ್ಕಾಗಿದೆ ದೇವಸ್ಥಾನಗಳಲ್ಲಿ ಅಲ್ಲಿ ಇಲ್ಲಿ ಅಂತ ಹಾಳಾಗಿದೆ ಹಾಕ್ತಿದ್ರಲ್ಲ, ಅದನ್ನ ಮಾಳಗಾಂವ್ಕರ್ ತಂದು ಇಲ್ಲಿ ಇರಿಸಿರೋಂಥದ್ದು ಅನ್ಸುತ್ತೆ. ಎಸ್ ಎಸ್ ಎಸ್. ನೋಡಿ, ಅವರು ಕರ್ನಲ್ ಆಗಿರೋದಕ್ಕೋ ಅಥವಾ ಒಬ್ಬ ಒಳ್ಳೆ ಬರವಣಿಗಾರ ಆಗಿರೋದಕ್ಕೋ ರೈತ ಕೂಡ ಆಗಿದ್ರಂತೆ. ಸೊ ಆ ತರ ಎಲ್ಲ ಇರೋದಕ್ಕೋ ಏನೋ ಗೊತ್ತಿಲ್ಲ, ಇವತ್ತು ಈ ತರದೊಂದು ಮನೆಯನ್ನ ಅವರು ಸುಸಜ್ಜಿತವಾಗಿ ನಿರ್ಮಿಸಿಕೊಂಡು ನಮ್ಮಂತವ್ರಿಗೆ ನೋಡೋದಕ್ಕೊಂದು ಅವಕಾಶ ಮಾಡಿಕೊಟ್ಟಿರೋದು ಕೂಡ ಅದು ಒಂದು ವ್ಯಾಲ್ಯೂಯಬಲ್ ಅಂತ ಹೇಳ್ಬೋದು. ಜೊತೆಗೆ ವೀಕ್ಷಕರೇ, ನಿಮಗೆ ಸ್ಟಾರ್ಟಿಂಗ್ ಅಲ್ಲೇ ನಾನು ಹೇಳಿದೆ, ಈ ಮನೆಯನ್ನ ನೋಡೋದಕ್ಕೆ ಯಾರಿಗೂ ಕೂಡ ಎಂಟ್ರಿ ಇಲ್ಲ. ಆನ್ ಎಕ್ಸ್ಕ್ಲೂಸಿವ್ ಓನ್ಲಿ ಆನ್ ಹೆಗ್ಗದ್ದೆ ಸ್ಟುಡಿಯೋ ಅಂತ ಹೇಳ್ಬಹುದು. ಜೊತೆಗೆ ಹೆಗ್ಗದ್ದೆ ಸ್ಟುಡಿಯೋಗೆ ಇದು ಸಿಗ್ಬೇಕು ಅಂದ್ರೂ ಕೂಡ ನಮ್ಮ ನರಸಿಂಹ ಅವರೇ ಒಂದು ಕಾರಣೀಭೂತರು. ಅವ್ರಿಗೆ ಎಲ್ಲರೂ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ಬೇಕು, ನನಗಲ್ಲ. ನಾನು ಇವತ್ತು ಜೊಯ್ಡಾಗ್ ಬಂದು ಈ ಮನೆಯನ್ನ ತೋರ್ಸೋಕೋಸ್ಕರನೇ ಬಂದಿರುವಂತದ್ದು. ಈ ಮನೆಯನ್ನ ತೋರಿಸ್ಬೇಕು ಅಂತ ಇಲ್ಲಿ ಬರೋದಕ್ಕೆ ಕಾರಣ ನರಸಿಂಹ ಅವರು. ಆಮೇಲೆ ಇದಕ್ಕೂ ಮುಂಚೆ ಒಂದ್ಸಲ ನಾವು ಇಲ್ಲಿಗೆ ಬಂದು ನೋಡ್ಕೊಂಡು ಹೋಗಿದ್ವಿ. ಅವತ್ತೇ ನಂಗೆ ಅನ್ಸ್ಬಿಟ್ಟಿತ್ತು ಈ ಮನೆಯನ್ನ ತೋರಿಸ್ಬೇಕು. ನಾವು ಯಾವ್ಯಾವ್ದೋ ಮನೆ ತೋರಿಸ್ತಿರ್ತೀವಿ ಸರ್, ಯಾವ ಡೂಪ್ಲೆಕ್ಸ್ ಅಂತೆ, ಬೇರೆ ಬೇರೆ ಅಂತೆ, ಅದೆಲ್ಲ ತೋರಿಸ್ತೀವಿ. ಅದಲ್ಲ, ನಿಜವಾಗಿಯೂ ಈ ಮನೆ ನೋಡುವಂಥದ್ದು. ನೋಡಿ, ನಿಮ್ಗೆ ಆಗ್ಲೇ ಹೇಳಿದೆ ನಾನು, ಯಾವ್ದಾದ್ರು ಒಂದು ಮಾತು ಅದ್ರ ಮಧ್ಯ ಖಂಡಿತ ಥ್ಯಾಂಕ್ಸ್ ಅನ್ನ, ಧನ್ಯವಾದವನ್ನ ವೀಕ್ಷಕರಾಗ್ಲಿ ಅಥವಾ ನೀವಾಗ್ಲಿ ನನ್ಗಲ್ಲ ಹೇಳ್ಬೇಕಾಗಿದ್ದು. ಈ ಮನೆಯನ್ನ ಶೂಟಿಂಗ್ ಮಾಡಕ್ಕೆ ಅವಕಾಶ ಕೊಟ್ಟಂತ ಬೆಳಗೆರೆ ಮಗ ಕರ್ಣ ಅವ್ರಿಗೆ. ಹೀಗೆ ನಾನು ಈ ತರ ಅವ್ರು ಕೇಳ್ತಾ ಇದ್ದಾರೆ, ಕರ್ಕೊಂಡು ಹೋಗ್ಲಾ ಅಂತ ಹೇಳಿದಾಗ ಕರ್ಣ ಒಂದು ಯೋಚನೆ ಮಾಡಿದೆ, ಆಯ್ತು ನರಸಿಂಹ ತೋರ್ಸಪ್ಪ, ಮಾಡ್ಲಿ, ಅದು ಉಳಿಲಿ, ಒಂದು ಡಾಕ್ಯುಮೆಂಟರಿ ಆಗಿ ಉಳಿಲಿ ಅಂತ ಹೇಳಿದವರು ಕರ್ಣ. ಬಹಳ ಒಳ್ಳೆ ವ್ಯಕ್ತಿ ಅವರು. ಅವ್ರಿಗೆ ನಾವು ತುಂಬಾ ಖಂಡಿತ ನನ್ನ ಕಡೆಯಿಂದನೂ ಕರ್ಣ ಅವರಿಗೆ ತುಂಬ ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ. ನನಗಂತೂ ಒಂದು ಒಳ್ಳೆಯ ಕೆಲಸ ಮಾಡೋದಕ್ಕೊಂದು ಅವಕಾಶವನ್ನು ಮಾಡಿಕೊಟ್ಟಿದ್ದು. ಇದನ್ನ ಲಕ್ಷಾಂತರ ಜನ ನೋಡ್ತಾರೆ, ಅದರಲ್ಲಿ ಯಾವ ಡೌಟು ಇಲ್ಲ. ಈ ಮನೆಯನ್ನು ನೋಡ್ಲೇಬೇಕು. ಓಕೆ ಸರ್, ನಾನೀಗ ಆಗ್ಲೇ ಹೇಳಿದ್ದೆ ಯಾವ್ದಾದ್ರು ಒಂದು ಪುಸ್ತಕವನ್ನ ತೋರಿಸ್ತೀನಂತ. ಬೇಬಿ ಇಲ್ಲಿ ಸಿಗ್ಬಹುದು ಅಂತ ನಾನು ಅಂದ್ಕೊಂಡಿದ್ದೀನಿ. ಎಸ್, ಒಂದು ಬುಕ್ ಇದೆ, ಇಲ್ಲಿದೆ, ಹಿಡ್ಕೊಳ್ಳಿ ಸರ್ ನೀವು. ಇಲ್ಲೊಂದು ಬುಕ್ ಇದೆ,
ಎಸ್ ನೋಡಿ, ಇದೆಲ್ಲ ಮನೋಹರ್ ಮಾಳಗಾಂವ್ಕರ್ ಅವರು ಬರೆದಿರುವಂತ ಪುಸ್ತಕ. ಈಗ ಓಪನ್ ಮಾಡೋಣ. ಓಪನ್ ಮಾಡಿದ್ರೆ ಅವ್ರ ಫೋಟೋ ಇದೆ ನೋಡಿ. ಎಸ್, ಅವರು ಹೆಂಗಿದ್ದಾಗಿನ ಫೋಟೋ, ಹೆಂಗಿದ್ದಾಗ. ಎಸ್ ಎಸ್ ಎಸ್. ಹಾ, ಇಲ್ಲಿ ನೋಡಿ ಸರ್, ಆಥರ್ಸ್ ಕಾಪಿ ಅಂತ ಇದೆ. ಎಸ್, ಆಥರ್ ಕಾಪಿ ಅಂತ ಇದೆ. ಅದು ಇದೆಷ್ಟು, 10 ಜನವರಿ 1966. ವಾವ್, ನಾವು ಹುಟ್ಟೋಕ್ಕಿಂತ 30 ವರ್ಷ ಮುಂಚೆ. ಮೈಯೆಲ್ಲ ಇದು ನೋಡಿ, 1966ರಲ್ಲಿ ಆಥರ್ ಕಾಪಿ ಅಂತ ಅವರಿಗೊಂದು ಕಾಪಿ ಕೊಟ್ಟಿರೋದನ್ನ ಬರೆದಿಟ್ಟಿದ್ದಾರೆ ನೋಡಿ. ಇದು ಅವರ ಪುಸ್ತಕ. ಅವರೆಲ್ಲಾ ಪುಸ್ತಕಗಳನ್ನು ಕೂಡ ಇಂಗ್ಲಿಷ್ ಅಲ್ಲಿ ಬರೆದಿರುವಂತದ್ದು. ಬೆಳಗೆರೆ ಇಲ್ಲೇ ಕೂತ್ಕೊಂಡು ಅದನ್ನ ಕನ್ನಡಕ್ಕೆ ತರ್ಜುಮೆ ಮಾಡ್ತಾರಲ್ವಾ, ಮಾಡಿದ್ದಾರೆ. ಇಲ್ಲೇ ಮನೋಹರ್ ಮಾಳಗಾಂವ್ಕರ್ ಅವರದ್ದು ಒಂದು ಟೈಪ್ ರೈಟರ್ ಇತ್ತು. ನೀವು ಅಲ್ಲಿ ಮೇ ಬಿ ಇಲ್ಲಿ ಹಚ್ಚಿದೆ ನೋಡಿ. ಹೌದು, ಕರೆಕ್ಟ್, 100% ಇದ್ರೊಳಗೆ ಇಲ್ಲೇ ಇತ್ತು. ಅವರು ಇಲ್ಲಿ ಬರಿತಾ ಇದ್ರಂತೆ, ಟೈಪ್ ಮಾಡ್ತಾ ಇದ್ರು. ಅವ್ರ ಮನೆಯವರು ಕೆಳಗಡೆ ಕೂತು ಗಂಡನ ಒಂದು ಫೋಟೋವನ್ನ ಬಿಡಿಸ್ತಾ, ಚಿತ್ರವನ್ನು ಬಿಡಿಸ್ತಾ ಇರುವಂತದ್ದು ಆರ್ಟ್. ಅವರ ಮನೆಯವರು ತುಂಬಾ ಒಳ್ಳೆ ಆರ್ಟಿಸ್ಟ್ ಆಗಿದ್ರಂತೆ, ಅವ್ರು ಬಿಡಿಸ್ತಾ ಇರುವಂತದ್ದು. ಕೊನೆಗೆ ಬೆಳಗೆರೆ ಅವರು ಈ ಮನೆ ತಗೊಂಡ್ಮೇಲೆ ಅಥವಾ ತೊಳಗಿನ ಮೊದಲು ಕೂಡ ಮನೋಹರ್ ಮಾಳಗಾಂವ್ಕರ್ ಅವರು, ನಾನು ಪುಸ್ತಕ ನೀನು ತರ್ಜುಮೆ ಮಾಡ್ತಾ ಇದ್ದೀಯಾ, ನನ್ನ ಜಾಗದಲ್ಲೇ ಕೂತು ಬರಿ ಅಂತ ಹೇಳಿದ್ರು. ಅಣ್ಣ ಬೆಳಗೆರೆ ಅವರು ಇಲ್ಲೇ ಕೂತು ಸಾಕಷ್ಟು ಪುಸ್ತಕಗಳನ್ನ ಬರೆದಿದ್ದಾರೆ. ಸೂಪರ್ ಸರ್. ಯಾವ ಪುಸ್ತಕಗಳು ಈಗ ಇವ್ರು ಬರೆದಿರುವಂತದ್ದು ಯಾವ ಪುಸ್ತಕಗಳು ತರ್ಜುಮೆ ಆಗಿದೆ? ಆ ದಂಗೆಯ ದಿನಗಳು ಅನ್ನೋದು ಮನೋಹರ್ ಮಾಳಗಾಂವ್ಕರ್ ಬರೆದಿರುವಂತ ಪುಸ್ತಕ ತರ್ಜುಮೆ ಮಾಡಿದ್ದಾರೆ. ಆಮೇಲೆ ಅವನೊಬ್ಬನಿದ್ದ ಗೋಡ್ಸೆ ಅನ್ನೋದು ಮನೋಹರ್ ಮಾಳಗಾಂವ್ಕರ್ ಇಂದ, ಅಂದ್ರೆ ಇಂಗ್ಲಿಷ್ ಇಂದ ಕನ್ನಡಕ್ಕೆ ಬೆಳಗೆರೆ ಮಾಡಿರುವಂತದ್ದು. ಈ ತರ ಒಂದು 3-4 ಪುಸ್ತಕಗಳನ್ನ ಮಾಳಗಾಂವ್ಕರ್ ಮಾಡಿದ್ದಾರೆ. ಇನ್ನು ತುಂಬಾ ಪುಸ್ತಕಗಳನ್ನ ಮಾಡುವಂತದ್ದು ಒಂದು ಇದಿತ್ತು ಬೆಳಗೆರೆ ಅವರಿಗೆ, ಅದು ಸಾಧ್ಯ ಆಗ್ಲಿಲ್ಲ. ಎಷ್ಟು ಪುಸ್ತಕಗಳಿದೆ, ಇವೆಲ್ಲವೂ ಕೂಡ ನೋಡಿ. ಎಷ್ಟು ನನ್ಗೆ ಎಷ್ಟು ಖುಷಿ ಆಗ್ತಿದೆ ಅಂತ, 1966ರಲ್ಲಿ ನಾವು ಹುಟ್ಟೇ ಇಲ್ಲ, ನಮ್ದು ಜನನನೇ ಆಗಿಲ್ಲ. ಅದಕ್ಕಿಂತ 30 ವರ್ಷ ಮುಂಚಿನ ಪುಸ್ತಕಗಳನ್ನೆಲ್ಲ ನಾನಿಲ್ಲಿ ಮುಟ್ಟುವಂತ ಅವಕಾಶವನ್ನ ಮನೋಹರ್ ಮಾಳಗಾಂವ್ಕರ್ ಅವರು ಕೊಟ್ಟಿದ್ದಾರೆ. ಕರುಣಾ ಅವರು ಅದನ್ನ ದಯಪಾಲಿಸಿದ್ದಾರೆ ಅಂತ ಹೇಳಿ ಭಾಗ್ಯ, ನಮ್ದು ಭಾಗ್ಯ. ಈ ಮನೆಯಲ್ಲಿ ನಾವು ಓಡಾಡೋದಿರ್ಲಿ, ನೋಡೋದಿರ್ಲಿ. ಯಾಕಂದ್ರೆ ಮನೋಹರ್ ಮಾಳಗಾಂವ್ಕರ್ ಇದ್ದಾಗಲಿ, ಬೆಳಗೆರೆ ಇದ್ದಾಗಲಿ ಯಾರನ್ನೂ ಇಲ್ಲಿ ಬಿಟ್ಕೊಳ್ತಾ ಇರಲಿಲ್ಲ. ಇವನು ಕರ್ಣ ಕೂಡ ಬಿಟ್ಕೊಳ್ಳಲ್ಲ. ಯಾರಿಗೂ ತುಂಬಾ ಜನ ಬಂದು ನನ್ನ ಫೋನ್ ಮಾಡ್ತಾರೆ ಅಥವಾ ಕರ್ಣನಿಗೆ ಫೋನ್ ಮಾಡ್ತಾರೆ, ನಾವು ಮನೆ ನೋಡ್ಬೇಕು, ಇದ್ ಮಾಡ್ಬೇಕು. ಕರ್ಣ ಅದೇ ಹೇಳ್ತಾನೆ, ಅದು ನನ್ನ ಮನೆ, ನಾ ಹೆಂಗ್ ತೋರ್ಸಕ್ಕೆ, ಎಲ್ಲರಿಗೂ ತೋರ್ಸಕ್ಕೆ ಇಟ್ಕೊಂಡಿಲ್ಲ ಇಲ್ಲಲ್ಲ ಅಂತ. ಆದ್ರೆ ನಿಮ್ಗೊಂದು ಅವಕಾಶ ಸಿಕ್ಕಿದೆ, ನಾವು ಲಕ್ಕಿ. ಅದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರಿಗೂ ನಾವು ಧನ್ಯವಾದ ಹೇಳ್ಬೇಕು. ನೋಡಿ, ಅಲ್ಲೊಂದು ಲೈಟ್ ಇದೆ, ಆಮೇಲೆ ಇಲ್ಲೊಂದು ವುಡ್ ಟೇಬಲ್ ಇದೆ. ಇದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಇದೇನಾದ್ರೂ ತಿರ್ಗೋದಾಗಿದ್ರೆ ಸೂಪರ್ ಆಗ್ತಿತ್ತು. ತಿರ್ಗಾಡ್ತಾ ಇಲ್ಲ, ಫಿಕ್ಸ್ ಆಗಿದೆ ನೋಡಿ. ಈ ಡಿಸೈನ್ ಎಲ್ಲ ಕೈಯಿಂದಾನೇ ಮಾಡಿರ್ತಾರೆ. ಆಮೇಲೆ ಇಲ್ಲೂ ನೋಡಿ, ಇಲ್ಲ ಲಾಕ್ ಆಗಿದೆ ಅಂತ, ಇಲ್ಲ ಓಪನ್ ಇದೆ. ಇದು ನೋಡಿ, ಬಿಟ್ರೆ ಚೈನು. ಹೌದು, ಇವತ್ತೆಲ್ಲ ಇದನ್ನ ಮಾಡೋದಂದ್ರೆ ಹೇಳಿದ್ರೆ ಅದಾಗಲ್ಲ ಸಾರ್ ಅಂತಾರೆ ಅಲ್ವಾ, ಹಂಗ್ ಬರುತ್ತೆ ಇವತ್ತಿನಿದು. ಆಮೇಲೆ ಡೋರು, ಲೈಬ್ರರಿ ಡೋರಿಂದಾನೇ ಸ್ಟಾರ್ಟ್ ಆಗುತ್ತೆ. ಎಸ್ ಅಲ್ವಾ, ಎಲ್ಲೂ ಅಲ್ಲಿ ಹೋದ್ಮೇಲೆ ಪುಸ್ತಕ ತೆಗಿಯೋಣ ಅನ್ನೋದೇನಿಲ್ಲ. ಈಗ ನೆಕ್ಸ್ಟ್ ಸರ್, ಈಗ ನಿಮ್ಗೆ ಅವ್ರ ಅಳಿಯ ಮನೋಹರ್ ಮಾಳಗಾಂವ್ಕರ್ ಅಳಿಯನ ರೂಮನ್ನ ತೋರಿಸ್ತೀನಿ ನಿಮ್ಗೆ. ಓಕೆ, ಬನ್ನಿ. ಎಸ್, ಈ ಟೈಲ್ಸು ಹೆಂಗಿದೆ ಸರ್ ಇದು? ಆ ಕಾಲದ್ದು ಸರ್ ಇದು. ಒಂದೊಂದು ನಿಮ್ ಮುಖ ಕಾಣಿಸುತ್ತೆ, ಅಷ್ಟು ಹೊಳಪಿದೆ ಅಲ್ವಾ. ಆಮೇಲೆ ಇದು ನೋಡಿ, ಅದಲ್ಲ ಸುಮ್ಮನೆ ನಾವು ಕಾಲ ನಡಿಬೇಕು, ನಮ್ ಕಾಲ್ ಕ್ಲೀನ್ ಇದೆಯೋ ಇಲ್ವೋ ಅಂತ ಅಂದ್ರೆ ಅನ್ಕೊಂಡ್ ಕಾಲಿಡ್ಬೇಕು, ಆ ತರ ಫೀಲ್ ಇದೆ. ಇದ್ ನೋಡಿ ಸರ್, ಎಷ್ಟು ಅಗಲ ಜಾಗ ಇಟ್ಟಿದ್ದಾರೆ. ನಾವಲ್ಲಾದ್ರೆ ಏನ್ ಮಾಡ್ತಿದ್ವಿ, ಹೀಗೆ ಒಂದು ಗೋಡೆ ಕಟ್ಟಿ ಸಣ್ಣ ದಾರಿಯನ್ನ ಇಟ್ಟು ರೂಮಿಗೆ ಹೋಗಿ ಅಲ್ಲ. ಇದು ಕೂಡ ಈ ರೂಮಿಗೆ ಒಂಥರ ಗ್ಯಾಲರಿ, ಓಪನ್ ಗ್ಯಾಲರಿ ಇದು. ಇಲ್ಲಿ ಕುತ್ಕೊಂಡು ಆರಾಮಾಗಿ ಒಂದ್ಸರಿ ಸುಮ್ನೆ ಯೋಚನೆ ಮಾಡಿ ಅಲ್ವಾ, ಗಂಡ ಹೆಂಡತಿ ಒಂದು ಟೀ ಹಿಡ್ಕೊಂಡು ಅಥವಾ ಚಳಿಗಾಲದಲ್ಲಿ ಒಂದು ಕಾಫಿ ಹಿಡ್ಕೊಂಡು ಕುಡಿತಾ ಒಂದು ಬಜ್ಜಿ ತಿಂತ ಇದ್ರೆ ಈ ಜಾಗದಲ್ಲಿ ಹೆಂಗಿರ್ಬೋದು? ಎಷ್ಟು ಖುಷಿ ಆಗುತ್ತೆ ಸರ್ ಅಲ್ವಾ. ಮಜಾನೇ ಬೇರೆ. 6.25 ಎಕರೆ ಜಾಗ ಇದು. ಹೌದು. ಎಷ್ಟು ಒಂದು ಸಣ್ಣ ಸೌಂಡ್ ಇಲ್ಲ ಸರ್, ಇಲ್ಲ. ಬರೀ ಪಕ್ಷಿಗಳದ್ದು ಯಾವ್ದಾದ್ರು ಕಾಡು ಪ್ರಾಣಿ ಸೌಂಡ್ ಕೇಳುತ್ತೆ ಬಿಟ್ರೆ ಬೇರೆ ಏನು ಕೇಳೋದಿಲ್ಲ. ಆ ಮರ ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲೊಂದು ಲೈಟ್ ಇದೆ ನೋಡಿ, ಇದನ್ನು ತೋರಿಸ್ಬಿಡಿ. ಇದಲ್ಲ ನೋಡಿ, ಆ ಕಾಲದಲ್ಲಿ ಅವ್ರು ಹೇಗೆ ಇದಕ್ಕೇನೋ ಹೆಸರಿದೆ ಅಂದ್ರೆ ಈ ಬಿಲ್ಡರ್ ಭಾಷೆಗಳಲ್ಲಿ, ಆವಾಗಲೇ ಆ ಕಾಲದಲ್ಲಿ ಆ ತರ ಕಟ್ಟಿಗೆಗಳನ್ನ ಹಾಕಿ ಇಂಟರ್ಲಾಕ್ ಮಾಡಿದಾರೆ. ಕಟ್ಟಿಗೆ, ಹೌದು, ಅದು ಮರದಿಂದನೇ ಮಾಡಿರೋದಲ್ವಾ. ಎಸ್, ಇದು ರೂಮು. ಇದು ಅವ್ರ ಅಳಿಯ ಉಳ್ಕೊಳ್ತಾ ಇರುವಂತದ್ದು, ಆಂಧ್ರೆ ಕಪೂರ್ ಅಂತ. ಅವರು ಮುಂಬೈದವರು. ಅವರ ಒಂದು ರೂಮ್ ಅನ್ನೋಕ್ಕಿಂತ ಇದೊಂದು ಸಣ್ಣ ಚಿಕ್ಕ ಅರಮನೆ ಅಂತ ಹೇಳ್ಬೋದೇನೋ. ಎಸ್ ಎಸ್, ಎಷ್ಟು ಚೆನ್ನಾಗಿದೆ ನೋಡಿ. ಈ ತರ ಕಾಟ್ ಯಾರಾದ್ರೂ ಎಲ್ಲಾದ್ರೂ ನೋಡಿದಿದ್ರೆ ನಂಗೆ ಪಿಂಗ್ ಮಾಡಿ ಅಪ್ಪ, ಮೆಸೇಜ್ ಹಾಕಿ. ನಾನು ಅಲ್ಲಿಗೂ ಬರ್ತೀನಿ, ಅಲ್ಲೂ ಬಂದ್ಬೇಕಾದ್ರೆ ವಿಡಿಯೋ ಮಾಡ್ತೀನಿ, ತೊಂದ್ರೆ ಇಲ್ಲ. ಈ ತರ ಕಾಟನ್ನ ನಾನಂತೂ ನನ್ನ ಲೈಫಲ್ಲಿ ನೋಡಿಲ್ಲ ಸರ್. ಲಾಸ್ಟ್ ಟೈಮ್ ಬಂದಾಗ ಇದನ್ನ ನೋಡಿದ್ದಷ್ಟೇ ಬಿಟ್ರಿ. ಇಲ್ಲಿ ಅಲ್ಲ, ಲಾಸ್ಟ್ ಟೈಮ್ ಬಂದ ಒಂದು 3-4 ಸರಿ ಹಿಂಗ್ ಮುಟ್ಟು ಹೋಗಿದ್ದೀರಿ. ಅದು ಆ ಫೀಲೇ ಬೇರೆ, ಅದೊಂಥರ ಖುಷಿ ನಮ್ಗೆ. ಅದ್ರಲ್ಲಿ ನಾವು ಧ್ಯಾನಸ್ಥರಾಗ್ಬಿಡ್ತೀವಿ ಅದನ್ನ ನೋಡಿದ್ರೆ. ಅದು ಯಾರಿಗೂ ಸಿಗಲ್ವೇನೋ ಬಹುಶಃ.
ನಾವಿಬ್ರು ಒಂಥರ ಸರ್, ನೀವಾಗ್ಲಿ ನಾನಾಗ್ಲಿ ಭಾವನೆಗಳಿಗೆ ತುಂಬಾ ಬೆಲೆ ಕೊಡ್ತೀವಿ ಅಂತ ಅನ್ಸುತ್ತೆ, ಅದನ್ನ ಫೀಲ್ ಮಾಡ್ಕೊಂತೀವಿ ನಾವು. ಹಂಗಾಗಿನೇ ನಮ್ಗೆ ಈ ಮನೆ ತೋರಿಸುವಂತ ಅವಕಾಶ ಸಿಗ್ತೇನೋ ಅಲ್ವಾ? ಅದೇ ಕಾರಣಕ್ಕೆ ನಾನು ನೀವು ಆತ್ಮೀಯರಾಗಿದ್ದು. ಎಸ್, ಡಿಜಿಟಲ್ ಆಗ್ಲಿ ಅಥವಾ ಟೆಲಿವಿಷನ್ ಹಿಸ್ಟ್ರಿಲೇ ಆಗ್ಲಿ ಈ ಮನೆಯನ್ನು ಯಾರೂ ತೋರಿಸಿಲ್ಲ, ಎಲ್ಲೂ ಕೂಡ ಇದರದ್ದು ಒಂದು ಫೋಟೋನು ಕೂಡ ಸಿಗ್ಲಿಕ್ಕಿಲ್ಲ. ಬಹುಶಃ ನಿಮ್ಗೆ ಇಂಟರ್ನೆಟ್ ಯಾರೋ ಬಂದವ್ರು ಹಾಕೊಂಡಿರೋದಕ್ಕೆ ಬಿಟ್ರೆ ಈ ಮನೆದು ಅಂತ ಒಂದೇ ಒಂದು ಶೂಟಿಂಗ್ ಕೂಡ ಯಾರಿಂದನೂ ಆಗಿಲ್ಲ. ಅದು ಫಸ್ಟ್ ಟೈಮ್ ಹೆಗ್ಗದ್ದೆ ಸ್ಟುಡಿಯೋ ಇಂದ ಆಗುತ್ತೆ. ಎಸ್, ಇಲ್ಲೂ ಕೂಡ ಲೈಟು, ಇಲ್ಲೊಂದು ವಿಶೇಷವಾದಂಥ ಒಂದು ಟೇಬಲ್ ಇದೆ ನೋಡಿ. ಹೌದು, ಇದು ಎಷ್ಟು ಚೆನ್ನಾಗಿದೆ ಅಂದ್ರೆ ಬಹುಶಃ ಇದು ಈ ಮನೆಯಲ್ಲಿ ಎರಡೇ ಇರುವಂತದ್ದು. ಒಂದು ಹಾಲಲ್ಲಿ ನೋಡಿದೆ, ಒಂದು ಇಲ್ಲಿ ನೋಡಿದ್ವಿ. ಇದು ಮುಖ ನೋಡಿದ್ರೆ ಎಲ್ಲಾ ಕಡೆಯಿಂದನೂ ಕಾಣಿಸುತ್ತೆ ಇದರಲ್ಲಿ. ಆಮೇಲೆ ನೋಡಿ ಇದನ್ನ ಹೇಳ್ತೀನಿ ನೋಡಿ, ಇದರಲ್ಲಿ ನೋಡಿ ಪೆಟ್ಟಿಗೆ ಏನ್ ಬೇಕಾದ್ರೂ ಸ್ಟೋರ್ ಮಾಡಿ ಇಡೋಕೆ, ಎಂತ ಬೇಕಾದ್ರೂ ಇಟ್ಕೋಬಹುದು. ಬುಕ್ಸ್ಗಳನ್ನು ಇಡೋದಕ್ಕಾಗತ್ತೆ, ಮೇಕಪ್ ಇದನ್ನ ಇಡೋಕ್ಕಾಗತ್ತೆ. ಇಲ್ಲಿ ಒಳಗಡೆ ಬಂದ್ರೆ ನಿಮ್ಗೆ ನೋಡಿ ಬಾತ್ರೂಮ್ ಇದು ಹೆಂಗಿದೆ ನೋಡಿ. ವಾವ್, ಇದೆಲ್ಲ ನಮ್ಗೆ 50 ವರ್ಷ ಹಳೇತು ಅಂತ ಅನಿಸ್ತಾನೆ ಇಲ್ಲ ಸರ್. ಇವತ್ತಿಗೂ ಅದೊಂಥರ ನವೀನವಾಗಿ ಇದೆ. ಕರೆಕ್ಟ್. ಇಲ್ಲಿ ಬನ್ನಿ, ಇಲ್ಲಿ ನೋಡಿ, ಇದು ಒಂದು ಮೇಜ್, ಇದು ಎಲ್ಲ ವುಡ್ಡಿಂದನೇ, ಎಲ್ಲ ವುಡ್ಡು ತುಂಬಾ ಚೆನ್ನಾಗಿ ಮಾಡಿರುವಂತದ್ದು. ಅದಕ್ಕಿಂತ ಇಲ್ಲಿ ನೋಡಿ, ಇದು ಕುತ್ಕೊಳ್ಳೋ ಜಾಗ ನೋಡಿ ಅಲ್ವಾ, ಇದೊಂದು ಎಕ್ಸ್ಟ್ರಾ ಈ ತರ ಒಂದು ಸಣ್ಣ ಹೊರಗಡೆ ಕೆನೋಪಿ ತರ ಕೊಟ್ಟು ಇಲ್ಲಿ ನೋಡಿ ಈ ವಿಶಾಲವಾದ ಜಾಗದಲ್ಲಿ ಕುತ್ಕೊಂಡು ಓದ್ತಾ ಇರೋದು, ಬರಿತಾ ಇರೋದು. ಲೇಖಕ ಅವ್ರ ಆದ್ರಿಂದ ಅವ್ರಿಗೆ ಆ ಟೇಸ್ಟ್ ಇತ್ತು ಅಂತ ಅನ್ಸುತ್ತೆ. ಎಲ್ಲಾದ್ರೂ ಈ ರೂಮಿಗೆ ಬಂದ್ರು ಕುತ್ಕೊಂಡು ಬರೆಯೋದು, ಅಥವಾ ಈ ರೂಮಿಗೆ ಬಂದವರು ಅಳಿಯನೇ ಆಗ್ಲಿ ಅಥವಾ ಬೇರೆ ಯಾರು ಬಂದ್ರು ಕುತ್ಕೊ ಬರೆಯೋಕೆ ಒಂದು ಅವಕಾಶ ಮೇಲ್ಗಡೆ ನೋಡಿ. ಹಾಗಾಗಿ ಬೆಳಗೆರೆ ಅವರಿಗೆ ಈ ಮನೆ ತುಂಬಾ ಇಷ್ಟ ಆಗಿ, ಒಬ್ಬ ಬರಹಗಾರನ ಮನೆ ಅಲ್ವಾ, ಅದನ್ನೇ ಅವರು ಪದೇ. ಹೌದು ಸರ್, ಹೌದು. ಈಗ ನಾನು ಒಬ್ಬ ಬರವಣಿಗೆಗಾರ ಆಗಿ ನನಗೆ ಆ ಫೀಲ್ ಅರ್ಥ ಆಗುತ್ತೆ, ಆ ತುಡಿತ ಅರ್ಥ ಆಗುತ್ತೆ, ಆ ಪ್ರೀತಿ ಅರ್ಥ ಆಗುತ್ತೆ. ಈಗ ನನಗೂ ಅನ್ಸುತ್ತೆ, ಬಟ್ ನಮ್ಮ ಹತ್ರ ಅದು ಕೊಂಡ್ಕೊಳ್ಳೋ ಕೆಪಾಸಿಟಿ ಇರುತ್ತೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಒಂದು ಯೋಚನೆ ಬರ್ಬೋದು, ನಾನು ಒಂದು ಈ ತರದ್ ಮನೆ ಮಾಡ್ಬೇಕು, ಅಥವಾ ಒಂದು ರೂಮ್ ಮಾಡ್ಬೇಕು, ಒಂದು ರೂಮ್ ಆದ್ರೆ. ಹೌದೌದು, ಖಂಡಿತ. ಇದ್ರ ಬಗ್ಗೆ ನೀವು ಹೇಳಿ ಸರ್. ಸರ್ ಇದು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಓಕೆ, ಹೇಳಿ ಸರ್. ನೀವು ನನ್ಗೆ ಗೊತ್ತಿಲ್ದಿದ್ದು ಗಪ್ ಚಿಪ್ ಬಂದು ನೋಡೋದಾಗಿದೆ. ಯಾಕೆ ಹೆಂಗಂದ್ರೆ ನಾ ತೋರ್ಸಕ್ಕಿಂತ ಬಂದು ನಿಮ್ಗೆ ಹೆಂಗ್ ಗೊತ್ತದು ಚೆನ್ನಾಗಿದೆ ಅಂತ? ಹೆಂಗ್ ನಂಗೆ ಗೊತ್ತು, ನಾನು ನೋಡ್ಕೊಂಡು ಹೋದೆ, ಆಗ್ಲೇ ಬಂದು ನೋಡ್ಕೊಂಡು ಹೋಗಿದ್ದೀನಿ, ನಾನೇ ಒಂದು ಓಪನ್ ಮಾಡಿ ನೋಡಿದ್ದು. ಓಕೆ, ನೀವು ತೋರಿಸಿ ಸರ್. ಇಲ್ಲಿ ನೋಡಿ, ಇದು ಒಂದು ನೋಡ್ಲಿಕ್ಕೆ ಒಂದು ಸಣ್ಣ ಕಪಾಟ್ ಅಲ್ವಾ? ಹೌದು. ಈಗ ನೋಡಿ ಜಾದು ಸ್ಟಾರ್ಟ್ ಆಗುತ್ತೆ. ಇದ್ ನೋಡಿ, ಇದು ಬರಿಯಕ್ಕೆ ಅಂತ ಇರೋದು. ಬರಿಬೇಕಾದ್ರೆ ಜಂಪ್ ಆಗುತ್ತೆ ಅನ್ನೋ ಕಾರಣಕ್ಕೆ ನೋಡಿ, ಅಲ್ಲಿ ನೋಡಿ, ವಾವ್ ಹೆಂಗಿದೆ ಇದು. ಯಾರಾದ್ರೂ ಈ ತರ ವರ್ಕ್ ಮಾಡೋರು ಈ ವಿಡಿಯೋ ನೋಡ್ರೆ ಖಂಡಿತ ಇದೊಂದು ರೆಡಿ ಮಾಡ್ತಾರೆ ಸರ್. ಇಲ್ಲಿ ಪೆನ್ ಇಡೋದು, ಇಲ್ಲಿ ಸಣ್ಣ ನೋಟ್ ಬುಕ್ ಇಡೋದು, ನೋಡಿ ಎಷ್ಟಿದೆ ಈ ತರದ್ದು. 3, 6, 7, 8 ಇದೆ. ತುಂಬಾ ಚೆನ್ನಾಗಿದೆ. ಇದ್ರ ಒಳಗಡೆ ಮತ್ತೆ ನಾವೇನಾದ್ರೂ ಆಟಿಕೆಗಳನ್ನ ಇಟ್ಕೊಳ್ಳೋಕೆ ಅದನ್ನೆಲ್ಲ ಇಟ್ಟಿದ್ದಾರೆ ನೋಡಿ, ಆಟಿಕೆಗಳನ್ನ ಇಟ್ಟಿದ್ದಾರೆ ಇಲ್ಲಿ. ನಿಜ, ಇದೆಲ್ಲ ಅವತ್ತಿನ ಕಾಲದ್ದು ಅನ್ಸುತ್ತೆ. ಇರ್ಬಹುದೇನೋ. ಅವ್ರ ಹೆಂಡತಿ ಈ ತರ ತುಂಬಾ ವಸ್ತುಗಳು. ಅದೇ ನೋಡಿ, ಇದ್ ನೋಡಿ ಇವ್ರಿಗೆ. ನಿಮ್ಗೆ ಇನ್ನೊಂದು ಹೇಳಿಲ್ಲ, ಮನೋಹರ್ ಮಾಳಗಾಂವ್ಕರಿಗೆ ಮತ್ತೆ ಅವ್ರ ಮನೆಯವರಿಗೆ ನಾಯಿ ಅಂದ್ರೆ ತುಂಬಾ ಇಷ್ಟ. ಹೌದಾ? ಮೇನಕಾ ಗಾಂಧಿ 3 ಕಾಲಿರುವಂತ ಒಂದು ನಾಯಿಯನ್ನ ಇವ್ರಿಗೆ ಕೊಟ್ಟಿದ್ರು. ತುಂಬಾ ವರ್ಷಗಳ ಕಾಲ ಅದನ್ನ ಇಲ್ಲೇ ಸಾಕೊಂಡು ಇಟ್ಕೊಂಡಿದ್ರು. ಸ್ಕೈ. ಎಸ್, ಇದು ಬಂದ್ರೆ ಆಮೇಲೆ ಇದನ್ನ ಹಿಂಗ್ ಪುಷ್ ಮಾಡೋದು, ಆಮೇಲೆ ಇದು ಆಸ್ ಇಟ್ ಇಸ್. ನೋಡಿ ಒಂದೊಂದು ಡಿಸೈನ್ ಹೆಂಗ್ ನೋಡಿ, ಹಿಂಗಿದೆ ನೋಡಿ ಸರ್. ಆ ಡಿಸೈನ್, ಆ ಕಟ್ಸ್ ಗಳೆಲ್ಲ ಇದೆಯಲ್ಲ, ಕನ್ನಡಿ ನೋಡಿ. ಎಸ್ ಅಲ್ವಾ? ಆ ಕನ್ನಡಿ ಹೈಟ್ ನೋಡಿ, ಬಹುಶಃ ನನ್ನಷ್ಟೇ ಹೈಟ್ ಇದ್ರ ಅಂತ ಮನೋಹರ್ ಮಾಳಗಾಂವ್. 6.5 ಅಡಿ. 6.5 ಅಡಿ. ನಾನು 6.1 ಏನೋ ಇದ್ದೆ. ನಿಮ್ಗಿಂತ ಇನ್ನೊಂದು 4 ಇಂಚ್ ನನಗಿದೆ. ಆ ಹೈಟ್ ಕರೆಕ್ಟ್ ಆಗಿ ಇಟ್ಟಿದ್ದಾರೆ. ಬಹುಶಃ ಬೇರೆ ಯಾರಾದ್ರೂ ಕುಳ್ಳಗಿರೋರು ಬಂದ್ರೆ ಹಿಂಗ್ ಮಾಡ್ಕೊಂಡು ನೋಡ್ಬೇಕು ಅಲ್ವಾ? ನನ್ನ ಹತ್ರ ನೋಡಕ್ ಆಗಿಲ್ಲ. ನಾನು ಇನ್ನು ನನ್ನ ಮಗ ಈ ಕನ್ನಡಿ ನೋಡೇ ಇಲ್ಲ. ನಾನು ಕರೆಕ್ಟ್ ಆಗಿ ನೋಡ್ಕೊಂತ ಇದ್ದೀನಿ ನನ್ನ ಫೇಸ್ ಅನ್ನ. ಎಸ್, ಈ ಲೈಟ್ ನೋಡಿ, ಇದೆಲ್ಲ ಲೈಟ್ ನಿಮ್ಗೆ ರಾತ್ರಿ ಹೊತ್ತಿತ್ತು. ರಾತ್ರಿ ಅಲ್ವಾ? ಎಸ್, ರಾತ್ರಿ ಮಜಾ. ಅದನ್ನ ಇವತ್ತು ಅನುಭವಿಸ್ಕೊಂಡೇ ಹೋಗ್ಬೇಕು ನಾವು. ಸೊ ಇದು ಈಗ ಮನೆಯ ಒಳಗಿನ ಚಿತ್ರಣ ಆಯ್ತು. ನೀವ್ ಹೇಳಿದ್ರಿ ಹೊರಗಡೆ ಅವ್ರು ಕೂತ್ಕೊಂಡು ಚೇರ್ ಹಾಕೊಂಡು ಪೀಸ್ಫುಲ್ ಆಗಿ ಧ್ಯಾನಸ್ಥರಾಗ್ತಾ ಇದ್ರು, ಕೂತ್ಕೋತಾ ಇದ್ರು. ನಾನು ನಿಮ್ಗೆ ಹೇಳ್ತಾ ಇದ್ನಲ್ಲ, ಮನೋಹರ್ ಮಾಳಗಾಂವ್ಕರ್ ಒಂದು ಚೇರ್ ಹಾಕೊಂಡು ದಿಟ್ಟವಾಗಿ ಕಾಡನ್ನೇ ದಿಟ್ಟಿಸ್ ನೋಡ್ತಾ ಇದ್ರು. ಇದೇ ಜಾಗ. ಇಲ್ಲೊಂದು ಆರಾಮ್ ಕುರ್ಚಿ ಹಾಕೋತಿದ್ರು, ಕಾಲನ್ನ ಹಿಂಗ್ ಬಿಡ್ಸ್ಕೊಂಡು ಹೀಗೆ ಕೂತ್ರು ಅಂದ್ರಲ್ಲ, 2 ತಾಸು ಒಂದೇ ಧ್ಯಾನದಲ್ಲಿ ನೋಡ್ತಾ ಇದ್ರು. ನಾನು 2-3 ಸರಿ ಇವ್ರು ನಿದ್ರೆ ಮಾಡಿದಾರೇನೋ ಅಂತ ಬಂದು ನೋಡೋಗ್ತಿದ್ರು. ಹಿಂಗ ನೋಡ್ತಿದ್ರು ನನ್ನನ್ನು. ನಾನು ಪಟ್ ಅಂತ ಆ ಕಡೆ ಹೋಗ್ಬಿಡ್ತಿದ್ದೆ. ಮಾಳಗಾಂವ್ಕರ್ ಎಷ್ಟು ಸ್ವಾಭಿಮಾನಿ ಅಂದ್ರೆ, ಕೆಲವು ಸರಿ ಅವ್ರು ಹೇಳ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಹೇಳ್ಲಿಕ್ಕೆ ಆಗದೆ ಇದ್ದಾಗ ನಾನು, ಸರ್ ನಾನು ಎಬ್ಸ್ಲಾ ಅಂತ ಕೇಳಿದ್ರೆ ಡೋಂಟ್ ಟಚ್ ಮೀ ಅಂತಿದ್ರು. ಅಷ್ಟು ಇದು
ತಾನು ತನ್ನನ್ನ ತಾನೇ ನೋಡ್ಕೋಬೇಕು ಅನ್ನೋ ಮಟ್ಟಕ್ಕೆ ಶಿಸ್ತಿತ್ತು ಅವ್ರು. ಓಕೆ ಓಕೆ ಸರ್, ಒಂದು ವಿಚಾರವನ್ನ ನಾನು ಕೇಳ್ಪಟ್ಟಿದ್ದೆ, ಅವರ ವಾಕಿಂಗ್ ಹೋಗುವ ಶಿಸ್ತು ಕೂಡ ಭಯಂಕರ ಚೆನ್ನಾಗಿತ್ತು. 5 ಗಂಟೆ ಅಂತ ಹೇಳಿದ್ರೆ 5 ಗಂಟೆಗೆ ಸೌಂಡ್ ಆಗೋದಂತೆ ಗೇಟ್. ಹೌದು, 5 ಗಂಟೆ ಸೌಂಡ್ ಆಯ್ತು ಅಂದ್ರೆ ವಾಕಿಂಗ್ ಹೋಗ್ತಿದ್ದಾರೆ. ನೀವು ಗಡಿಯಾರದ ಟೈಮ್ ಅನ್ನ ನೀವು 5 ಗಂಟೆಗೆ ಇಟ್ಕೋಬಹುದಾಗಿತ್ತು, ಓಕೆ, ಅಷ್ಟರ ಮಟ್ಟಿಗೆ. ಓ, ಅದು ಹೆಂಗೆ ಸರ್? ಅದನ್ನೊಂದು ಹೇಳಿ ಸರ್, ಎಕ್ಸ್ಪ್ಲೈನ್ ಮಾಡಿ. ಎಸ್, ನಾನು ಇಬ್ರು ಅತಿ ದೊಡ್ಡ ವ್ಯಕ್ತಿಗಳು. Okay. ಮನೋಹರ್ ಮಾಳಗಾಂವ್ಕರ್ ದೊಡ್ಡ ವ್ಯಕ್ತಿ, ಅವ್ರಿಗಿಂತ ಬೆಳಗೆರೆ ಇನ್ನೊಂದ್ ತರ ದೊಡ್ಡ ವ್ಯಕ್ತಿ. ಸರ್, ಇಬ್ರು ಜೊತೆ ಇದ್ದಿದ್ದಕ್ಕೆ ಮನೋಹರ್ ಮಾಳಗಾಂವ್ಕರ್ ಏನ್ ಮಾಡ್ತಾ ಇದ್ರು ಅಂದ್ರೆ, ಸಂಜೆ ಆ ಗೇಟ್ ಸಪ್ಳ ಆಯ್ತು ಅಂತ ಇಟ್ಕೊಳ್ಳಿ, ನೀವು ಗಡಿಯಾರ ಟೈಮನ್ನು 5:30ಕ್ಕೆ ಇಟ್ಕೋಬಹುದು. ಅಂದ್ರೆ 5:30ಕ್ಕೆ ಅವರು ವಾಕಿಂಗ್ ಹೊಂಟ್ರು ಅಂತ. ವಾಕಿಂಗ್ ಹೋದವರು ಬರೀ ಸುಮ್ಮನೆ ಹೋಗ್ತಾ ಇರ್ಲಿಲ್ಲ, ಅವರು ಅಲ್ಲಲ್ಲೇ ಡ್ರಿಂಕ್ಸ್ ಸಣ್ಣ ಸಣ್ಣ ಪೆಗ್ಗಳನ್ನ ಇವರು ಸ್ಟಾಪ್ ಇಡ್ತಾ ಇದ್ರು. ಒಂದು 60 ಕುಡಿಯೋದು ಅಂದ್ರೆ ಅಲ್ಲಿ ಒಂದು ಸಿಪ್ಪು, ಅಲ್ಲಿಂದ ಮುಂದೋದ್ಮೇಲೆ ಒಂದು ಸಿಪ್ಪು, ಅಷ್ಟೊತ್ತೊಳಗೆ ಒಂದು ಇಡೀ ಜಮೀನು ಅವ್ರದ್ದು ಒಂದು ವಾಕಿಂಗ್ ಆಗ್ತಾ ಇತ್ತು. ಅದು ವಿಶೇಷ. ನೋಡಿ, ನಾವು ಇವತ್ತು ಸಿಟಿಯಲ್ಲಿ ಇರೋರು ಡಾಕ್ಟರ್ ಎಲ್ಲ ಹೇಳ್ತಾ ಇರ್ತೀವಿ, ಡಾಕ್ಟರ್ ಹೇಳ್ತಾ ಇರೋದನ್ನ ನಾನು ಕೇಳಿಸ್ಕೊಂಡು ವಾಕ್ ಮಾಡಿ ಅಂತ. ನಾವು ಏನ್ ಮಾಡ್ತಾನೆ ಇಲ್ಲ ಸರ್ ಸಿಟಿಲಿ, ಅದಕ್ಕೆ ನಮ್ಗೆ ಅನಾರೋಗ್ಯ ಜಾಸ್ತಿ ಬರ್ತಾ ಇರೋದು. ಪ್ರತಿಯೊಬ್ಬ ಮನುಷ್ಯನು 1 hour ಆದ್ರೂ ವಾಕ್ ಮಾಡಿದ್ರೆ ಆತನಿಗೆ ಎಷ್ಟೋ ಬೆನಿಫಿಟ್ ಇದೆ ಅನ್ನೋದನ್ನ ಗಾಂವ್ಕರ್ ಅವರು ಅವತ್ತೇ ಮಾಡ್ತಾ ಇದ್ರು. ಅಷ್ಟು ಶಿಸ್ತು, ಅದನ್ನು ಕೂಡ ಅವ್ರು ಎಲ್ಲೂ ಬಿಟ್ಟು ಕೊಟ್ಟಿರಲಿಲ್ಲ. ಅದನ್ನ ನಾವು ಅವರಿಂದ ತಿಳ್ಕೊಳ್ಳೋದು ತುಂಬಾ ಇರುತ್ತೆ. ಈ ವಿಡಿಯೋದಿಂದ ಜನ ತಿಳ್ಕೊಳ್ಳೋದು ತುಂಬಾನೇ ಇದೆ ಸರ್. ಅವರ ಪ್ರೀತಿ ಇರ್ಬೋದು, ಅವರ ಶಿಸ್ತು ಇರ್ಬೋದು, ಈ ವಾಕಿಂಗ್ ಮಾಡ್ತಾ ಇದ್ದಿದ್ದಂತ ರೀತಿ ಇರ್ಬೋದು. ಒಂದು ನೀವು ಮುಟ್ಟೋಕ್ ಹೋದ್ರು ಡೋಂಟ್ ಟಚ್ ಅಂತ ಹೇಳ್ತಿದ್ರು ಅಂತ ಹೇಳಿದ್ರೆ ಲೆಕ್ಕ ಹಾಕಿ ಅವ್ರು ಎಷ್ಟು ಶಿಸ್ತಲ್ಲಿ ಬದುಕುವ, ಎಷ್ಟು ಸ್ವಾಭಿಮಾನಿ ಅಲ್ವಾ ಅವ್ರು. ಆದ್ರೆ ಇನ್ನೊಂದು ಹೇಳ್ತೀನಿ, ಬೆಳಗೆರೆ ಎಷ್ಟು ಅವ್ರಿಗೆ ಆತ್ಮೀಯರಾಗಿತ್ತು ಅಂದ್ರೆ, ಫಸ್ಟ್ ಬಂದಾಗ 5 ನಿಮಿಷ ಟೈಮ್ ಕೊಟ್ಟಿದ್ರು ಮಾಳಗಾಂವ್ಕರ್. ಆಮೇಲೆ ನಾನು ದೊಡ್ಡವನು, ನೀ ಚಿಕ್ಕವನು, ನಾನು ನಿನ್ಗೆ ಈಗ ಹೋಗ್ಬೋದು ಅಂತ ಹೇಳ್ಬೋದು ಅಂತ ಇದೇ ಜಾಗದಲ್ಲಿ ನಾವೇನ್ ಕೂತಿದ್ವಲ್ಲ, ಇಲ್ಲೇ ಮಾಳಗಾಂವ್ಕರ್ ಬೆಳಗೆರೆ ಕೂತಿದ್ರು. ನೀ ಹೋಗ್ಬೋದು ಅಂತ ಹೇಳಿದ್ರು. ನೆಕ್ಸ್ಟ್ ಬೆಳಗೆರೆಯವರು ಅವರ ಭಾವನಾ ಅವರಿಗೆ ಜಿಂಕೆ ತರದ ಒಂದು ಒಳ್ಳೆ ಗಿಫ್ಟ್ ಅನ್ನ ರೆಡಿ ಮಾಡಿಕೊಟ್ಟಿದ್ಲು, ಕಟ್ಟಿಗೆಯಿಂದ ಆರ್ಟ್ ಕೆತ್ತಲು, ಅದು ತಂದು ಕೊಟ್ರು. ಮಾಳಗಾಂವ್ಕರ್ ಮಗುವನ್ನ ಮುಟ್ಟು ತರ ಜಿಂಕೆನ ಮುಟ್ಟಿ ಸವರಿದ್ರು. ನಿಮ್ಗೆ ತೋರಿಸ್ತೀನಿ, ಆ ಜಿಂಕೆ ಇದೆ ಈ ಮನೇಲಿ ಇದೆ ಇನ್ನು, ಹೌದಾ? ಆತರ ಮುಟ್ಟಿದ್ರು. ಕೊನೆಗೆ ಒಂದ್ ದಿವಸ ಬೆಳಗೆರೆಯವರಿಗೆ ಮಾಳಗಾಂವ್ಕರ್ ಎಷ್ಟು ಲೇಟಾಗಿ ಸಿಕ್ಕ್ಯ ನೀನು ನನಗೆ ಅಂತಂದ್ರು. ಅಂದ್ರೆ ಇಬ್ರು ಅಷ್ಟು ಆತ್ಮೀಯರಾಗಿದ್ರು. ಸಿಕ್ಕಿದ್ರೆ ಸುದೀರ್ಘವಾಗಿ ಯಾವುದೋ ಸಾಹಿತ್ಯದ ಬಗ್ಗೆ, ವಿದೇಶಿ ಲೇಖಕರ ಬಗ್ಗೆ, ಇನ್ಯಾವುದೋ ಬುಕ್ಸ್ ಬಗ್ಗೆ, ಸ್ಪೆಷಲಿ ಮಾಳಗಾಂವ್ಕರ್ಗೆ ಮತ್ತೆ ಬೆಳಗೆರೆ ಇಬ್ಬರಿಗೂ ನಾಯಿ ಅಂದ್ರೆ ತುಂಬಾ ಇಷ್ಟ. ಮಾಳಗಾಂವ್ಕರ್ ಕೂಡ ನಾಯಿಯನ್ನ ಈ ಮನೇಲಿ 2-3 ಸಾಕಿದ್ರು. ಬೆಳಗೆರೆ ಕೂಡ ಅದು ಇಷ್ಟ ಆಗಿತ್ತು. ಅದ್ರ ಬಗ್ಗೆ ಚರ್ಚೆ, ಯಾವ್ದಾದ್ರು ಬ್ರೀಡ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು. ಈ ತರ ಅವ್ರದ್ದು ಸಂವಹನ, ಇಲ್ಲಿ ಮಾತುಕತೆ ತುಂಬಾ ದೀರ್ಘವಾಗಿ ನಡೀತಾ ಇತ್ತು. ಒಂದು ಘಟನೆ ನಿಮ್ಗೆ ನಾನು ಹೇಳ್ಬೇಕು. ನಮ್ಗೆ ಬೆಳಗೆರೆ ಅಂದ್ರೆ ಅವ್ರು ಬರೀತಾರೆ, ನೆನಪಿನ ಶಕ್ತಿ ಅಥವಾ ಅವರು ಮಾಡಿರುವಂತ ಆಸ್ತಿಗಳಿರ್ಬೋದು, ಕಟ್ಟಿರೋ ಪ್ರಾರ್ಥನಾ ಸ್ಕೂಲ್ ಇರ್ಬೋದು, ಇದೆಲ್ಲ ನೆನಪಿ ಬರುತ್ತೆ. ಆದ್ರೆ ಬೆಳಗೆರೆಯವರಲ್ಲೂ ಕೂಡ ಒಂದು ತಾಯಿಯ ಗುಣ ಅಂತಾನೆ ಹೇಳ್ಬೇಕು ನಾನು. ಅದು ಇತ್ತು ಅನ್ನೋದನ್ನ ನಾ ಈ ಮನೇಲಿ ನೋಡಿದ್ದೀನಿ. ಒಂದ್ ದಿವಸ ಅಂದ್ರು, ನರಸಿಂಹ, ನನಗೆ ಮನೋಹರ್ ಮಾಳಗಾಂವ್ಕರ್ನ ಅವರು ಕೊನೆ ಕಾಲದಲ್ಲಿ ಮಾಳಗಾಂವ್ಕರ್ ತುಂಬಾ ವಯಸ್ಸಾದಾಗ ಸುಸ್ತಾಗ್ತಾ ಇದ್ರು, ಬೆಡ್ಡಲ್ಲಿ ಮಲಗ್ತಿದ್ರು, ಯಾರು ಹಿಡ್ಕೊಂಡು ಹೋಗಿ ಸ್ನಾನ ಬೇರೆಯವರೇ ಮಾಡಿಸ್ಬೇಕಾಗಿತ್ತು. ಇದು ಮಾಡೋದು. ನಾನು ಒಂದ್ ದಿವಸ ಸ್ಮೋಕ್ ಮಾಡಲ್ಲ, ಡ್ರಿಂಕ್ಸ್ ಮಾಡಲ್ಲ, ಮನೋಹರ್ ಮಾಳಗಾಂವ್ಕರ್ನ ನನ್ನ ತಂದೆಯನ್ನ ಹೇಗೆ ನೋಡ್ಕೊತಿದ್ನೋ ಹಾಗೆ ನಾನು ಎಲ್ಲಾ ಆರೈಕೆಯನ್ನು ಮಾಡೋನು ಅಂತಂದ್ರು. ಫಸ್ಟಿಗೆ ಮಾಳಗಾಂವ್ಕರ್ ಒಪ್ಲಿಲ್ಲ, ಇಲ್ಲ ಬೇಡ ಅಂತಂದ್ರು. ಕೊನೆಗೆ ಒಪ್ಕೊಂಡ್ರು. ಒಂದು ಇಡೀ ದಿವಸ, ಇವತ್ತು ಬೆಳಗಿಂದ ನಾಳೆ ಬೆಳಗ್ವರೆಗೂ ಮಾಳಗಾಂವ್ಕರನ್ನ ಬೆಳಗೆರೆಯವರು ಯಾವ ತರ ನೋಡ್ಕೊಂಡ್ರಂದ್ರೆ, ಒಯ್ದು ಬಾತ್ರೂಮ್ ಸ್ನಾನ ಮಾಡಿಸಿದ್ರು, ಅವರ ನಿಕ್ಕರನ್ನ ಕುತ್ತು ಬೆಳಗೆರೆ ಹೋಗಿದ್ರು, ಅವ್ರಿಗೆ ಮೈಯೆಲ್ಲ ಒರೆಸಿ ಪೌಡರ್ ಹಚ್ಚಿ ಸೆರ್ಲಾಕ್ ತಗೋತಿದ್ರು ಮಾಳಗಾಂವ್ಕರ್. ಕೊನೆಗೆ ಟೈಮ್ನಲ್ಲಿ ಸ್ವತಃ ಇವರು ಸೆರ್ಲಾಕ್ ಅನ್ನ ಮಾಳಗಾಂವ್ಕರಿಗೆ ತಿನ್ಸಿದ್ರು. ಅವ್ರ ಮಂಚದ ಕೆಳಗಡೆ ಬೆಳಗೆರೆಯವರು ಒಂದ್ ಸಣ್ಣ ಚಾಪೆ ಹಾಸಿಗೆ ಹಾಕೊಂಡು ಮಲಗಿದ್ರು. ಒಂದು ದಿವಸ ಬೆಳಗೆರೆಯವರು ಸ್ಮೋಕ್ ಮಾಡದೇ ಇರೋಕೆ ಸಾಧ್ಯನೇ ಇಲ್ಲ. ಅಂತಂದ್ರೆ ಒಂದು ದಿವಸ ಅದನ್ನ ಮುಟ್ಲೇ ಇಲ್ಲ ಅವರು. ಅಷ್ಟು ಮಟ್ಟಿಗೆ ಆ ತರ ಪ್ರೀತಿಯಿಂದ ಮಾಳಗಾಂವ್ಕರ್ನ ನೋಡ್ಕೊಂಡ್ರು. ಎಸ್ ಖಂಡಿತ ಸರ್. ನೀವು ಮಾತಿನ ಮಧ್ಯೆ ಒಂದು ಜಿಂಕೆ ಬಗ್ಗೆ ಹೇಳಿದ್ರಿ, ಅದನ್ನ ತೋರಿಸಿ ಅದ್ರ ಜೊತೆ ಕಿಚನ್ ಅನ್ನ ತೋರ್ಸೋಣ. ಅಲ್ಲಿಗೆ ಈ ಮನೆ ಕಂಪ್ಲೀಟ್ ಆಗುತ್ತೆ ಅಂತ ಅನ್ಕೊಂತೀನಿ. ಇಲ್ಲಿಂದಾನೇ 2 ಡೋರ್ ಇದೆ, ಆ ಕಡೆಯಿಂದನೂ ಹೋಗ್ಬಹುದು, ಈ ಕಡೆ ಬೇಕಾದ್ರೂ ಬರ್ಬೋದು. ಎಸ್ ಇಲ್ಲಿ ನೋಡಿ, ಬೆಳ್ಳಿ ತರ ಇದೆ ಸರ್ ಇದು. ಆಮೇಲೆ ನಾವ್ ಈ ಮಧ್ಯಾಹ್ನ ಊಟ ಮಾಡಿದಾಗ ನಮ್ಗೆ ಬೆಳ್ಳಿ ಚಮಚದಿಂದ ಊಟ ಕೊಟ್ರು. ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಅದು ಬೆಳ್ಳಿ ಚಮಚನ ಇಟ್ಕೊಂಡು ಊಟ ಮಾಡಿದ್ದು ಇವತ್ತು ಫಸ್ಟ್. ಅದು ಮಾಳಗಾಂವ್ಕರ್ ರವಿ ಬೆಳಗೆರೆ ಅವರ ಮನೆಯಲ್ಲೇ. ಸೊ ನೋಡಿ, ಇಲ್ಲಿ ಲೈಟ್ ಇದೆ, ಅಲ್ಲಿ ಒಳಗಡೆ ತೋರಿಸಿರುವಂತ ಸೇಮ್ ಒಂದು ಡ್ರೆಸ್ಸಿಂಗ್ ಟೇಬಲ್ ತರ ಇದೆ, ಅದು ಕೂಡ ಇಲ್ಲಿದೆ. ನೋಡಿ, ಮಾಳಗಾಂವ್ಕರ್ ಅವರಿಗೆ ರವಿ ಬೆಳಗೆರೆ ಅವರು ಕೊಟ್ಟಿರುವಂತ ಮೊದಲ ಗಿಫ್ಟ್ ಇದು.
ಇದೇನಾ? ಬೀಟೆ ಕಟ್ಟಿಗೆಯಿಂದ ಕೊಟ್ಟಿರುವಂತದ್ದು. ಮಾಳಗಾಂವ್ಕರ್ ಇದನ್ನ ಎಷ್ಟು ಪ್ರೀತಿಯಿಂದ ಅಂದ್ರೆ ಹೀಗೆ ಸವರಿ ಇದನ್ನ ಪ್ರೀತಿ ಮಾಡಿದ್ದಾರೆ. ಅಷ್ಟು ಚೆನ್ನಾಗಿರುವಂತದ್ದು ಇದು. ಎಷ್ಟು ಚೆನ್ನಾಗಿದೆ ನೋಡಿ. ತಾಯಿ ಮಗುವಿಗೆ ಹಾಲು ಉಣಿಸ್ತಾ ಇರುವಂತದ್ದು. ಇಂತಹ ಸುಮಾರು ಇಲ್ಲಿದೆ. ಹೌದು, ತುಂಬಾ ಇದೆ. ಹೌದು, ಕರೆಕ್ಟಾಗಿ ಆ ಪ್ಲೇಸ್ಗೆ ಹೋಗುತ್ತೆ. ಹೌದು, ನೋಡಿ ಗಣಪತಿ ಇದೆ, ಗಣಪತಿ ಇದೆ. ಆಮೇಲೆ ಇಲ್ಲೆಲ್ಲ ಆನೆಗಳಿದಾವೆ, ಪುಟ್ಟ ಪುಟ್ಟ ಆನೆಗಳು. ಇಲ್ಲೊಂದೇನೋ ಇದೆ ನೋಡಿ, ಬಹುಶಃ ಅದು ಇದೆಲ್ಲ ಯಾವ್ದು ಜಪಾನಿ ಅಥವಾ ಬೇರೆ ದೇಶದ ಶೈಲಿಯ ಇದು ಆರ್ಟ್ ಇರ್ಬೋದು. ನಟರಾಜ ಅಲ್ವಾ ಇದು? ಹೌದು, ನಟರಾಜ. ಎಂತ ಚೆನ್ನಾಗಿದೆ ನೋಡಿ. ಚೆನ್ನಾಗಿದೆ ಸರ್. ಈ ತರ ಸಿಗೋದೇ ಇಲ್ಲ ಅನ್ಸುತ್ತೆ ಎಲ್ಲೂ ಕೂಡ. ಕರೆಕ್ಟ್. ಆಮೇಲೆ ಇಲ್ಲಿ ಬುದ್ಧ ಇಲ್ಲಿರುವಂತ, ವಾವ್ ಎಷ್ಟು ವೇಟ್ ಇದೆ ಸರ್ ಇದು. ಒರಿಜಿನಲ್ ಅನ್ಸುತ್ತೆ ಇದು. ನಾನೇ ಮುಟ್ ನೋಡಿಲ್ಲ ಕೊಡಿ. ನೋಡಿ, ವಾವ್, ಎಷ್ಟು ವೇಟ್ ಇದೆ. ಬಹುಶಃ ಇದ್ರೊಳಗೆ ಏನೋ ಇಡಬಹುದಾ ಅಂತ. ಏನೋ ಇದೆ ಅನ್ಸುತ್ತೆ ಅಥವಾ ನೋಡಿ ಓಪನ್ ಆಗುತ್ತೆ ಸರ್. ಅದೇನೋ ಆತರ ಒಂದು ಇದಕ್ಕೆ ಇಟ್ಟಿದ್ದಾರೆ. ಶೈನಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ ಇದು. ಗೊತ್ತಿಲ್ಲ. ಇದು ನೋಡಿ, ಅದಕ್ಕಿಂತ ಜಾಸ್ತಿ ಇಲ್ಲೊಂದು ಚಿಪ್ಪಿಂದ ಏನೋ ರೆಡಿ ಮಾಡಿದ್ದಾರೆ ನೋಡಿ. ಒರಿಜಿನಲ್ ಚಿಪ್ಪುಗಳು ಅನ್ಸುತ್ತೆ ಇದು. ಹೌದು ಹೌದು, ಅದನ್ನ ಮಡಕೆಗೆ ಹೌದು ಅಂಟಿಸಿದ್ದಾರೆ ನೋಡಿ. ಹೇಗೆ ಮಡಕೆ? ಹೌದು. ಎಷ್ಟು ಕಾಲದ್ದು, ಯಾವ ಕಾಲದ್ದು ಏನೋ ಇದು ಅಲ್ವಾ. ಬಹುಶಃ ನಾವು ಇವತ್ತು ಇದನ್ನೆಲ್ಲ ಮುಟ್ಟಿ ಮುಟ್ಟಿ ನೋಡ್ತಾ ಇದ್ದೀವಿ. ಆಮೇಲೆ ಇಲ್ಲೂ ಕೂಡ ಡ್ರಾವರ್ ಇದೆ. ಹೌದು, ಎಸ್, ಚಮಚಗಳೆಲ್ಲ ಇದೆ ಅವ್ರು ಯೂಸ್ ಮಾಡಿರೋದು. ಇದೆಲ್ಲ ಬೆಳ್ಳಿದು. ಇದೆಲ್ಲ ಬೆಳ್ಳಿದ? ನೋಡಿ, ಬನ್ನಿ ಬನ್ನಿ ಬನ್ನಿ, ಇಲ್ಲಿ ನೋಡಿ ಎಲ್ಲ ಒಂದ್ಸಲ. ನೋಡಿ ಬೆಳ್ಳಿ ಚಮಚಗಳು. ನಾವು ಇವತ್ತು ಊಟ ಮಾಡಿದ್ದು ಇದೇ ತರ ಬೇರೆ ಚಮಚಗಳು. ನೀವು ಏನೋ ಹೇಳ್ತಾ ಇದ್ರಿ, ಬೆಳ್ಳಿ ಪ್ಲೇಟ್ ಅಲ್ಲಿ ಊಟ ನಾವು ಒಳ್ಳೇದು. ಒಬ್ರು ಡಾಕ್ಟರ್ನ ಭೇಟಿಯಾದಾಗ ಅವ್ರು ಹೇಳ್ತಾ ಇದ್ರು, ಬೆಳ್ಳಿ ತಟ್ಟೆಯಲ್ಲಿ ಊಟ ಮಾಡಬೇಕು, ಬೆಳ್ಳಿ ಲೋಟದಲ್ಲಿ ನೀರು ಕುಡಿಬೇಕು, ಬೆಳ್ಳಿ ಚಮಚಗಳನ್ನ ಯೂಸ್ ಮಾಡಬೇಕು, ಅದರಿಂದ ದೇಹಕ್ಕೆ ತುಂಬಾ ಒಳ್ಳೇದಿದೆ ಅಂತ. ಬಹುಶಃ ನಾವು ಮುಂದಿನ ದಿನಗಳಲ್ಲಿ ಅದನ್ನ ಅಡಕ ಮಾಡ್ಕೋಬೇಕು ಅಂತ ನಾನು ಅನ್ಕೊಂತೀನಿ. ಮನೋಹರ್ ಮಾಳಗಾಂವ್ಕರ್ ಅದಕ್ಕಿಂತ ಮುಂಚೆನೆ ಅಡಕ ಮಾಡ್ಕೊಂಡಿದ್ರು. ರವಿ ಬೆಳಗೆರೆ ಅವರಿಗೂ ಆ ಭಾಗ್ಯ ಸಿಕ್ತು ಇಲ್ಲಿಗೆ ಬಂದಿರೋದ್ರಿಂದ. ಈಗ ಅಡುಗೆ ಮನೆಗೆ ಹೋಗೋಣ. ಅಡುಗೆ ಮನೆ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಎಲ್ಲರಿಗೂ ಕೂಡ. ನೋಡಿ, ಇಲ್ಲೊಂದು ಕಲ್ಲು ಕೂಡ ಎಷ್ಟು ಶುಭ್ರವಾಗಿ ಇಟ್ಟಿದ್ದಾರೆ ಅದನ್ನ. ಎಸ್ ಸರ್, ಅಡುಗೆ ಮನೆ ಬಗ್ಗೆ ಮತ್ತೆ ಮಾಳಗಾಂವ್ಕರ್ ಅವರ ವೈಫ್ ಇಲ್ಲಿ ಏನೋ ನೆನಪುಗಳಿದೆ ಅಂತ ಲಾಸ್ಟ್ ಟೈಮ್ ನನ್ನ ಜೊತೆ ಹಂಚ್ಕೊಂಡ್ರೆ ನೀವು. ಹೌದು, ಹೇಳಿ ಸರ್ ಅದ್ರ ಬಗ್ಗೆ. ಇದು ಅದು ಅಡಿಗೆ ಮನೆ. ಇದು ಮುಖ್ಯವಾಗಿ ಆ ಕಾಲದಲ್ಲಿ ಇಲ್ಲಿ ಇದು ನೋಡಿ ರುಬ್ಬು ಕಲ್ಲಿದೆ. ಇದ್ರ ಮೂಲಕ ರುಬ್ತಾ ಇರುವಂತದ್ದು ಅವರು. ಇದನ್ನ ರುಬ್ಬಿ ಇಲ್ಲಿ ಅಡಿಗೆ ಮಾಡ್ತಾರೆ. ಈ ತರ ಹಿಂಗೆ ಹಳೆ ಕಾಲದಲ್ಲಿ ಇಲ್ಲಿ ಇಲ್ಲೂ ಕೂಡ ಚಿಮ್ನಿ ಇದೆ. ಇಲ್ಲಿ ಅವರು ಕಟ್ಗೆಲೆ ಅಡಿಗೆಯನ್ನ ಮಾಡ್ತಾ ಇದ್ದಂತ. ಅಂದ್ರೆ ಈ ಚಿಮ್ನಿಗೆ ಯಾವುದೇ ಕರೆಂಟ್ ಸೌಲಭ್ಯಗಳು ನ್ಯಾಚುರಲಿ ಎಳ್ಕೊಳ್ಳುತ್ತೆ, ಹೊಗೆ ಎಲ್ಲ ಎಳೆದು ಹೊರಗೆ ಹಾಕುತ್ತೆ. ಇಲ್ಲಿ ಮಾಡ್ತಾರೆ. ಎಷ್ಟೋ ಸರಿ ಸ್ವತಃ ಮಾಳಗಾಂವ್ಕರ್ಗೆ ಇಲ್ಲಿ ಕೆಲಸಗಾರರು ಸಾಕಷ್ಟು ಇದ್ರು, ಆದ್ರೂ ಕೂಡ ಅವ್ರ ಮನೆಯವರು ಅಡಿಗೆ ಮಾಡಿ ಹಾಕ್ತಿದ್ರಂತೆ. ಅವ್ರ ಕೈ ಅಡಿಗೆ ಇವ್ರಿಗೆ ತುಂಬಾ ಇಷ್ಟ. ಇನ್ನೊಂದು, ಇವ್ರಿಬ್ರು ಇಲ್ಲಿ ಒಳಗಡೆ ಇದ್ರೆ ಕೆಲಸದವ್ರು ಅವ್ರ ಮಾಡಿ ಹೊರಗಡೆ ಇರಬೇಕು. ಇವ್ರು ಎಲ್ಲಿವರೆಗೆ ಕರೆಯೋದಿಲ್ಲ ಅಲ್ಲಿವರೆಗೆ ಅವ್ರು ಬರುವಂಗಿಲ್ಲ ಆಗಿತ್ತಂತೆ. ಅಷ್ಟು ಸೈಲೆನ್ಸ್ ಬೇಕು ನಮ್ಗೆ. ಸೈಲೆನ್ಸ್, ಅನ್ಯೋನ್ಯತೆ. ಇಬ್ರು ನಾನಿಬ್ರೇ ಇರ್ಬೇಕು, ನಾವಿಬ್ರೇ ಇರ್ಬೇಕು ಅನ್ನೋ. ಕರೆಕ್ಟ್ 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 ಕರೆಕ್ಟ್, ಹೌದು ನಿಜ. ಸೊ ಇದು ಅಡುಗೆ ಮನೆ. ಅಡುಗೆ ಮನೆಗೆ ಬಂದ್ರೆ ಇವತ್ತಿಗೂ ಅದು 50 ವರ್ಷ ಆಗಿದೆ ಅಂತ ಅನ್ಸೋದಿಲ್ಲ ಸರ್. ಒಂದು 5-6 ವರ್ಷ ಆಗಿದೆಯೇನೋ ಈ ಪ್ಲೇಸ್ಗೆ ಅಂತ ಅನ್ಸುತ್ತೆ. ಇಲ್ಲಿಂದ ಹೊರಗಡೆ ಆ ಕಡೆ ಹೋದ್ರೆ ನಮ್ಮ ಏನ್ ಸ್ಟಾಪಿ ಕೂಡ ಆ ಕಾಲದಲ್ಲಿ 50 ವರ್ಷ ಹಿಂದೆ ಅವರು ಇದನ್ನ ಕಮೋಡ್ ಅನ್ನ ಅಥವಾ ಟಾಯ್ಲೆಟ್ ಅನ್ನ, ವಾಶ್ರೂಮ್ ಅನ್ನ ಆ ಕಾಲದಲ್ಲೇ ಕಟ್ಟಿದ್ರು ತಮ್ಮ ಸ್ಟಾಫ್ಗೋಸ್ಕರ. ಮತ್ತೆ ಏನ್ ಇಲ್ಲಿ ಕಲ್ಲುಗಳನ್ನು ಹಾಕಿದರೆ ಅದೇ ಕಲ್ಲುಗಳನ್ನು ಹಾಕಿ ಅಲ್ಲಿ ಮನೆಯನ್ನ ನಿರ್ಮಾಣ ಮಾಡಿದ್ರು. ಎಸ್ ಸರ್, ಎಕ್ಸ್ಕ್ಲೂಸಿವ್ ಆಗಿ ನಾವು ಬಹಳ ಸುದೀರ್ಘ ಆಯ್ತು ನಮ್ಗೆ ಗೊತ್ತು, ಇನ್ನೂ ಮಾತಾಡೋ ತುಂಬಾ ವಿಚಾರ ಇದೆ. ಆದ್ರೆ ಇಷ್ಟನ್ನ ತೋರ್ಸೋಣ, ಇಷ್ಟು ಸಾಕು. ಬೇರೆದೆಲ್ಲ ಫುಟೇಜ್ ಅಲ್ಲಿ ಫ್ಲೋ ಆಗಿರುತ್ತೆ ಅಂತ ನಾನು ಅನ್ಕೊಂತೀನಿ. ಇದು ಮನೋಹರ್ ಮಾಳಗಾಂವ್ಕರ್ ಇರ್ಬೋದು, ರವಿ ಬೆಳಗೆರೆ ಇರ್ಬೋದು, ಇದೊಂದು ದೊಡ್ಡ ಸಮುದ್ರ ಸರ್ ಅಲ್ವಾ. ಇದನ್ನ ನಾವು ಈಜು ಪಾರ್ ಮಾಡುವಂತದ್ದು ಅಥವಾ ಅದ್ರ ಹತ್ರ ಈಜಕ್ಕೆ ಪ್ರಯತ್ನ ಮಾಡೋದು ಕೂಡ ಕಷ್ಟ, ಅಷ್ಟು ದೊಡ್ಡ ಜಗತ್ತು. ಹೌದು, ಮನೋಹರ್ ಮಾಳಗಾಂವ್ಕರ್ ಅವರ ಬಗ್ಗೆ ಮಾತಾಡ್ತಾ ಹೋದ್ರೆ ಒಂದಿನ ಮಾತಾಡ್ಬಹುದು. ಅನಂತರ ಅದನ್ನ ತಗೊಂಡಿರುವಂತಹ ರವಿ ಬೆಳಗೆರೆ ಅವರ ಬಗ್ಗೆ ಮಾತಾಡ್ಬೇಕಂದ್ರೂ ದಿನಗಟ್ಲೆ ಮಾತಾಡ್ಬಹುದು. ಇವರಿಬ್ರು ಮೇರು ವ್ಯಕ್ತಿಗಳು ಓಡಾಡಿರುವಂತಹ, ಅದನ್ನ ಬೆಳೆಸಿರುವಂತಹ ಪ್ರದೇಶದಲ್ಲಿ ನಾವು ನಿಂತ್ಕೊಂಡು ಮಾತಾಡ್ತಿರೋದು ನಮ್ಮ ಒಂದು ಸೌಭಾಗ್ಯವೇ ಸರಿ ಅಂತ ನಾನು ಅನ್ಕೊಂತೀನಿ. ಸೊ ಇದನ್ನ ನಮಗೆ ಚಿತ್ರೀಕರಣ ಮಾಡೋದಕ್ಕೆ ಅವಕಾಶ ಕೊಟ್ಟಿರುವ ಕರ್ಣ ಅವರಿಗೆ ಒಂದು ಸ್ಪೆಷಲ್ ಥ್ಯಾಂಕ್ಸ್ ಅನ್ನ ನಾವು ನಿಮ್ಮ ಕಡೆಯಿಂದ ಹೇಳ್ತೀವಿ, ಮತ್ತೆ ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರ ಪರವಾಗಿ ಹೇಳ್ತೀವಿ. ನನಗಂತೂ ಸಖತ್ ಖುಷಿ ಆಯಿತು. ನಾನಂತೂ ಸಿಕ್ಕಾಪಟ್ಟೆ ಫೀಲ್ ಮಾಡಿಕೊಂಡೆ ಈ ಮನೆಯಲ್ಲಿ. ಸೊ ಎಲ್ಲವನ್ನ ಮಾತಾಡೋಕೆ ಹೋದರೆ ಅದು 2-3 ಗಂಟೆ ಆಗ್ಬೋದು. 1 ಗಂಟೆಯಲ್ಲಿ ಏನನ್ನ ಹೇಳ್ಬೋದು ಅದನ್ನು ಹೇಳೋ ಪ್ರಯತ್ನವನ್ನು ಮಾಡಿದ್ದೀವಿ. ಸೊ ಇಲ್ಲಿಗೆ ನಾವು ಬಂದಾಗ
ನಮ್ಮನ್ನು ವೆಲ್ಕಮ್ ಮಾಡಿ ನಮ್ಗೆ ಬೇಕಾಗಿರೋ ಎಲ್ಲ ಮಾಹಿತಿಗಳನ್ನು ಒದಗಿಸಿರುವ ನಿಮಗೆ ನಮ್ಮ ಹೆಗ್ಗದ್ದೆ ಸ್ಟುಡಿಯೋದ ಎಲ್ಲ ವೀಕ್ಷಕರ ಪರವಾಗಿ ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಸೊ ನನಗಂತೂ ಸ್ಪೆಷಲಿ ತುಂಬ ಖುಷಿಯಾದಂತಹ ವಿಡಿಯೋ ಇದು ಮುಂದೆ ಯಾರು ಮಾಡ್ತಾರೋ ನನಗೆ ಗೊತ್ತಿಲ್ಲ, ಆದರೆ ಫಾರ್ ದಿ ಫಸ್ಟ್ ಟೈಮ್ ಹಿಸ್ಟ್ರಿಲೇ ನಾವೇ ಮಾಡಿರುವಂಥದ್ದು. ಅದು ಹೆಗ್ಗದ್ದೆಗೆ ಈ ಒಂದು ಕ್ರೆಡಿಟ್ ಸಲ್ಲುತ್ತೆ. ಸೊ ನಿಮಗೂ ಈ ಮನೆ ಇಷ್ಟ ಆಗಿರ್ಬೋದು, ನಿಮ್ಮ ಪರಿಕಲ್ಪನೆಯಲ್ಲೂ ಈ ರೀತಿ ಮನೆಗಳನ್ನು ಮಾಡಬೇಕು ಅನ್ನುವಂಥ ಕನಸು ಹುಟ್ಕೊಂಡಿರ್ಬೋದು. ಆ ಕನಸು ಹುಟ್ಕೊಂಡಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬರೀರಿ, ಅದನ್ನು ಖುಷಿಯನ್ನು ನಾವು ಕೂಡ ಎಂಜಾಯ್ ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.